ಈ ಪೇಪರ್ ನಾವು ಯಾವಾಗ್ಲೂ ಹೀಗೆ ಎಷ್ಟು ಬಿಟ್ಟೆ ಹೊರಟೋಗ್ತಾರೆ. ರೀ ತಗೊಳ್ಳಿ. ರಮ್ಮಿ ನೆಪ್ಸಿದ್ರಾ? ರಮ್ಮಿ ನೆಪ್ಸಿದ್ರಾ ಅಂದೆ. ರಮ್ಮಿ ನೆಪ್ಸಿದ್ರಾ? ಅವಳಿಗೆ ಇಂಟರ್ವ್ಯೂ ಇದೆ. ಎಪ್ಸಿ ಅಂತ ಹೇಳಿದ್ರೆ ಗೊತ್ತಾಗಲ್ವಾ? ಮೊದ್ಲು ಪೂಜೆ ಮಾಡು, ಇಲ್ಲ ರಮ್ಯನ್ ಎಪ್ಸು. ಎರಡನ್ನೂ ಒಂದೇ ಸರಿ ಮಾಡ್ಬೇಡ ಅಂತ ನಾನು ಎಷ್ಟು ಸಲ ಹೇಳ್ತೀನಿ. ನೀನ್ ನನ್ನನ್ನು ಕೇಳ್ತಾನೆ ಇರ್ತೀಯ, ಮಧ್ಯದಲ್ಲಿ ಪೇಪರ್ ಓದೋದಕ್ಕೂ ತೊಂದರೆ ಕೊಡ್ತಾನೆ ಇರ್ತೀಯ. ನೀವು ಅಷ್ಟೇ, ನನ್ ಮಾತನ್ನ ಹೇಳ್ಕೇಳ್ತೀರಾ? ನಾನು ಹೇಳ್ತಾನೆ ಇರ್ತೀನಿ, ನೀವು ಕೇಳ್ತಾನೆ ಇರ್ತೀರಾ. ಯಾವಾಗ ನೋಡಿದ್ರು ಪೇಪರ್ ಹಿಡ್ಕೊಂಡು ನಿಂತ್ಕೊಂಡೇ ಇರ್ತೀರಾ. ಏನ್ ವಟವಟ ಅಂತೀಯ? ಪೂಜೆ ಆಯ್ತಾ? ನಡಿ ಒಳಗೆ ನಡಿ. ನಡೀರಿ. ರಮ್ಯಾ, ಏನಮ್ಮ ಟೈಮ್ ಆಯ್ತು? ಅಪ್ಪ, ಅಮ್ಮ, ಏನೇ? ತಗೊಳ್ಳಿ. ತಗೊಮ್ಮ. ಈಗ ಆಶೀರ್ವಾದ ಮಾಡಿ. ಇಷ್ಟಾರ್ಥ ಸಿದ್ಧಿರಸ್ತು. ದಿನ ಅಕ್ಷತೆನ ಹಾಕ್ತಾನೆ ಇದೀವಿ, ಆದ್ರೆ ಒಂದ್ ದಿನನೂ ಫಲಿಸ್ಲಿಲ್ಲ. ನೀನು ದಿನ ಬಯೋದನ್ನು ಬಿಟ್ಟು ಒಂದೇ ಒಂದ್ ದಿನಾದ್ರೂ ಮನಸಾರೆ ಆಶೀರ್ವಾದ ಮಾಡು, ಆಗ ಅವಳಿಗೆ ಕೆಲಸ ಸಿಗುತ್ತೆ. ಸರಿ, ಆ ಭಗವಂತ ನಿನ್ನ ಆಸೆಗಳನ್ನ ಈಡೇರಿಸ್ತಾನೆ. ಅಪ್ಪ ಬರ್ತೀನಿ. ತಿಂಡಿ ತಿನ್ಕೊಂಡು ಹೋಗಿ, ಇಂಟರ್ವ್ಯೂ ಮುಗಿಸ್ಕೊಂಡು ಬಂದು ತಿಂತೀನಿ. ಹಾಫ್ ಅನ್ ಅವರ್ ಬಿಟ್ಟು ಫೋನ್ ಮಾಡಿ. ಥ್ಯಾಂಕ್ ಯು. ನೋಡ್ರಿ ಅವರಿಬ್ಬರು ಅಂಡರ್ಸ್ಟ್ಯಾಂಡಿಂಗು ಸ್ಟ್ರಾಂಗ್ ಆಗ್ತಾನೆ ಹೋಗ್ತಾ ಇದೆ. ರೂಪನೇ ಲೆಟರ್ ಕೊಟ್ಲು. ನೀವ್ ಯಾವಾಗ ನಾನ್ ಕೊಡ್ತೀರಾ? ಲೆಟ್ರು ನಾನ್ ಸೆನ್ಸ್. ಅವಳಿಗೆ ಸೆನ್ಸ್ ಇಲ್ಲ, ಅವನು ಸೆನ್ಸ್ಲೆಸ್. ಇವ್ರಿಬ್ರು ಮಾಡ್ತಿರೋ ನ್ಯೂ ಸೆನ್ಸ್ ನ ಬಾಸ್ ಹೇಳಿದ್ರೆ ಸೆನ್ಸಸ್ ನವ್ರಿಗೂ ಇವ್ರ ಹೆಸರು ಸಿಗ್ದಾಗ ಮಾಡ್ತಾರೆ. ನಾವ್ ಕಮ್ ಟು ಯುವರ್ ಸೆನ್ಸ್. ಆಯ್ತಾಯ್ತು. ಕ್ಷಮಿಸಿರೆ, ಕಾಲೇಜ್ ಪಕ್ಕದಲ್ಲಿ ದೊಡ್ಡ ಮರ. ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ಅದನ್ನ ಇಲ್ಲಿ ಖಾಲಿ ಮಾಡೋವಾಗಿಲ್ಲ, ಟಾಯ್ಲೆಟ್ಗೆ ಹೋಗಿ ಖಾಲಿ ಮಾಡ್ಬೇಕು. ನಾನು ಅದನ್ನೆಲ್ಲ ಹೇಳಿದ್ದು. ನಾನು ಅದನ್ನೇ ಹೇಳಿದ್ದು, ಇಲ್ಲಿ ಖಾಲಿ ಮಾಡೋವಾಗಿಲ್ಲ ಅಂತ. ಕೂತ್ಕೋ. ಬಸ್ ಬಂತು. ಅಲ್ಲೋದ್ರಿ ಜಾರ್ತಾ ಇದೆ. ಏನು? He's a hot man, oh yeah, oh yeah. He is a hot man, oh yeah, oh yeah. ಮಿಸಲ
ಚೇಂಬರ್ಗೆ ಬನ್ನಿ. ಬಂದೆ ಸರ್. He is a hot man, oh yeah. ಇವತ್ತಿನ ಅಪಾಯಿಂಟ್ಮೆಂಟ್? ಸರ್, ಇಂಟರ್ವ್ಯೂಗೆ ಕ್ಯಾಂಡಿಡೇಟ್ಸ್ ಬಂದಿದ್ದಾರೆ. ಓಕೆ. ಕಳಿಸಿ. ಓಕೆ ಸರ್. ಮೇ ಐ ಕಮ್ ಇನ್ ಸರ್? ಎಸ್, ಕಮ್ ಇನ್. ಐ ಆಮ್ ರಮ್ಯಾ. ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು ಸರ್. ಲೋ ಶ್ರೀಕಾಂತ, ಯಾಕೋ ಹಾಗೆ ಹೋಗ್ತಾ ಇದೀಯಾ? ನನ್ಗೆ ಯಾಕೋ ಒಂದ್ ಸ್ವಲ್ಪ ತಲೆ ಸಿಡಿತಾ ಇದೆಮ್ಮ. ಲವ್ ಶ್ರೀಕಾಂತ್, ನಾನ್ ನಿನಗೋಸ್ಕರ ಊಟ ಮಾಡದೆ ಕಾಯ್ತಾ ಇದೀನಿ. ನಿಮ್ಮಮ್ಮ ನೋಡಿದ್ರೆ ನೀನ್ ಬರದೆ ಊಟ ಹಾಕೋದಿಲ್ಲ ಅಂತ ಹೇಳ್ತಿದ್ದಾಳೆ. ನನಗ್ ಬೇಡ, ನೀವ್ ಮಾಡಿ, ನಾನು ಆಮೇಲೆ ಬಂದು ಒಂದ್ ಲೋಟ ಹಾಲು ಕುಡ್ದು ಮಲ್ಕೋತೀನಿ. ಓ, ಬಾರೆ ಹೊಟ್ಟೆ ಹಸಿದ ಊಟ. ಅಕಸ್ಮಾತ್ ನಾನು ಶುಗರ್ ಪೇಷಂಟ್ ಆಗಿ ಲೋ ಬಿ ಪಿ ಇದ್ದವನಾಗಿದ್ರೆ ಅಷ್ಟೇ. ಅಯ್ಯೋ ಸಾಕ್, ಸುಮ್ನೆ ಇರ್ರಿ. ಸೀರೆ ಕಾಲೇಜ್ ಪಕ್ಕ ದೊಡ್ಡ ಮರ, ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲಲ್ಲ ಇವಳು. ಇಲ್ಲೇ ಇದ್ದಾಳೆ. ರೂಪಾ ಯಾವನ ಅವನು? ರೂಪ ಅಂತ ಹೆಸರಿಡ್ದು ಧೈರ್ಯವಾಗಿ ಕರೆಯೋನು? ಇಲ್ಲ ಇಲ್ಲ, ರೂಪ ಅನ್ಕೊಂಡ್ಬಿಟ್ಟೆ, ಸಾರಿ. ರೂಪ ಅಲ್ಲ, ದೀಪ. ಏನೇನ ಬೇಕು ಅಯ್ಯೋ, ನಿಂಗೆ? ನಾನು ರೂಪ ಅನ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ದಯವಿಟ್ಟು ಬಿಟ್ಬಿಡು. ಅನ್ಕೊಂತೀಯ? ರೋಡಲ್ಲಿ ಹೆಣ್ಮಕ್ಳನ್ ಕಂಡ್ರೆ ಹಿಂಗೆ ಆಡೋದು. ಏನ್ ಕನ್ಫ್ಯೂಸ್ ಆಗೋದು? ಆಗದೆ ಇರುತ್ತಾ? ಜೋರ್ ಮಾಡಿದ್ರೆ ಕನ್ಫ್ಯೂಸ್ ಅಂತೀರಾ. ಕನ್ಫ್ಯೂಸ್ ಆಗೋದು ಹೇಗಂತ ತೋರಿಸ್ತೀನಿ. ರೂಪಾ ರೂಪಾ, ನಾನು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ರೂಪಾ, ನೀನ್ ಆ ಮರ್ದ ಹತ್ರ ಬರ್ತೀಯ ಅಂತ ನಾನ್ ಕಾಯ್ತಾ ಇದ್ರೆ ನೀನ್ ನೋಡಿದ್ರೆ ಅವಳು ಹಿಡ್ಕೊಂಡಿದ್ಯಾ? ರೂಪಾ, ನಿನ್ ಕೈ ಮುಗಿತೀನಿ. ಅವಳು ಯಾರು ಅಂತ ನಂಗೆ ಗೊತ್ತಿಲ್ಲ. ರೂಪಾ, ನಿಜವಾಗ್ಲು. ಏ ಬಾರಯ್ಯ, ಅಲ್ಲೇ ಕೈ ಮುಗಿತ್ಯಾ? ಇವತ್ ನಾನು ನಿನ್ ಮೂಳೆ ಮುಗಿಸ್ತೀನಿ. ಅಯ್ಯೋ ಪ್ಲೀಸ್ ಬಿಡಿಯಮ್ಮ. ಅಯ್ಯೋ ಬಾ, ಇವತ್ ನಿನ್ಗೆ 7 ಕೆರೆ ನೀರ್ ಕುಡಿಸ್ತೀನಿ. ಪೊಲೀಸ್ ಸ್ಟೇಷನ್ ಕರ್ಕೊಂಡೋದ್ರೆ ಗೊತ್ತಾಯ್ತದೆ. ಬಾ ಅಮ್ಮ. ಅಮ್ಮ, ನನ್ ಕೆಲ್ಸ ಸಿಕ್ತಮ್ಮ. ನಾಳೆನೇ ರಿಪೋರ್ಟ್ ಮಾಡ್ಕೋಬೇಕಂತೆ. ವೆರಿ ಗುಡ್. ಯಾವ ಕಂಪ್ನಿ ಬಂದಿರೋದು? ಅದೇಪ, ಮೊನ್ನೆ ಇಂಟರ್ವ್ಯೂಗ್ ಹೋಗೋಕೆ ಅಂತ ನಮಸ್ಕಾರ ಮಾಡಿದಾಗ ಮನ್ಸಾರೆ ಆಶೀರ್ವಾದ ಮಾಡು, ಕೆಲ್ಸ ಸಿಗುತ್ತೆ ಅಂತ ಅಮ್ಮ ಹೇಳಿದ್ರಲ್ಲ, ಅದೇ ಕಂಪ್ನಿಯಿಂದ. ನೋಡಿದ್ಯಾ, ಮನ್ಸಾರೆ ಆಶೀರ್ವಾದ ಮಾಡಿದಕ್ಕೆ ನಿಮ್ಗ ಕೆಲ್ಸ ಸಿಕ್ತು, ಹೌದು ತಾನೆ? ಇದೇ ಆಶೀರ್ವಾದನ ಮುಂಚೆನೆ ಮಾಡಕ್ಕೆ ಏನಾಗಿತ್ತು? ಅದನ್ನ ನಿಮ್ಮಪ್ಪ ಹೇಳ್ಕೊಟ್ಟಿರ್ಲಿಲ್ಲ, ಅವರು ಈಗ ತಾನೇ ಕ್ಲೂ ಕೊಟ್ಟಿದ್ರು. ಆಯ್ತಾಯ್ತು, ಅದ್ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಒಳ್ಳೇದಾಗ್ಲಿ ಅಂತ ಅರ್ಚನೆ ಮಾಡ್ಸ್ಕೊಂಬಮ್ಮ. ಯಾಕೋ ಭಕ್ತಿ ಬರ್ತಾ ಇಲ್ಲ, ಹೋಗೋಣವಾ? 3 ಸುತ್ತು ಪ್ರದಕ್ಷಿಣೆ ಹಾಕ್ತಾ ಇದ್ರೆ ಕಾಲು ಮುರಿತೀನಿ ಅಂತಿದ್ಯಲ್ಲ, ಇವತ್ತೇನಾಯ್ತು? ಪ್ರದಕ್ಷಿಣೆ ಹಾಕಿದ್ರೆ ಮಾತ್ರ ಭಕ್ತಿ ಅಂತಲ್ಲ, ನಡೆಯೋ ಹೋಗೋಣ. ಹೋಗ್ಲಿ, ಮಂಗಳಾರತಿನಾರು ತಗೊಂಡ್ ಹೋಗೋಣವಾ? ಇಲ್ಲಿಂದನೇ ಕೈ ಮುಗಿದ್ರಾಯ್ತು, ನಡೆಯೋ. ತೀರ್ಥ ಪ್ರಸಾದ. ಭಕ್ತಿ ಅನ್ನೋದು ಮನ್ಸಲ್ಲಿರ್ಬೇಕು, ಅವಾಗ ನಮ್ ಬಗ್ಗೆ ದೇವರೇನು ಬೇಜಾರ್ ಮಾಡ್ಕೊಳಲ್ಲ. ನನ್ ಮಗನೇ, ನೀನ್ ಹೇಳಿದ್ರೆ ನಾನ್ ಕೇಳಿದೀನಿ, ಈಗ ನಾನ್ ಹೇಳಿದ್ರೆ ನೀನ್ ಕೇಳಬೇಕು. ಅಟ್ ಲೀಸ್ಟ್ ಒಂದು ಪ್ರದಕ್ಷಿಣೆನಾದ್ರೂ ಹಾಕೋಣ. ಬಾ ಬಾರೋ. ಆಹಾ, ಎಂತ ಸ್ನೇಹಿತ ಸಿಕ್ಕಿದೆ ನಂಗೆ. ಯಾಕೋ, ಏನಾಯ್ತು? ಒಬ್ಬ ಫ್ರೆಂಡ್ ತಪ್ಪು ಮಾಡ್ತಿದ್ದಾನೆ ಅಂತ ಗೊತ್ತಾದ್ರು ಅವನ್ನ ತಪ್ಪಿ ಬುದ್ಧಿ ಹೇಳೋದ್ ಬಿಟ್ಟು ಹಾಳಾಗೋಗ್ಲಿ ಅಂತಿದೆಯಲ್ಲೋ. ನಾನೆಲ್ಲೋ ಹಾಗಂದೆ. ಅದನ್ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಮಾಡಿ ತೋರ್ಸ್ಬಿಟ್ಟೆ. ನಾನಾ? ತೀರ್ಥ ಬೇಡ ಅಂತ್ಯ, ಪ್ರಸಾದ ಬೇಡ ಅಂತ್ಯ, ಪ್ರದಕ್ಷಿಣೆನೂ ಬೇಡ ಅಂತಿದ್ಯಾ? ನಾನೆಲ್ಲ ಹಾಗಂದೆ, ನೀನೇ ಮನಸ್ಸಲ್ಲಿ ಭಕ್ತಿ ಹೊಂದಿದ್ರೆ ಸಾಕು ಅಂತ ಅಂದೆ. ನಮ್ ಮನ್ಸಿನ ಭಕ್ತಿ ದೇವ್ರಿಗೆ ಗೊತ್ತಾಗೋದ್ ಬೇಡವಾ? ದೊಡ್ಡವರೆಲ್ಲ ಅದಕ್ಕೆ ಈ ಪದ್ಧತಿ ಮಾಡಿರೋದಲ್ವಾ? ಈಗ ಅರ್ಥವಾಯ್ತು.
ಈಗೇನು ನೀನ್ 3 ಪ್ರದರ್ಶನ ಹಾಕ್ಬೇಕಷ್ಟೇ ತಾನೆ. ಹಾ, ಅದಕ್ಕೆ ಯಾಕೆ ಇಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತೀಯ? ನಡಿಯೋ. ಆಹಾ, ಸಾರ್ಥವಾಯ್ತು ನಿನ್ನ ದೈವಕ್ಕೆ. ಸಣ್ಣವರು ದೊಡ್ಡವರಿಗೆಲ್ಲ ಹೀಗೆಲ್ಲ ಹಗುರವಾಗಿ ಮಾತಾಡಬಾರ್ದು. ನೀನು ಪ್ರದಕ್ಷಿಣೆ ಹಾಕಿ ಹೋಗು. ದೇವಸ್ಥಾನ ನನ್ನ ಮನಸ್ಸಿಗೆ ನೆಮ್ಮದಿ ಕೊಡೋ ಜಾಗ. ಇವ್ರು ನಿಮ್ ಸಿಸ್ಟರಾ? ಪರಿಚಯ ಮಾಡ್ಕೊಳ್ಳಿಲ್ಲ? ಸಾರಿ, ಇವ್ರು ನನ್ನ ತಾಯಿ. ನಮಸ್ಕಾರಮ್ಮ. ಆಶೀರ್ವಾದ ಮಾಡಿ. ಹೇಳಪ್ಪ, ನನ್ಗೇಕಪ್ಪ ನಮಸ್ಕಾರ ಮಾಡ್ತೀಯ? ದೇವ್ರಿಗೆ ಮಾಡಿದ್ರೆ ಸಾಕು. ಹಿರಿಯರು ದೇವ್ರ ಸಮಾನ ಅಂತ ನಮ್ ತಾತ ಚಿಕ್ಕ ವಯಸ್ಸಿನಲ್ಲೇ ನಂಗೆ ಹೇಳ್ಕೊಟ್ಟಿದ್ದಾರೆ. ಅಮ್ಮ, ಇವ್ರು ಶ್ರೀಕಾಂತ್ ಅಂತ. ಇವ್ರ ಆಫೀಸ್ಗೆನೆ ನಾನು ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತಿರೋದು. ತುಂಬಾ ಸಂತೋಷನಪ್ಪ. ಏನೋ ನಾಳೆಯಿಂದ ಇವಳು ನಿಮ್ಮ ಆಫೀಸ್ನಲ್ಲೇ ಕೆಲಸ ಮಾಡ್ತಾಳೆ. ವಯಸ್ಸಿನಲ್ಲಿ ಇವಳು ಇನ್ನು ಚಿಕ್ಕ ಹುಡುಗಿ. ಸರಿ ತಪ್ಪುಗಳನ್ನೆಲ್ಲ ನೀವೇ ನೋಡ್ಕೋಬೇಕಪ್ಪ. ನೀವ್ ಅಷ್ಟ್ ಹೇಳಿದ್ರಲ್ಲಮ್ಮ ಸಾಕು. ಕಣ್ಣಿನ ರೆಪ್ಪೆ ಹಾಕಿ ನೋಡ್ಕೋತೀನಿ. ಏನೋ ಅಪ್ಪ, ಅಷ್ಟಾದ್ರೆ ಸಾಕು. ಅಂದ್ಹಾಗೆ ನೀನು ಮದ್ವೆ ಆಗಿದ್ದೀಯಪ್ಪ. ಆ ಅನುಗ್ರಹಕ್ಕೆ ಇಲ್ಲಿವರೆಗೂ ಬಂದಿದ್ದು. ನಮಸ್ಕಾರಮ್ಮ. ಬಾಯ್ ರಮ್ಯಾ. ಬಾಯ್. ಒಳ್ಳೆ ಹುಡುಗ ಅನ್ಸುತ್ತೆ. ಹೊರಡಲ್ವಾ? ನಡಿ. ರೂಪಾ, ಅವಳು ಯಾರಂತ ನಂಗೆ ಗೊತ್ತಿಲ್ಲ. ರೂಪಾ, ನೀ ನಾಟಕ ಎಲ್ಲ ನನ್ನ ಹತ್ರ ಆಡ್ಬೇಡ. ಛೀ, ನೆನ್ಸ್ಕೊಳಕ್ಕೂ ಅಸಹ್ಯ ಆಗುತ್ತೆ. ಅಸಹ್ಯ ಪಡ್ಕೋಬೇಡ ರೂಪಾ. ಅವಳು ಉಟ್ಕೊಂಡಿದ್ ಕೆಂಪ್ಸಿರ ತಾನೆ? ನೀನ್ ಹೇಳಿದ ಜಾಗ ಅದೇ ತಾನೆ? ಯಾವಳು ಬೀದಿಲ್ ಹೋಗೋಳ್ಳ ಎಷ್ಟೊಂದು ಅಬ್ಸರ್ವ್ ಮಾಡಿದ್ಯಾ ನೋಡು. ಕೆಂಪ್ಸಿರ ಉಟ್ಕೊಂಡ್ ಸ್ಟೈಲ್ ಆಗಿ ನಿಂತ್ಕೊಂಡಿದ್ಲಲ್ಲ, ನೀನೇ ಅಂತ ತಪ್ಕೊಂಡ್ಬಿಟ್ಟೆ ಅಷ್ಟೇ. ಈ ಕಟ್ಕತೆಗಳೆಲ್ಲ ನನ್ನ ಹತ್ರ ಬೇಡ. ಕಟ್ಕತೆ ಅಲ್ಲ ರೂಪಾ, ಇದು ನಿಜ. ಪ್ಲೀಸ್ ರೂಪಾ, ನನ್ ನಂಬು ರೂಪಾ, ಪ್ಲೀಸ್ ಕೈ ಬಿಡು. ಪ್ಲೀಸ್. ಛೀ. ಸರಳ ಸರಳ ರೇ ಬಾಸ್ ತೋಳ್ನಲ್ಲಿರ್ತಾಳ. ಮಿಸ್ ರಮ್ಯಾ, Yes, sir. ನಮ್ಮ ಆಫೀಸ್ ಸ್ಟಾಫ್ನೆಲ್ಲ ಪರಿಚಯ ಮಾಡ್ಕೊಡ್ತೀನಿ. ಓಕೆ? Okay, sir. ಹಲೋ, ಆಫೀಸ್ ಇದು. ಯಾವ ಡ್ಯುಯೆಟ್ ಸಾಂಗ್ ನಲ್ಲಿ ಯಾರ ಜೊತೆ ಇಮೇಜ್ ಮಾಡ್ಕೊತಿದ್ದೀರಾ? ಸರಳ ಸರಳ ಅಲ್ಲ, ಇವರು ರಮ್ಯಾ ಅಂತ ಹೊಸದಾಗಿ ಅಕೌಂಟ್ಸ್ ಅಸಿಸ್ಟೆಂಟ್ ಆಗಿ ಜಾಯಿನ್ ಆಗಿದ್ದಾರೆ. ಇವರು ರಾಮರಾವ್ ಅಂತ ಸೀನಿಯರ್ ಮ್ಯಾನೇಜರ್. ಬನ್ನಿ ಶ್ಯಾಮರಾವ್. ನಮಸ್ಕಾರ ಸರ್. ನೀವು ಹೋಗಿದ್ದ ಐಟಿ ಕೆಲಸ ಏನಾಯ್ತು? ಎಲ್ಲ ಮುಗಿಸ್ಕೊಂಡ್ ಬಂದೆ ಸರ್. ಓಕೆ, ಇವ್ರು ರಮ್ಯಾ ಅಂತ ಹೊಸದಾಗಿ ಅಕೌಂಟ್ಸ್ ಅಸಿಸ್ಟೆಂಟ್ ಆಗಿ ಜಾಯಿನ್ ಆಗಿದ್ದಾರೆ. ನಮಸ್ಕಾರ. ನಮಸ್ತೆ. ಬನ್ನಿ, ಬೇರೆಯವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. Okay, sir. ಏನು ಪಾಸು ಕ್ಲಾಸ್ ತಗೊಂತಾ ಇದ್ರು? ನಾನು ಎಷ್ಟು ಸಾರಿ ಹೇಳ್ತಾ ಇದ್ದೀನಿ ಇಮ್ಯಾಜಿನೇಷನ್ ಹೋಗ್ಬೇಡಿ ಹೋಗ್ಬೇಡಿ ಅಂತ. ನನ್ನ ಮಾತಲ್ಲಿ ಕೇಳ್ತೀರಾ? ರಾಮರಾಯರೇ, ಲೈಫ್ ನಲ್ಲಿ ಇಮ್ಯಾಜಿನೇಷನ್ ಏನು ಕೆಲ್ಸಕ್ಕೆ ಬರಲ್ಲ. ಬಿ ಕೇರ್ಫುಲ್. ನೀವು ಬೇರೆ ಬಂದ್ಬಿಟ್ರೆ ಇಲ್ಲಿ ಹೇಳಕ್ಕೆ. ಹೋಗ್ರಿ ಆ ಕಡೆ. ಮತ್ತೆ ಯಾವಾಗ SMS ಬರುತ್ತೆ ಅಂತಿದ್ರಿ? ಬರುತ್ತೆ SMS. ನಿಮ್ಮಂತವ್ರ 4 ಜನ ಇದ್ರೆ ಇರೋದಕ್ಕೆ ಮಳೆ ಬೆಳೆ ಆಗ್ತಾ ಇರೋದು. ಶ್ರೀಕಾಂತ್, ಅಷ್ಟೊಂದು ಚೆನ್ನಾಗಿದ್ದಾಳೆ ನಾ ಹುಡುಗಿ. ಯಾವ ಹುಡುಗಿನಪ್ಪ? ಅದೇ ಆ ಫೈಲಲ್ಲಿ ಮುಖ ಹುಡುಕ್ತಿದ್ಯಲ್ಲ ಅವಳು. ಈ ಫೈಲು ಆಫೀಸ್ ದಪ್ಪ. ಫೈಲ್ ಯಾವ್ದಾದ್ರೇನೋ. ಅಯ್ಯ ನೀನ್ನ, ಅವಳು ಎಲ್ಲಿದ್ದಾಳೆ ಹೇಳು, ಹುಡುಕೊಂಡು ಬರಕ್ಕೆ ಅನುಕೂಲ ಆಗುತ್ತೆ. ಚೇಚೆ ಹೋಗಪ್ಪ, ದಿಸ್ ಇಸ್ ಟೂ ಬ್ಯಾಡ್. ನಾನು ಆ ಹುಡುಗಿ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ನಿನಗೆ ಗೊತ್ತಾಯ್ತು? ಲೇ, ನಿನ್ನ ವಯಸ್ಸು ದಾಟಿದ ಮೇಲೆ ಕಣ ನಾ ಈ ವಯಸ್ಸು ಬಂದಿರೋದು. ಅವಳ ಹೆಸರೇನೋ? ಹೇಳು. ರಮ್ಯಾ ಅಂತ. ಅವಳು ನಮ್ಮ ಆಫೀಸ್ಗೆ ಹೊಸದಾಗಿ ಚೆನ್ನಾಗಿದ್ದಾಳೆ. ಅವಳು ಮನೆಯಲ್ಲಿ. ನೋಡಿ, ಫಸ್ಟ್ ನಾನು ಅವಳ ಹತ್ರ ಮಾತಾಡ್ತೀನಿ. ಅವಳ ಹೆಸರಂದ್ರೆ ಅವಳ ಮನೆ ಅಡ್ರೆಸ್ ಕೊಡೋದು ನಿಮ್ಗೆ. ಹಾ. ಓಕೆ? ನಿನಗ್ ನಾವು 10 ದಿನ ಟೈಮ್ ಕೊಡ್ತೀವಿ. ಅಷ್ಟ್ರಲ್ಲಿ ನೀನು ಆ ಹುಡುಗಿನ ಒಪ್ಪಿಸ್ಬೇಕು. ಇಲ್ಲ ಅಂದ್ರೆ 11ನೇ ದಿವಸ ನಾವೇ ಅವ್ರ ಮನೆಗೆ ಹೋಗಿ ನಮ್ಮ ಹುಡುಗಿಗೆ ನಿಮ್ ಹುಡುಗಿನ ಕೊಡಿ ಅಂತ ಕೇಳ್ತೀವಿ. ಹೀಗೆ ಬಿಟ್ರೆ ನೀನ್ ನಮ್ಮ ಮಾತು ಕೇಳಲ್ಲ, ನನಗೆ ಗೆಜ್ಜೆ ಶಬ್ದನೂ ಕೇಳಲ್ಲ. ನೀನೇ ಒಂದ್ ಗೆಜ್ಜೆ ಕಟ್ಕೊಂಡು ಏಯ್, ಅವಳು ಗೆಜ್ಜೆ ಕಟ್ಕೋತಾಳೆ, ನಾನ್ ತಾಳ ಹಾಕ್ತಾ ಇರ್ತೀನಿ. ಮೊದ್ಲು ಅವಳ ಅಡ್ರೆಸ್ ಕೊಡ. ಈ ಫೈಲಲ್ಲಿ ಇದೆ, ತಗೊಳ್ಳಿ. ಈ ಫೈಲಲ್ಲಿ ಇದೆ ಅಂತೆ ನೋಡು. ಮೇ ಐ ಕಮ್ ಇನ್ ಸರ್? Yeah? Yeah. Yes. Yeah. Ha. Yeah? Yes. No. This is too much. I can't tolerate this. ಅಲ್ಲ, ನೀವು ನಿಮ್ ಕೆಲಸ ಸರಿ ಮಾಡ್ಲಿಲ್ಲ ಅಂದ್ರೆ ಅದ್ ನನ್ ತಪ್ಪಲ್ಲ. Just listen. I'll give you 2 more days. That is the final. Okay? Anything else? ನೋ ಸರ್. ನನ್ ಮಾತು ಕೇಳ್ಕೊಂಡಿರೋದಾದ್ರೆ ಇರಿ, ಇಲ್ಲ ಅಂದ್ರೆ ಬಿಡಿ ಅಷ್ಟೇ.
ಸುಮ್ಮನೆ ಡ್ರಾಮಾ ಮಾಡಿದ್ರೆ ಹೊರಟೋಗ್ಲಲ್ಲಪ್ಪ. ಎಸ್ ಮಿಸ್ ರಮ್ಯಾ, ಒಳಗಡೆ ಬನ್ನಿ. ಸರ್, ಬನ್ನಿ, ತಗೊಳ್ಳಿ. ಬ್ರಾಕೆಟ್ ನಲ್ಲಿ ಇರೋದೆಲ್ಲ ಡೆಫಿಸಿಟ್ ಫಿಗರ್ಸ್. ಯಾರು ಎಷ್ಟೆಷ್ಟು ಡೆಫಿಸಿಟ್ ಕೊಡ್ಬೇಕು ಅಂತ ಒಂದು ಸಪರೇಟ್ ಲಿಸ್ಟ್ ಮಾಡ್ಕೊಡಿ. ಓಕೆ ಸರ್. ಅಲ್ಬೇಡಿ, ಇಲ್ಲೇ ಕೂತ್ಕೊಂಡು ಲಿಸ್ಟ್ ಮಾಡಿ. ಸರಿ ಸರ್. ಶುರು ಮಾಡ್ಲಿ. ನಿಮ್ ತಾಯಿ ನನ್ ಬೈಕೊಂಡ್ರ? ಚೇಚೆ ಇಲ್ಲಪ್ಪ. ನೀವು ನನ್ ಬೈಕೊಂಡ್ರ? ನಿಮ್ಮನ್ನ ಇಷ್ಟಕ್ಕೂ ನಾವ್ಯಾಕೆ ನಿಮ್ಮನ್ನ ಬೈಕೋಬೇಕು? ದೇವಸ್ಥಾನದಲ್ಲಿ ತೆಂಗಿನ ತರ ಆಡ್ದೆ ಅನ್ಕೊಂಡ್ರ? ಖಂಡಿತ ಇಲ್ಲ. ಅದು ಏನ್ ಹೇಳಿ? ಏನಿಲ್ಲ. ನನ್ ಬಗ್ಗೆ ಏನು ಮಾತಾಡ್ಕೊಳ್ಳೇ ಇಲ್ವಾ? ಇಲ್ಲ. ನಿಮ್ಗೆ ಮದ್ವೆ ಗೊತ್ತಾಗಿದ್ಯಾ? ಇಲ್ವಲ್ಲ. ನಮ್ ತಂದೆ ನಿಮ್ ಮನೆಗ್ ಬರ್ಬೇಕು ಅನ್ಕೊಂಡಿದ್ದಾರೆ. ನೀವು ಹೂ ಅಂದ್ರೆ ಮಾತ್ರ. ಅದು ಹ್ಮ್ ಎಂಗೇಜ್ಮೆಂಟ್ ಶಾಸ್ತ್ರ ಯಾವಾಗ ಇಟ್ಕೊಳ್ಳೋಣ? ಯಾಕೆಂದ್ರೆ ಮಕ್ಕಳು ಹೊರಗಡೆ ಓಡಾಡ್ತಿರ್ತಾರೆ, ನೋಡಿದವರು 100 ಮಾತಾಡ್ಕೋತಾರೆ. ಎಂಗೇಜ್ಮೆಂಟ್ ಒಂದಾಗೋಗ್ಬಿಟ್ರೆ ಒಳ್ಳೇದನ್ಸುತ್ತಲ್ಲ? ಹೌದು ಹೌದು. ಏನ್ರಿ? ಆ ಮಾತುಗಳು ನಮ್ಗೆ ಯಾವ್ದು ಎಫೆಕ್ಟ್ ಮಾಡಲ್ಲ. ಈ ಹೆಲ್ಮೆಟ್ ಹಾಕೋತೀವಲ್ಲ ಹಾಗೆ, ಬಿದ್ರು ತಲೆ ಫೆಟ್ ಆಗೋದಿಲ್ಲ. ಅದಿರ್ಲಿ, ಲಗ್ನ ಯಾವಾಗ ಇಟ್ಕೋಬೇಕು ಅಂತಿದ್ದೀರಾ? ಈ 2-3 ತಿಂಗಳಲ್ಲಿ ಯಾವತ್ತು ಒಳ್ಳೆ ಮುಹೂರ್ತ ಸಿಗುತ್ತೋ ಅವತ್ತೇ ಲಗ್ನ. ಮತ್ತೆ ಲಗ್ನ ಪತ್ರಿಕೆ? ಲಗ್ನ ಪತ್ರಿಕೆಗೆ ಏನಂತೆ? ಈ ಭಾನುವಾರನೇ ಇಟ್ಕೋಬಹುದಲ್ಲ? ಒಂದ್ ಕೆಲ್ಸ ಮಾಡಿ, ಇದೇ ಭಾನುವಾರ ಲಗ್ನ ಪತ್ರಿಕೆ ದಿನಾನೇ ಒಂದು ಮಾಂಗಲ್ಯನ ತಂದುಬಿಡಿ. ಹಾಲು, ಕಾಯಿ, ಅರಿಶಿನ ದಾರ ಅಂತೂ ಇದ್ದೇ ಇರುತ್ತೆ. ಧಾರೆ ಶಾಸ್ತ್ರವನ್ನು ಮುಗಿಸ್ಬಿಡೋಣ. ಈ ಭಾನುವಾರವೇ? ಏನ್ ರಾಯರ ನೀವ್ ಹೇಳ್ತಾ ಇರೋದು? ಮದುವೆನ ಅಷ್ಟು ಸುಲಭವಾಗಿ ಮುಗಿಸೋಕ್ ಸಾಧ್ಯನಾ? ವೆರಿ ಸಿಂಪಲ್. ನನ್ನ ಮಗ ನಿಮ್ಮ ಮಗಳು ಕೈ ಹಿಡಿತಾನೆ, ಕಾಯಿ ಇಟ್ಟು ಹಾಲು ಎರೆದ್ರೆ ಧಾರೆ ಶಾಸ್ತ್ರ ಮುಗಿದ ಹಾಗೇನೆ ಅಲ್ವೇ? ಹಾಗಲ್ಲ, ಮುಹೂರ್ತ ನೋಡೋದ್ ಬೇಡ್ವೆ, ಸಂಬಂಧಿಗಳನ್ನ ಕರೆಯೋದ್ ಬೇಡ್ವೆ? ಅದು ಅಲ್ದೆ ಭಾನುವಾರನೇ ಮದ್ವೆ ಅಂದ್ರೆ ನಮಗ್ ಛತ್ರ ಸಿಗ್ಬೇಕಲ್ಲ. ಹಾಗೇನೆ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಾಗ್ಬೇಕಲ್ವಾ? ಇನ್ನೊಂದು ಹೇಳೋದು ಮರ್ತಿದ್ದೆ. ನನಗೆ ಬಂಧು ಬಳಗ ಜಾಸ್ತಿ, ಇನ್ನು ಸ್ನೇಹಿತರಂತೂ ಹೇಳಂಗಿಲ್ಲ ಬಿಡಿ. ಅರ್ಧ ಬೆಂಗಳೂರಿಗೆ ನಾನು ಪರಿಚಯ, ಇನ್ನು ಅರ್ಧ ಬೆಂಗಳೂರು ನನಗ್ ಪರಿಚಯ. ಹೀಗಾಗಿ ಇಡೀ ಬೆಂಗಳೂರೇ ನನ್ನ ಮಗನ ಮದುವೆ ಬಂದ್ಬಿಡುತ್ತೆ. ಎಲ್ಲಿ ಮಾಡೋದು ಅಂತ ಯೋಚನೆ ಮಾಡಬೇಡಿ. ಮಹಾರಾಜರ ಕಡೆಯವರು ನನಗೆ ಸ್ವಲ್ಪ ಪರಿಚಯ ಇದ್ದಾರೆ. ಬೆಂಗಳೂರು ಅರಮನೆಲೆ ಸಣ್ಣದಾಗಿ ಶಾಸ್ತ್ರ ಮುಗಿಸಿದ್ರೆ ಆಯ್ತು. ಏನಂತೀರಿ? ನೋಡಿ, ನಮ್ಗಿರೋದು ಒಬ್ಳೆ ಮಗಳು. ಇವಳ ಮದ್ವೆನ ಸಾಧ್ಯವಾದಷ್ಟು ಅದ್ಧೂರಿಯಾಗಿ ಮಾಡ್ಕೊಡ್ತೀವಿ. ಆದ್ರೆ ನೀವ್ ಹೇಳ್ದ ಹಾಗೆ ಈ ಮದ್ವೆನ ಅರಮನೆ ಮಾಡ್ಕೊಡೋ ಶಕ್ತಿ ನಮ್ಗಿಲ್ಲ. ಅದೆಲ್ಲ ನಮಗ್ ಗೊತ್ತಿಲ್ಲ. ಹೇಗ್ ಮಾಡ್ತಿರೋ ಏನೋ. ನೋಡಿ, ಈ ಭಾನುವಾರನೇ ಮದ್ವೆ ಶಾಸ್ತ್ರ ಮುಗಿದ್ಬಿಡ್ಬೇಕು. ಏನ್ ರಾಯರ ಇದು? ಭಾನುವಾರವೇ ಆಗ್ಬೇಕು, ಅದು ಅರಮನೆಲೇ ಆಗ್ಬೇಕು ಅಂದ್ರೆ ನಡೆಯೋ ವಿಚಾರವೇ? ಆಗೋ ಮಾತೆ? ನೋಡಿ, ನಮ್ ಮಗ ನಿಮ್ ಮಗಳು ಇಷ್ಟಪಟ್ಟಿದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ. ನೀವು ಅರಮನೆಲೇ ಮಾಡಿ, ಇಲ್ಲ ದೇವಸ್ಥಾನದಲ್ಲೇ ಮಾಡಿ, ಒಟ್ಟು ಭಾನುವಾರನೇ ಲಗ್ನ ಮುಗಿಸ್ಬಿಡಿ ಅಷ್ಟೇ. ಭಾನುವಾರನ? ಏನ್ ನಕ್ಷತ್ರ ಬರುತ್ತೋ ಗೊತ್ತಿಲ್ವಲ್ಲ. ಅದ್ರಲ್ಲೆಲ್ಲ ನಮಗ್ ನಂಬಿಕೆ ಇಲ್ಲ. ಅದ್ದೂರಿಯಾಗಿ ಮದ್ವೆ ಮಾಡ್ಕೊಡಕ್ ಹೋಗಿ ಒದ್ದಾಡ್ಬೇಕಿಲ್ಲ. ನೀವ್ ಸಾಲದಲ್ಲಿ ಮುಳುಗೋದಂತೂ ನಮ್ಗೆ ಇಷ್ಟ ಇಲ್ಲ ಅಲ್ವೇನ್ರಿ? ಹೌದು. ನೀವ್ ಎಲ್ಲಾದ್ರೂ ಹೇಗಾದ್ರೂ ಮಾಡ್ಕೊಡಿ. ಈ ಭಾನುವಾರನೇ ಮದ್ವೆ ಮುಗಿಸ್ಬಿಡ್ಬೇಕು. ನನ್ನ ಮಗ ತುಂಬಾ ದಿವಸ ಕಾಯಲ್ಲ. ಹೂವಿಂದ ಬರೆದ ಕಥೆಯ ಮುಳ್ಳಿಂದ ಬರೆದೆ ನಾನು, ಆನಂದ ತರುವ ಮನಕ್ಕೆ ನೋವನ್ನು ತಂದೆ ನಾನು. ಸಾರಿ, ಐ ಆಮ್ ವೆರಿ ಸಾರಿ ರೂಪಾ. ಕೆಂಪ್ಸಿರೆ ಬದಲು ಈ ಡ್ರೆಸ್ ಹಾಕ ಬಂದಿದ್ರೆ ಕನ್ಫ್ಯೂಸೇ ಆಗ್ತಿರ್ಲಿಲ್ಲ. ಪ್ಲೀಸ್ ರೂಪಾ, ನನ್ನ ನಂಬು. ನೀನ್ ನಂಬು ಅಂತ ಇಂಬು ಕೊಟ್ರೆ ಅವಳು ಕೊಡ್ತಾಳ ಕೊನೆಗ್ ಚೆಂಬು. ಕೊಡ್ತಾಳೆ ಸರಿಯಾಗಿ ಕೊಡ್ತಾಳೆ. ರಮ್ಯಾ, ಸರಳಾಗಿ ಸ್ವೀಟ್ ಕೊಡಿ. ಸರ್, ಸ್ವೀಟು ಆಮೇಲೆ ಹೇಳ್ತೀನಿ, ಬನ್ನಿ. ನೀವಿಬ್ರು ಒಟ್ಟಿಗೆ ಬರ್ತಾ ಇರೋದ್ ನೋಡಿದ್ರೆ ಏನೋ ವಿಶೇಷ ಇದ್ದಾಗಿದೆ. ಏನ್ ಸರ್ ಸಮಾಚಾರ? ಕರೆಕ್ಟ್ ಆಗಿ ಗೆಸ್ ಮಾಡಿದಿರಾ. ತಗೊಳ್ಳಿ, ಸ್ವೀಟ್ಸ್ ತಗೊಳ್ಳಿ. ಎಲ್ಲ ಸಾಕು ಕೊಡಿ. ಏನೋ ಸ್ವೀಟ್ ನ್ಯೂಸ್ ಇದ್ದ ಹಾಗಿದೆ. ಹೌದು, ರಮ್ಯನ್ ಜೊತೆ ನನ್ ಮದ್ವೆ ಫಿಕ್ಸ್ ಆಗಿದೆ. ಈ ಭಾನುವಾರನೇ ಮದ್ವೆ, ಎಲ್ರು ಬರ್ಬೇಕು.
ಕಂಗ್ರ್ಯಾಚುಲೇಷನ್ ಸರ್. ನಿಮ್ ಈ ನ್ಯೂಸ್ ನಿಮ್ಗಿಂತ ನನ್ಗೆ ತುಂಬಾ ಖುಷಿ ಕೊಟ್ಟಿದೆ. ನೀವೇನೇ ಹೇಳಿ ನಿಮ್ ಜೋಡಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನನ್ ಲೈಟ್ ಮಿಸ್ ಅಲ್ಲ, ಬಾಸ್ಗೆ ಮದ್ವೆ ಗೊತ್ತಾಯ್ತು. ಸ್ವೀಟ್ ತಿಂದ್ರ? ವಿಶ್ ಮಾಡಿದ್ರ? ಸ್ವೀಟು ತಿಂದಾಯ್ತು, ವಿಶ್ ಮಾಡಾಯ್ತು. ಹಾಗಾದ್ರೆ ಇನ್ಮೇಲೆ ಬೇಳಲ್ಲ. ಯಾಕೆ? ಯಾಕೆಂತಂದ್ರೆ ನೀವು ಓಪನ್, ನಾನು ಓಪನ್. ಅದಕ್ಕೆ ನಾನ್ ಸೆನ್ಸ್. ನಾನು ಸೆನ್ಸ್ ಇಟ್ಕೊಂಡೆ ಹೇಳ್ದೆ. ನೀವು ಸೆನ್ಸ್ ಇಲ್ದವ್ರ ತರ ತಿಳ್ಕೊಂಡ್ರೆ ನಾನೇನ್ ಮಾಡ್ಲಿ? ಸ್ವಲ್ಪ ಸೆನ್ಸ್ ಇದ್ರೆ ಒಳ್ಳೇದು ಅಂದೆ. ಅವ್ರಿಬ್ರು ಜೋಡಿ ತುಂಬಾ ಚೆನ್ನಾಗಿದೆ ಅಲ್ಲ ರೂಪಾ? ನಮ್ಮಿಬ್ರು ಜೋಡಿನೂ ಇದೇ ತರ ಇರುತ್ತೆ. ನೀನಾಡೋ ಅವತಾರಕ್ಕೆ ನನ್ಗೆ ಹಾಗ ಅನ್ಸಲ್ಲ. ಪ್ಲೀಸ್ ರೂಪಾ, ಹಾಗನ್ಬೇಡ ರೂಪಾ, ಇನ್ನೊಂದ್ ಚಾನ್ಸ್ ಕೊಡು ರೂಪಾ. ನಿನಗ ಮಾಮು ಇದನ್ನ ಅವನು ಕೊಡಿ. ಕೋಡಂಗಿ ತರ ಆಡ್ದೆ ಅವ್ಳ ಪ್ರೀತಿ ಕಳ್ಸೋಕೆ ಪ್ರಯತ್ನ ಪಡು. ಬಾಸ್ ಮದುವೆ ದಿನದ ಮೀಟಿಂಗು ಇದಕ್ಕೇನ್ ಕಮ್ಮಿ ಇಲ್ಲ. ಮಿಸ್ಸೇ ಆಗ್ಬಾರ್ದು. ಕಂಡಿ ನನ್ನವಳ ಮಧು ತುಂಬಿದೆ ತುಟಿಯ ಜೀನಸಾಗರದೊಡಲಲ್ಲಿ ನಿಂದೆದ್ದು ಬಂದವಳ ಒಂದಾಗುವ ಇಲ್ಲಿ ಮೀಟಿ ಮೀಟಿ ಬಾ, ಒಂದಾಗುವ ಇಲ್ಲಿ ಮೀಟಿ ಮೀಟಿ ಬಾ. ತಂಪೇನೆ ಹಿಮಗಿರಿಯು ನೀರಾಗಿ ಹರಿಯೇ, ಒಂದೊಂದು ಹನಿ ಹನಿಯು ಮುತ್ತಾಗಿ ಸೂರಿಯೇ. ಏನೇನು ಸೊಗಸು, ಏನೇನು ಕನಸು, ಈ ಕನಸಲ್ಲದ ನನಸಲ್ಲಿನ ತಾಳಗಂತ ಹಸಿವು, ಈ ಶೃಂಗಾರದ ರಸದೌತಣ ನೀಡುವಾರಿ ನನಗೆ. ಕಂಡಿ ಕಂಡಿ ನನ್ನವನ ಮಧು ಹೀರುವ ಈ ಚೆಲುವ, ಮುಂದಾಗುವ ಬಯಕೆ ನೀಕೆ ಹೇಳುವ, ಸೊಗಸಾದ ರಸ ನಿಮಿಷವಿರು ಬೇಗ ಹೇಳುವ. ಉಕ್ಕುವ ಕಡಲಾಯ್ತು ನನ್ನ ಮನವು ಕೇಳು, ತನುವೇಕು ಬಿಸಿ ಆಯ್ತು ಉತ್ತರ ಹೇಳು. ಏನೋ ತವಕ ನೂರಾರು ತರಹ, ಈ ಕನಸಲ್ಲದ ನನಸಲ್ಲಿ ಬಾರು ನನ್ನ ಸನಿಹ. ಆ ಕಾಲನ ಬಿಲ್ಲನ್ನು ಮೀರಿಸುವ ಎಳೆ ಕಲಿಸುವ ಸುಂದರನೇ. ರೀ ಮಾತಾಡ್ರಿ. ಶ್ರೀಕಾಂತ್, ಈ ಮನೆ ಬಹಳ ದೂರ ಅನಿಸ್ತಿಲ್ವಾ ಸಿಟಿಗೆ? ಏನಪ್ಪ ಹೀಗೆ ಹೇಳ್ತಿದ್ದೀರಾ? ಇಷ್ಟು ವರ್ಷ ಇಲ್ದಿದ್ ದೂರ ಈಗ ಹೇಗಪ್ಪ ಆಯ್ತು? ಇಷ್ಟು ದಿವಸ ನೀನ್ ಒಬ್ನೇ ಇದ್ದೆ. ಆಫೀಸ್ ಹೋಗಿ ಬರೋದು ಅರ್ಧ ಮುಕ್ಕಾಲ್ ಗಂಟೆ ಲೇಟ್ ಆಗಿದ್ರು ಪರವಾಗಿರ್ಲಿಲ್ಲ, ತಲೆ ಕೆಡ್ಸ್ಕೊಳ್ಳೋ ಹಾಗಿರ್ಲಿಲ್ಲ. ಆದ್ರೆ ಈಗ ನಿನ್ ಮದುವೆ ಆಗಿದೆಯಾ? ಆದ್ರೆ ಏನಂತೆ, ಇಬ್ರು ಆಫೀಸ್ಗೆ ಒಟ್ಟಿಗೆ ಹೋಗ್ತೀವಿ, ಒಟ್ಟಿಗೆ ಬರ್ತೀವಿ ಅಷ್ಟೇ. ಈ ಟ್ರಾಫಿಕ್ ಅಲ್ಲಿ ಅಷ್ಟೊತ್ತು ಓಡಾಡ್ತಾ ಇದ್ರೆ ಸಂಸಾರನು ಟ್ರಾಫಿಕ್ ಅಲ್ಲೇ ಮಾಡ್ಬೇಕಾಗತ್ತೆ. ಟ್ರಾಫಿಕ್ ಏನೋ ಜಾಸ್ತಿ ಒಪ್ಕೋತೀನಿ, ಅದಕ್ಕೆ ನಾನು ನೀವು ಏನ್ ಮಾಡಕ್ಕಾಗತ್ತೆ? ಟ್ರಾಫಿಕ್ ಏನು ಮಾಡಕ್ಕಾಗಲ್ಲ, ಆದ್ರೆ ಅವಾಯ್ಡ್ ಮಾಡ್ಬೋದಲ್ಲ. ಅದ್ ಹೇಗಂತೀಯಾ? ಆಫೀಸ್ ತನ್ನ ಮನೆ ಮಾಡಿದ್ರೆ ಆಯ್ತು. ಏನಪ್ಪ ನೀನ್ ಹೇಳ್ತಾ ಇರೋದು? ಎರಡೇ ವಿಷಯ. ಒಂದು, ಆಫೀಸ್ ಹತ್ರನೇ ಮನೆ ಮಾಡಿದ್ರೆ ಅನುಕೂಲವಾಗಿರುತ್ತೆ. ಎರಡನೇದು, ಮದುವೆ ಆದ್ಮೇಲೆ ನಿಮ್ ಕಾಲ ಮೇಲೆ ನೀವು ನಿಂತ್ಕೊಂಡ್ರೆ ಜವಾಬ್ದಾರಿನೂ ನಿಮ್ ಮೇಲೆ ಇರುತ್ತೆ. ಅಪ್ಪ, ಅಂದ್ರೆ ಬೇರೆ ಹೋಗುವಂತಿದ್ದೀರಾ? ತಪ್ಪೇನೇ ಇದೆ? ನಾನಂತೂ ಮದುವೆ ಆಗ್ತಿದ್ದ ಹಾಗೆ ಬೇರೆ ಮನೆ ಮಾಡಿದೆ. ಅದ್ರ ಮಜಾ ಹೇಗಿರುತ್ತೆ ಅಂತ ಗೊತ್ತಾ? ಅಪ್ಪ, ನೀವು ತಮಾಷೆ ಅಲ್ಲ ಕಣಯ್ಯ, ಐ ಆಮ್ ವೆರಿ ಸೀರಿಯಸ್. ನನ್ ಕೊಲಿಗೂ ಚಂದ್ರಪ್ಪ ಅಂತ ಇದ್ದ, ಅವನಿಗಿಲ್ಲ. ಆ ಮನೆ ಖಾಲಿ ಇದೆ. ಅವ್ರ ಮನೆಯವ್ರ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ. ನಾಳೆನೆ ನಮ್ ಸೊಸೆ ಹಾಲುಕ್ಸ್ಬೋದು. ಹೋಟೆಲ್ ರೂಮ್ಗೆ ಹೋದಾಗೆ ಕೈ ಬಿಸ್ಕೊಂಡು ಹೋಗ್ಬೋದು. ಅದಕ್ಕಪ್ಪ ಇಷ್ಟೊಂದು ಅರ್ಜೆಂಟ್ ಆಗಿ? ಸ್ವಲ್ಪ ದಿವಸ ಆ ಮನೇಲಿ ಇದ್ ನೋಡು, ಆಮೇಲೆ ನಿನ್ಗೆ ಗೊತ್ತಾಗುತ್ತೆ ನಮ್ಮಪ್ಪ ಎಂತ ಒಳ್ಳೆ ಕೆಲಸ ಮಾಡ್ದ ಅಂತ.
ಗೆಟ್ ರೆಡಿ. ಏನ್ ನೋಡ್ತಾ ಇದೀಯ? ಕೊಡು. ತಗೋಮ್ಮ ಬೀಗದ ಕೈ. ಇದೇನಪ್ಪ ಬಂದ ತಕ್ಷಣ ಮನೆಯಿಂದ ಹೊರಗೆ ಹಾಕ್ತಿದಾರೆ ಅಂತ ತಪ್ಪು ತಿಳ್ಕೊಬೇಡ. ನಾನು ಮದ್ವೆ ಆಗಿ ಬಂದವಳೆ. ನಿಮ್ ಮಾವ ಹೇಳ್ದಾಗೆ ಕನಸುಗಳು ಜಾಸ್ತಿ. ಅದೆಲ್ಲ ನನಸಾಗ್ಬೇಕು ಅಂದ್ರೆ ನೀವಿಬ್ರೇ ಇದ್ದಾಗ ಮಾತ್ರ. ಹಬ್ಬ ಹರಿದಿನಗಳೆಲ್ಲ ಇಲ್ಲೇ ನಡೆಯುತ್ತೆ, ಈ ಮನೇಲಿ. ಗೊತ್ತಾಯ್ತಾ? ನೀನೇನು ಸಂಕೋಚ ಪಟ್ಕೋಬೇಡ. ಒಂದ್ ಸಂಸಾರಕ್ಕೆ ಏನೇನ್ ಬೇಕೋ ಈ ಮನೇಲಿ ಎಲ್ಲ ಇದೆ. ಅಲ್ಲಿ ಬೆಡ್ರೂಮ್ ಇದೆ, ಚಿಕ್ಕ ವರಾಂಡ, ದೇವ್ರ ಮನೆ, ಕಿಚನ್, ಸಣ್ಣ ಮನೆ. ಅಚ್ಚುಕಟ್ಟಾಗಿದೆ. ನಿಮ್ಗೆ ಹೇಗನ್ಸುತ್ತೆ ರಮ್ಯಾ? ಚೆನ್ನಾಗಿದೆ, ನಮ್ಗಂತೂ ಕರೆಕ್ಟ್ ಆಗಿದೆ. ಶ್ರೀಕಾಂತ್, ನಿಮ್ ತಂದೆಯವ್ರೇನು ಹೊರಗ್ನವ್ರಲ್ಲ ನಮ್ಗೆ. ಅವರು ಮತ್ತೆ ನಮ್ಮ ಯಜಮಾನ್ರು ಇಬ್ರು ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಅಲ್ಲಿದ್ದವ್ರೆಲ್ಲ ಅವ್ರಿಬ್ರನ್ನ ಅಣ್ಣ ತಮ್ಮ ಅಂತಾನೆ ಕರಿತಾ ಇದ್ರು. ಅಷ್ಟೊಂದು ಅನ್ಯೂನ್ಯವಾಗಿದ್ರು ಅವರು. ನೀನೇನು ಸಂಕೋಚ ಪಟ್ಕೋಬೇಡಪ್ಪ, ನಮ್ಮವನಾಗೆ ಇದ್ಬಿಡು. ನಿಮ್ಮವನ ಮೇಲೆ ಬಾಡಿಗೆ ಕೊಡೋ ಹಾಗೆ ಇಲ್ಲ ನಾನು. ಅಷ್ಟೇ ತಾನೇ, ಬಾಡಿಗೆ ಕೊಡೋ ಹಾಗಿದ್ರೆ ಯಾವಾಗ್ಲೂ ಕೊಟ್ಬಿಡ್ತಾ ಇದ್ದೆ. ಅದೆಲ್ಲ ನಿಮ್ ತಂದೆಗೆ ನನ್ಗೆ ಗೊತ್ತು. ನೀನೇನು ಸಂಕೋಚ ಪಟ್ಕೋಬೇಡ. ರಂಭಾ ಬಂದ್ಲು ಅನ್ಸುತ್ತೆ, ಒಂದ್ ನಿಮಿಷ ಬಂದೆ. ರಮ್ಯಾ, ಮನೆ ತುಂಬಾ ಚೆನ್ನಾಗಿದೆಲ್ಲ? ಹೌದು ರೀ, ಬ್ಯೂಟಿಫುಲ್. ತುಂಬಾ ಚೆನ್ನಾಗಿದೆ. ನನ್ ಮಗಳು ಕಾಲೇಜಿಂದ ಬಂದ್ಲು, ರಂಭಾ ಅಂತ. ಡಿಗ್ರಿ ಓದ್ತಿದ್ದಾಳೆ. ರಂಭಾ, ಇವ್ರು ಯಾರು ಗೊತ್ತಾ? ನಿಮ್ ತಂದೆಯ ಫ್ರೆಂಡ್ ಮಗ ಶ್ರೀಕಾಂತ್ ಅಂತ. ಓ, ಹಾಯ್, ಹಲೋ. ನನ್ನ ಹೆಂಡತಿ ರಮ್ಯಾ ಅಂತ. ಹಾಯ್, ಹಲೋ. ಇವರಿಬ್ರು ಇನ್ಮೇಲೆ ಇಲ್ಲೇ ಇರ್ತಾರೆ. ವಾವ್, ಸೋ ನೈಸ್. ನನ್ಗೆ ಒಳ್ಳೆ ಕಂಪ್ನಿ ಸಿಕ್ಕಾಗಾಯ್ತು. ನೀವು ಮಾತಾಡ್ತಾ ಇರಿ, ಕಾಫಿ ಮಾಡ್ಕೊಂಡ್ ಬರ್ತೀನಿ. ಫಿಲ್ಟರ್ ಇಲ್ಲ ಇನ್ಸ್ಟೆಂಟ್? ಎನಿಥಿಂಗ್. ಓಕೆ. ನಿಮ್ ಮಗಳು ಬಹಳ ಸ್ಪೀಡ್ ಆಗಿದ್ದಾರೆ. ಅದೇ ಬಂದ ಕೂಡ್ಲೆ ಹಾಯ್ ಬಾಯ್ ಅಂತ ಹೇಳಿ ಕಾಫಿ ತರಕ್ ಹೋದ್ರು. ಇದೇನು ಅಲ್ಲ, ಇನ್ ಮುಂದೆ ನೋಡ್ತಾ ಇರಿ ಅವಳು ಹೇಗಿರ್ತಾಳೆ ಅಂತ. ನಿಮ್ ತಲೆ ತಿಂದ್ ಹಾಕ್ಬಿಡ್ತಾಳೆ. ನೀವು ಗಂಡ ಹೆಂಡತಿ ನೆಮ್ಮದಿಯಾಗಿ ಇರೋಕೆ ಬಿಡೋದಿಲ್ಲ. ಆ ವಯಸ್ಸೇ ಅಷ್ಟು, ತುಂಟತನ ಜಾಸ್ತಿ. ನೀವು ಮಾತಾಡ್ತಾ ಇರಿ, ನಾನ್ ಹೋಗಿ ಕಾಫಿ ಕೊಟ್ಟು ಕಳಿಸ್ತೀನಿ. ಆಯ್ತು. ಈ ಹೊಸ ಮನೆ, ಹೊಸ ಮಂಚ, ನಾವಿಬ್ರೆ. ಅದಕ್ಕೇನೀಗ? ಬಂದ ಕೂಡ್ಲೆ ಭಗವಂತನ ಕೈ ಮುಗಿದ್ಬಿಟ್ಟು ಜಾಗರಣೆನಾ? ಬನ್ನಿ ಲಗೇಜ್ ತರೋಣ. ನಿನ್ ಕೆನ್ನೆ ಒಳ್ಳೆ ಬೊಂಬಟ್ ಕಲರ್ ಇದೆ ಕಣೆ. ಕವಿಗಳು ವರ್ಣನೆ ಹಾಗೆ ತೊಂಡೆ ಹಣ್ಣು ನಿನ್ ತುಟಿಗಳು. ಟೋಟಲಿ ಹೆಣ್ಣು ಅಂದ್ರೆ ನೀನೇ ಕಣೆ. ರಂಬಾ, ಏ ರಂಬಾ, ಮಾತಾಡಲ್ವಾ? ಏ ರಂಬಾ, ರಂಬಾ ಪ್ಲೀಸ್. ರೋಡಲ್ಲಿ ರೊಮ್ಯಾನ್ಸ್ ಮಾಡೋ ಥರ್ಡ್ ಕ್ಲಾಸ್ ನನ್ ಮಗ ಅಲ್ಲ ನಾನು. ನನ್ ಪ್ರೀತಿ ಮಾಡ್ತೀನಿ ಅಂತ ಹೇಳು, ಅಷ್ಟೇ ಸಾಕು. ಸದ್ಯಕ್ಕೆ ಹೇಳಲ್ಲ, ಇನ್ನೊಂದ್ಸತಿ ಸಿಕ್ತಿಯಲ್ಲ ಆಗ ಹೇಳ್ತೀನಿ. ಇಡಿಯಟ್. ಯಾರದು? ಏನ್ ಮಾಡ್ದ? ನೀನೇ ಕೊಡ್ ಬಂದೆ? ಅವನು ಪ್ರದೀಪ್ ಅಂತ, ಅವನೊಬ್ಬ ಪೊರ್ಕಿ. ಯಾವಾಗ್ಲೂ ಹೀಗೆ ಫಾಲೋ ಮಾಡ್ತಿರ್ತಾನೆ, ತುಂಬಾ ಕಾಡ್ತಿರ್ತಾನೆ. ಮೊದ್ಲೇ ಹೇಳ್ಬಾರ್ದ? ಲೈಟ್ ಆಗಿ ಟಿಫನ್ ಕೊಟ್ಟು ಕಳಿಸ್ತಾ ಇದ್ದೆ. ನೋಡ್ರಂಬಾ, ನನ್ನ ಮೊಬೈಲ್ ಮೇಲೆ ಬರ್ಕೋ. ಅಲ್ದೆ ನನ್ನ ಫ್ರೆಂಡ್ ಏರಿಯಾ SI, ಅವನ್ ನಂಬರ್ ಬರ್ಕೋ. ಸರಿ. ಈ ಪ್ರಾಣಿ ಯಾವಾಗಾದ್ರೂ ಕಾಣಿಸ್ಕೊಂಡಾಗ ಸುಮ್ನೆ ಒಂದ್ ಮಿಸ್ ಕಾಲ್ ಕೊಡು, ಮಿಕ್ಕಿದ್ದೀನಿ ನಾನ್ ನೋಡ್ಕೋತೀನಿ. ಓಕೆ. ಹಾಗೆ ನನ್ನ ಫ್ರೆಂಡ್ SIಗೆ ನಿನ್ ಫೋನ್ ನಂಬರ್ ಕೊಟ್ಟು ವಿಷಯ ಎಲ್ಲ ಹೇಳಿರ್ತೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಒಂದ್ ಮೆಸೇಜ್ ಕಳ್ಸು ಸಾಕು. ಓಕೆ. ಹೂನಮ್ಮ ರಂಭ, ಅಂಥವ್ರನ್ನೆಲ್ಲ ಹಾಗೆ ಬಿಡ್ಬಾರ್ದು, ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಬಂದೆ ಒಂದ್ ನಿಮಿಷ. ನಂಬರ್ ಫೀಡ್ ಮಾಡ್ಕೋ. ಹೇಳಿ. 98450 98450 35036 350 036. ಓಕೆ. ನನ್ನ ಫ್ರೆಂಡ್ 93410 9410 69022. 69022. ಓಕೆ. ಹಾ, ಥ್ಯಾಂಕ್ ಯು. ಏನ್ರಿ ಇದು ಒಳಗ್ ಬರ್. ಅರೆ ಆ ಹೆಸರೇ ಕೇಳಿಲ್ವಲ್ಲ.
ಎಕ್ಸ್ಕ್ಯೂಸ್ ಮೀ, ಸಾರಿ, ನನ್ ಎಸ್ಐ ಹೆಸರು ಕೇಳ್ಕೊಳ್ಳಿಲ್ಲ, ಅದಕ್ಕೆ ಇಟ್ಸ್ ಓಕೆ, ನಾನು ಆಮೇಲೆ ಬರ್ತೀನಿ. ಒಳಗ್ ಬರ್ಬೇಕಾದ್ರೆ ಬಾಗ್ಲ ಹಾಕೊಂಡ್ ಬರ್ಬಾರ್ದೇನ್ರಿ? ನನಗೇನು ಗೊತ್ತವಳು ಎಮ್ಮೆ ತರ ನುಗ್ತಾಳೆ ಅಂತ. ಮೂಡ್ ಆಫ್ ಮಾಡ್ಬಿಟ್ಲು. ಮೂಡ್ ತಾನೆ, ಎಲ್ಲಿಗೆ ಹೋಗುತ್ತೆ? ಬಾಸ್ಗೆ ಮದ್ವೆ ಆಗ್ತಿದ್ದಾಗೆ ನನ್ನ ಲೈನ್ ಕ್ಲಿಯರ್ ಆಗುತ್ತೆ ಅನ್ಕೊಂಡಿದ್ದೆ. ನನ್ನ ಲೆಕ್ಕಾಚಾರ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತಲ್ಲ. ಅಯ್ಯೋ ದೇವ್ರೆ, ಯಾಕೆ ಹಿಂಗ್ ಮಾಡಿದೆ? ನನ್ನ ಹಣೆ ಬರ ಹಿಂಗಾಗೋಯ್ತಲ್ಲ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ. ಏನ್ರಿ ಇದು? ಇದು ಆಫೀಸ್ ನಲ್ಲಿ ಕಚೇರಿ ನಡೆಸ್ತಾ ಇದ್ದೀರೋ ಹೇಗೆ? ನಾನು ಇಲ್ಲ ಅಂದ್ರೆ ಆಫೀಸ್ ನಲ್ಲಿ ಯಾರಿಗೂ ಭಯ ಭಕ್ತಿನೇ ಇರೋದಿಲ್ವಲ್ರಿ? ಯಾಕೆ ಹಿಂಗೆ ಎಡವಟ್ಟಾಯ್ತಲ್ಲ? ಯಾಕ್ರಿ ರಾಮು, ಏನಾಯ್ತು? ವಿಚಿತ್ರ ಮಾಮು, ವಿಚಿತ್ರ. ಬಾಸ್ ಬರ್ತಿದ್ದಾಗೆ ಸರಳ ಸರ್ಗು ಜಾರ್ಲೇ ಇಲ್ಲ. ಯಾಕೆ ಹಿಂಗಾಯ್ತು? ಮಾಮು, ಸರಳ ತುಂಬಾ ಫಾಸ್ಟ್ ಆಗಿದ್ದಾಳೆ. ನಮ್ ರೂಪನ್ ಪಟಾಯಿಸೋದಕ್ಕೆ ಏನಾದ್ರು ಐಡಿಯಾ ಸಿಗ್ಬೋದಾ ಇವಳ ಹತ್ರ? ಇವಳು ಸೆರಗ್ನಲ್ಲಿ ಸ್ಪೆಷಾಲಿಟಿ ಇದೆ. ನಿನ್ನ ಆಸೆ ನೆರವೇರುತ್ತೆ ಅನ್ನೋದಾದ್ರೆ ನೀನ್ ಅವಳ ಹತ್ರ ಪ್ರಶ್ನೆ ಕೇಳಕ್ಕಿಂತ ಮುಂಚೆನೆ ಸೆರಗು ಜಾರಿರುತ್ತೆ. ಇಲ್ಲ ಅಂದ್ರೆ ಇಲ್ಲ. ಬೇಕಾದ್ರೆ ಹೋಗಿ ಟ್ರೈ ಮಾಡು. ಆ ಬ್ರಹ್ಮ ನನ್ನ ಹಣೆ ಬರ ಯಾವ್ದಲ್ಲಿ ಬರ್ದೋ ಏನೋ, ನನ್ನ ನಸೀಬು ನಾಯಿ ನೆಕ್ಕ. ಲೇಟಾಗಿ ಹೋಯ್ತೆ. ರಂಬಾ, ರಂಬಾ, ಒಂದ್ ನಿಮಿಷ ನಿಂತು ಪ್ಲೀಸ್. ಶೋ, ರಂಬಾ, ನೋಡು, ನಾನೊಂಥರ ಮೆಂಟ್ಲು ನನ್ನ ಮಗ. ಇದುವರೆಗೂ ಯಾವ ಹುಡುಗಿನ ಕಣ್ಣಕ್ಕೆ ನೋಡಿ, ಅದಕ್ಕೆ ನಿನ್ನಿಂದ ಬಿದ್ದಿರೋದೇ ಸಾಕ್ಷಿ. ನೀ ನನ್ಗೆ ತುಂಬಾ ತುಂಬಾ ಇಷ್ಟ ಆಗೋದಿದೆ. ನನ್ಗೆ ಇಷ್ಟ ಆದ್ಮೇಲೆ ನೀ ನಂಗೆ ಸಿಗ್ಲೇಬೇಕು. ನೋಡು, ಸುಮ್ಮನೆ ಹಠ ಮಾಡ್ಬೇಡ. ನಾನು ನಿಂಗೆ ಅವತ್ತೇ ಹೇಳಿದೀನಿ ರೋಡಲ್ಲಿ ರೊಮ್ಯಾನ್ಸ್ ಮಾಡಕ್ ನಂಗೆ ಇಷ್ಟ ಇಲ್ಲ ಅಂತ. ನೀನಾಗೆ ಒಪ್ಕೊಂಡ್ರೆ ಮೊದ್ಲು ಮದ್ವೆ, ಆಮೇಲೆ ಸೋಬ್ನ. ಇಲ್ಲ ಅಂದ್ರೆ ಇವತ್ತು ಸ್ಯಾಂಪಲ್ಗೆ ತುಟಿಗೆ ತುಟಿ ಓದ್ತೀನಿ. ಅದನ್ನ ಕಂಚಲ್ ಕಂಡು ನನ್ ಹಿಂದನೇ ಓಡ್ಬೇಕು. ಮಗನೇ, ಒಳಗ್ ಹಾಕಿ ರುಬ್ದೆ ಅಂದ್ರೆ ಇನ್ನೊಂದ್ಸಲ ರೋಡಲ್ಲಿ ರೇಗ್ಸೋಕೆ ಉಸೇ ಇರಬಾರ್ದು. ಹಿಂತಿರುಗಿ ನೋಡ್ದಂಗ್ ಹೋಗ್ತಾ ಇರ್ಬೇಕು. ರಾಸ್ಕಲ್, ರಂಭಾ, ಏನು ತೊಂದರೆ ಆಗಿಲ್ಲ ತಾನೇ? ನನ್ ಫ್ರೆಂಡ್ ಇರ್ಬೇಕಾದ್ರೆ ತೊಂದರೆ ಇಲ್ಲ ಆಗತ್ತೆ. ಅವ್ರು ಮೆಸೇಜ್ ಕೊಡ್ಬೇಕು ತಾನೆ ನಾನ್ ಬಂದಿದ್ದು. ಅವ್ಳ ಪ್ರೆಸೆನ್ಸ್ ಆಫ್ ಮೈಂಡ್ ಗೆ ಸರ್ಟಿಫಿಕೇಟ್ ಕೊಡ್ಬೇಕು. ಸರಿ, ನೀವಿನ್ ಹೊರಡಿ, ನಾನು ಅವಳನ್ನ ಬಿಟ್ಬಿಟ್ಟು ಹೋಗ್ತೀನಿ. ಓಕೆ, ಬಾಯ್. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ಸರ್, ಇಟ್ಸ್ ಮೈ ಡ್ಯೂಟಿ. ನಡೀರಿ. ವಿಧಿ ವಿಪರೀತ, ವಿಧಿ ಆಘಾತ, ವಿಧಿ ವಿಲಾಸವು ಇದೇನಾ, ವಿಧಿ ವಿಲಾಸವು ಇದೇನಾ. ಬಾಬು, ಹೆಜ್ಜೆಗೂ ಎಡವಟ್ಟಾಗ್ತಿದೆ ಮಾಮು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನಿನ್ ಮೈ ಬಾರೆಲ್ಲ ನನ್ ಮೇಲೆ ಹಾಕ್ಬಿಡದ? ನೀನಾದ್ರೂ ಒಂದೆರಡು ಕಡೆ ಮೀಟ್ ಮಾಡೋ ಲೆವೆಲ್ಗಾದ್ರೂ ಹೋದೆ ಅಂದ್ರೆ ರೆಡ್ ಲೈಟ್ ಇಂದ ಎಲ್ಲೋ ಲೈಟ್ ಬಂದಾಗೆ. ಆದ್ರೆ ನಂದು ರೆಡ್ ಲೈಟೇ ಕದಲ್ತಾ ಇಲ್ವಲ್ಲೋ. ಅದು ರೆಡ್ ಲೈಟ್ ಅಲ್ಲೋ ಪೆದ್ದ, ರೆಡ್ ಪೇಂಟ್ ಲೈಟ್ ತರ ಕಾಣ್ತಿದೆ ಅಷ್ಟೇ. ಅದು ಎಲ್ಲೋ ಆಗೋದು ಗ್ರೀನ್ ಆಗೋದು ಸಾಧ್ಯನೇ ಇಲ್ಲ. ಹಂಗಂತ್ಯ? ನನಗೂ ನಿನ್ ಜೊತೆ ಸ್ವಲ್ಪ ಜಾಗ ಕೊಡು, ಅಂದ್ರೆ ಒಂದೆರಡು ಫೀಲಿಂಗ್ ಜಾಯಿಂಟ್ ಆಡ್ಬಿಡೋಣ. ಸರಿ ಬಾ. ಇದು ಯಾರು ಬರೆದ ಕಥೆಯೋ, ನಮಗಾಗಿ ಬಂದ ವ್ಯಥೆಯೋ. ಬಾಸ್ ಬಂದ್ರು. ನಿಂದೇನಮ್ಮ? ಹನುಮಂತು, ಇದೇ ಲಾಸ್ಟ್ ಚಾನ್ಸ್. ಚಿಲ್ಡ್ರನ್ಸ್ ಪಾರ್ಕ್ ಹಳೆ ಗಾಡಿ ಪಕ್ಕ ಕಾಯ್ತಿರ್ತೀನಿ. ಇದೇ ಅಂತಿಮ ಗುರು, ಇದೇ ಲಾಸ್ಟ್ ಚಾನ್ಸ್ ಗುರು. ಗುಡ್ ಲಕ್. ಲಕ್ಕಿಲ್ಲ ಗುರು. ಅದ್ಯಾವ ನೋಡಿಗೆ ಪಾರ್ಕ್ ನಲ್ಲೇ ಲವ್ ಮಾಡ್ಬೇಕು ಅಂತ ಹೇಳ್ಕೊಟ್ಟು ಅವನು ಗೊತ್ತಾಗಿಲ್ವಲ್ಲ. ಯದ್ವಾ ತದ್ವಾ ಸಿನಿಮಾ ನೋಡ್ತಿರ್ತಾರಲ್ಲ, ಅದ್ರ ಎಫೆಕ್ಟ್ ಇದು. ಎನಿವೆ, ಕಂಗ್ರ್ಯಾಚುಲೇಷನ್ ಹನುಮಂತು. ಈ ಸಲ ಗೆಲುವು ನಿಂದೆ. ಗೆಲುವು ನನ್ನದೇ. ಏನಪ್ಪಾ ಅಷ್ಟೊಂದು ಇಂಟ್ರೆಸ್ಟ್ ಇಂದ ಪೇಪರ್ ಓದ್ತಾ ಇದ್ದೀರಾ? ಬೆಳಿಗ್ಗೆ ಓದಿರ್ಲಿಲ್ವಾ? ಬೆಳಗ್ಗೆ ಜನರಲ್ ಆಗಿ ಕಣ್ಣಾಡ್ಸಿದ್ದೆ. ಹ್ಮ್ ನೋಡು, ಹ್ಮ್ ಇಲ್ಲೊಂದು ಸ್ಕೂಲಲ್ಲಿ ಅಪ್ಲಿಕೇಶನ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರಂತೆ ಪ್ರೀ ನರ್ಸರಿಗೆ. ಹಿಂದಿನ ದಿನ ರಾತ್ರಿ 100 ಜನ ಪೇರೆಂಟ್ಸ್ ಬಂದು ಕ್ಯೂ ನಿಂತಿದ್ರಂತೆ. ಬೆಳಗ್ಗೆ ಸ್ಟಾಫ್ ಬಂದು ಅಪ್ಲಿಕೇಶನ್ ಆಗೋಗಿದೆ, ಮನೆಗೆ ಹೋಗಿ ಅಂತ ಹೇಳಿದಂತೆ. ಅದಕ್ಕೆ ದೊಡ್ಡ ಗಲಾಟೆ ಆಗಿ ಲಾಠಿ ಚಾರ್ಜ್ ಎಲ್ಲ ಆಗಿದೆಯಂತೆ. ಅಬ್ಬಬ್ಬಾ, ಈಗಂತೂ ಮಕ್ಕಳನ್ನ ಸ್ಕೂಲ್ ಸೇರ್ಸೋದು ಅಂದ್ರೆ ದೊಡ್ಡ ಸಾಹಸ. ಈಗ್ಲೇ ಈ ತರ ಎಲ್ಲ ಆದ್ರೆ
ನಾಳೆ ನಮಗ್ ಮಕ್ಕಳಾಗಿ ಸ್ಕೂಲ್ಗೆ ಸೇರ್ಸೋವಾಗ ಇನ್ನೆಷ್ಟು ಕಷ್ಟ ಪಡ್ಬೇಕಾಗತ್ತೋ ಏನೋ. ಅಲ್ಲ ರೀ, ನಾವ್ ಮಕ್ಕಳು ಮಾಡ್ಕೊಳ್ಳೋ ಕಾಲ ಅಂದ್ರೆ ತುಂಬಾ ದೂರದಲ್ಲಿರೋ ಯಾವ್ದೋ ಕಾಲ ಅನ್ನೋ ಹಾಗೆ ಹೇಳ್ತಿರಲ್ಲ. ಇನ್ 1 ವರ್ಷದಲ್ಲಿ ಆಗುತ್ತೆ. ಆಮೇಲೆ 3 ವರ್ಷ ನೀವ್ ಸ್ಕೂಲ್ ಹುಡ್ಕ್ಬೇಕಾಗತ್ತೆ. ಖಂಡಿತ ಆಗಲ್ಲಮ್ಮ. ಏನ್ ಖಂಡಿತ ಇಲ್ಲ ಅಂದ್ರೆ? ಒಂದ್ 5 ವರ್ಷ ಆರಾಮಾಗಿರೋಣ. ಆಮೇಲೆ ಈ ಮಕ್ಕಳು ಸಂಸಾರ ಇದ್ದಿದ್ದೆ ತಾನೆ. ಸಾಧ್ಯವೇ ಇಲ್ಲ ರಾಯ್ರೆ. 1 ಮಗು ಬೇಗ ಆಗ್ಬಿಡ್ಬೇಕು. ಇನ್ನೊಂದ್ ಮಗು ಬೇಕಾದ್ರೆ ನಿಧಾನ ಮಾಡೋಣ. ಅರೆ, ಎಷ್ಟು ಮಗು ಬೇಕು ಅನ್ಕೊಂಡಿದ್ದೀರಾ ಮೇಡಮ್ ಅವ್ರೆ? 1 ಡಜನ್. ಅರ್ಧ ಡಜನ್? ಅಯ್ಯೋ ನಿನ್ನ. ಏನೇ ಆಯ್ತು? ಇನ್ನು ಏನು ಆಗಿಲ್ಲ ರೀ. ಯಾರ್ಯಾವ್ ಹಿಡ್ಕೊಂಡಿರೋದು? ಸಾರಿ 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 ಸಾರಿ. ಅಲ್ಲ, ನನ್ ಗಂಡ ಇದ್ದಾಗ್ಲೇ ಇಟ್ಕೊಳ್ಳೋದು, ಇಲ್ದೇ ಇದ್ದಾಗ ಇಟ್ಕೊಳಕ್ಕಾಗಲ್ವಾ? ಯಾರು ನೀನು? ಸರ್ ನನಗೇನು ಗೊತ್ತಿಲ್ಲ ಸರ್, ನೀವ್ ಹೆಂಡತಿ ಅಂತ ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಗೊತ್ತಿಲ್ದಿದ್ರೆ ಇಟ್ಕೊಳ್ಳಿ. ಸಾರಿ ಸರ್, ಬೈ ಮಿಸ್ಟೇಕ್ ಸರ್. ಗಂಡ ಇದ್ದ ಹಿಂಗ್ ಮಾಡ್ತೀಯಲ್ಲ ಸರ್ ನಾನು ಅಲ್ಲೇ ನಿಂತಿದ್ದೀನಿ ಸರ್, ಬೈ ಮಿಸ್ಟೇಕ್. ನನ್ನ ಹೆಂಡತಿನ ಇಟ್ಕೊತೀಯಲ್ಲ ನೀನು? ಸರ್ ಪ್ಲೀಸ್ ಸರ್, ಇಲ್ಲಿ ಯಾರು ಹೆಂಗಸ್ರು ಹಿಂಗ್ ಮಾಡ್ತಾರೆ? ಬಾಯಿ ಇನ್ನೊಂದ್ಸರಿ ಈ ಕಡೆ ಮಾಡ್ತೀನಿ ನಿನ್ಗೆ. ರೂಪಾ ರೂಪಾ ರೂಪಾ, ಗುಡ್ ಲಕ್, ಬೆಸ್ಟ್ ಆಫ್ ಲಕ್. ಗೆಲುವು ನನ್ನದೇ, ಗೆಲುವು ನನ್ನದೇ. ನಿನ್ ಮುಖಕ್ಕೆ ಬೆಂಕಿ ಹಾಕ. ಗುಡ್ ಲಕ್, ಬೆಸ್ಟ್ ಆಫ್ ಲಕ್. ಗುಡ್ ಲಕ್, ಬೆಸ್ಟ್ ಆಫ್ ಲಕ್. ಗೆಲುವು ನಂದೇ. ಹೆಂಗೆ ಗುರು? ಚೆನ್ನಾಗಿ ನಾಟಕ ಆಡಿದ್ರಿ. ಮತ್ತೆ ಬೇಕಾದಾಗ ಹೇಳ್ ಕಳಿಸ್ತೀನಿ. ಈ ತರದ ಕೆಲಸ ಏನೇ ಇದ್ರು ನಮ್ಮನ್ನೇ ಕರಿಬೇಕು ಗುರು. ಆಯ್ತಾಯ್ತು. ಬರೇ ಈ ತಿಂಗಳು ಬಾಡಿಗೆ ಕಳಿ ತೆಗ್ಗು. ಲೋ ಹನುಮಂತು, ನಿನ್ನ ಬಾಳ್ನಲ್ಲಿ ರೂಪ ಅನ್ನೋ ಬೆಳದಿಂಗಳು ಫಿನಿಶ್. ಇನ್ನೇನಿದ್ರು ನಿನ್ನ ಬಾಳ್ನಲ್ಲಿ ಬರೀ ಅಮಾವಾಸ್ಯೆನೆ. ಗುಡ್ ಮಾರ್ನಿಂಗ್ ಅಮ್ಮ. ಏನ್ ಬೆಳಗ್ಗೆನೆ? ಏನಿಲ್ಲ, ಹೀಗೆ ಸುಮ್ನೆ. ಕಾಫಿ ಆಯ್ತಾ? ಇನ್ನು ಹಾಲೋನೆ ಬಂದಿಲ್ಲ. ಕಾಫಿ ಇಲ್ಲಿ. ಅಯ್ಯೋ, ಅವ್ನ್ ಯಾವಾಗ್ಲೂ ಹೀಗೇನೆ. ನಾಳೆ ಹೋಗಿ ಹಾಲು ತಂದ್ಕೊಡ್ಲಾ? ಬೇಡ ಬೇಡ, ಹಾಲೋನ್ ಬಂದ್ಬಿಡ್ತಾರೆ. ಅಯ್ಯೋ, ಗೀಸರ್ ಆನ್ ಮಾಡೋದೇ ಮರ್ತ್ಬಿಟ್ಟೆ. ಆನ್ ಮಾಡ್ಬಿಡ್ತೀನಿ. ಓಕೆ. ಇನ್ನು ಮಲ್ಗೆ ಇದ್ದೀರಾ? ರೀ ರೀ, ಆಗಿರೋ ಟೈಮ್ ಸಾಲ್ದಾ? ನೀನ್ ಬಂದು ನನ್ನ ಹತ್ರದಿಂದ ಎಬ್ಸಿದ್ರೆ ತಾನೆ ನಾನು ಹೇಳೋದು. ಹಲೋ, ಬಂದೆ. ಅಕ್ಕ ಅಕ್ಕ, ಹಾಲ್ ಬಂದಿದೆ. ಎಲ್ಲಿ ಹೋದ್ರು ಅಕ್ಕ? ಇನ್ನು ಎಷ್ಟೊತ್ತು ಅಂತ ಮಲ್ಗಿರ್ತೀರಾ? ಬೇಗ ಎದ್ದು ರೆಡಿ ಆಗಿ ಅಪ್ಪ. ಅಕ್ಕ, ಹಾಲ್ನ ಟೇಬಲ್ ಮೇಲೆ ಇಟ್ಟಿರ್ತೀನಿ. ಏನ ಇವಳು ಈ ತರ ನುಗ್ತಾಳೆ? ಬಿಡಿ ಬಿಡಿ ಅಂದ್ರೂ ಬಿಡ್ತೀರಾ ನೀವು? ಚಿಕ್ಕವಳು ರೀ, ಗೊತ್ತಾಗಲ್ಲ ಅವಳಿಗೆ. ಎಂತ ಚಿಕ್ಕವಳು, ಮದ್ವೆ ಆಗಿರೋ ಹೊಸ ಜೋಡಿ ಏನ್ ಮಾಡ್ತಿರ್ತಾರೆ ಅಂತಾನು ಗೊತ್ತಾಗ್ದಿರೋ ವಯಸ್ಸು ಅವಳಿಗೆ. ಅಯ್ಯೋ, ಹೋಗ್ಲಿ ಬಿಡ್ರಿ. ನಿನಗೆ
ನಿಧಾನ. ಅಯ್ಯೋ ನಿಧಾನ. ಅಯ್ಯೋ ಅಕ್ಕ ಏನಾಯ್ತು? ಅಯ್ಯೋ ಕಾಲ್ ಸ್ಲಿಪ್ ಆಗಿ ಆಂಕಲ್ ಹತ್ರ ಟ್ವಿಸ್ಟ್ ಆಗಿದೆ. ಗಂಡನ್ ಬೈಕೊಂಡು ಬೆನ್ನು ಜಗ್ ಬಂದ್ಲು, ಜಾರ್ ಬಿದ್ಲು. ಅಯ್ಯೋ ಸುಮ್ನೆ ಇರಿ, ಈಗಲೂ ತಮಾಷೆನ? ನನ್ ಕಷ್ಟ ನನ್ಗೆ. ರಮ್ಯ ಏನಾಯ್ತಮ್ಮ? ಇಷ್ಟು ದೊಡ್ಡ ಬ್ಯಾಂಡೇಜ್ ಕಟ್ಕೊಂಡಿದ್ಯಾ, ಏನು ನೋವೇ ಆಗಿಲ್ಲ ಅನ್ನೋ ತರ ಹೇಳ್ತಿದ್ಯಾ? ಕ್ರಾಪ್ ಬ್ಯಾಂಡೇಜ್ ಅಷ್ಟೇ, ಏಟ್ ಜಾಸ್ತಿ ಬಿದ್ದಿಲ್ಲ. ಮಾಡಿರೋ ಸೇವೆ ಮಾತ್ರ ದೊಡ್ಡದು ಅಷ್ಟೇ. ರೀ ತರಕಾರಿ ಕವರ್ ಗಾಡಿಲೇ ಇದೆ, ಹೋಗ್ ತಗೊಂಡ್ ಬನ್ನಿ. ಅಯ್ಯೋ ಇಂಥದ್ರಲ್ಲೂ ತರಕಾರಿ ತರ್ಬೇಕಾ? ಮತ್ತೆ ಉಪವಾಸ ಇರಕ್ಕಾಗತ್ತಾ? ಏನಾದ್ರೂ ಮಾಡ್ಲೇಬೇಕಲ್ಲ. ಏನು ಮಾಡೋದ್ ಬೇಡ, ಇವತ್ ರಾತ್ರಿ ನಮ್ಮನೇಲೆ ಊಟ ನೋಡು. ಮತ್ತೆ ಟೀ ಕಾಫಿ ಅನ್ಕೊಂಡು ಒಲೆ ಹಚ್ಚಿಸ್ಕೊಂಡ್ ನಿಂತ್ಕೋಬೇಡ. ಅಯ್ಯೋ ನೀವ್ಯಾಕ್ ತೊಂದ್ರೆ ತಗೊಳ್ತೀರಾ? ಅದ್ರಲ್ಲಿ ತೊಂದ್ರೆ ಏನ್ ಬಂತು? ನಾವ್ ಅಡಿಗೆ ಮಾಡಿರ್ತೀವಲ್ಲ, ಅದನ್ನೇ ಹಂಚ್ಕೊಂಡ್ ಊಟ ಮಾಡಿದ್ರಾಯ್ತು. ಅಲ್ಲಮ್ಮ ಅದು ನೀನು ಏನು ಹೇಳ್ಬೇಡ. ಊಟದ ಟೈಮ್ಗೆ ಇವಳು ಬಂದ್ ಕರೀತಾಳೆ, ನೀವು ಬರ್ಬೇಕು ಅಷ್ಟೇ. ನಾನ್ ಕರಿಯೋದಕ್ ಬರಲ್ಲ. ತಟ್ಟೆ ಸೌಂಡ್ ತಗೊಂಡ್ ಬಾರಿಸ್ತೀನಿ, ಸೌಂಡ್ ಕೇಳಿಬ್ರು ಬಂದ್ಬಿಡಿ. ಇವಳನ್ನ ಒಳಗ್ ಕರ್ಕೊಂಡು ಹೋಗೋಣ ಬಾ. ಬನ್ನಿಕ ಹೋಗು. ಮೆಲ್ಲಿಗೆ ನಿಧಾನ. ಅಮ್ಮ ಮೆಲ್ಲಗೆ ಕರ್ಕೊಂಡು ಹೋಗು. ಮೆಲ್ಲಿಗೆ ಬನ್ನಿ. ನೋವಾಗ್ತಿದ್ಯಾ? ಮೆಲ್ಲಿಗಕ್ಕ. ಅಲ್ಲಮ್ಮ, ನಾವ್ ಮಾಡಿದ್ದನ್ನ ಹಂಚ್ಕೊಳ್ಳೋದು ಅಂತ ಹೇಳಿ ಇದೇನ್ ಇಷ್ಟೊಂದು ಐಟಮ್ಗಳನ್ನ ಮಾಡಿದೀರಾ? ನೀವ್ ಇಷ್ಟೊಂದು ಐಟಮ್ ಮಾಡಿ ಬಡಿಸಿದ್ರೆ ನಿಮ್ ಮನೆ ಬಾಗಿಲ್ನ ಅಡ್ಡಡ್ಡ ಮಾಡ್ಬೇಕಾಗತ್ತೆ. ನೀವೇ ಮಾಡ್ಕೊಂಡ್ ಅಡಿಗೆ ನೀವೇ ಬಡಿಸ್ಕೊಂಡ್ರೆ ಹೇಗೋ ಏನೋ. ನಮ್ಮಮ್ಮ ಮಾಡಿದ ಅಡಿಗೆನ ನಾನ್ ಬಡಿಸಿದ್ರೆ ಮಾತ್ರ ಎಲ್ಲ 1 to 2. ಏ ತರ್ಲೆ, ನೀನು ಕೂತ್ಕೊಂಡು ಊಟ ಮಾಡು. ಸಾಕು ಸಾಕು. ಅಬ್ಬಾ, ಅನ್ನದಾತು ಸುಖೀ ಭವ, ವಾತಾಪಿ ಜೀರ್ಣೋ ಭವ. ಬಾ. ರಾತ್ರಿ ಊಟ ಇಷ್ಟೊಂದು ಹೆವಿ ಆಗ್ಬಿಟ್ರೆ ಬೆಳಿಗ್ಗೆ ಬೇಗ ಎಚ್ಚರ ಆಗಲ್ಲ ಅಲ್ವಾ? ಅಲ್ವೇ, ಅಷ್ಟೊಂದು ಐಟಮ್ಸ್ ಮಾಡಿದ್ರು, ಆದ್ರೆ ಸ್ವೀಟ್ ಒಂದ್ ಮಿಸ್ ಮಾಡ್ಬಿಟ್ರಲ್ಲ. ಛೀ ಪಾಪ, ಅಷ್ಟಾದ್ರೂ ಮಾಡಿದ್ರಲ್ಲ ಅಂತ ಹೇಳೋದ್ ಬಿಟ್ಟು ಸ್ವೀಟ್ ಬೇರೆ ಬೇಕು ಹೇಳೋದ್ ನೋಡು. ಅಲ್ಲ, ಮರ್ತ್ ಬಿಟ್ರೇನು ಅಂತ. ಹೋಗ್ಲಿ ಬಿಡು, ಅವ್ರು ಕೊಡ್ತಿದ್ರೆ ಏನಂತೆ. ಈ ಸ್ವೀಟ್ ಇದೆಯಲ್ಲ, ಬಿದ್ದು ಕಾಲ್ ಮುರ್ಕೊಂಡಿದೀನಿ, ಪಾಪ ಪುಣ್ಯನೂ ಇಲ್ವಲ್ರಿ ನಿಮ್ಗೆ? ಕಾಲಿಗೆ ತಾನೆ ಪೆಟ್ಟಾಗಿರೋದು. ಮತ್ತೆ ಇನ್ನೆಲ್ಗಾಗ್ಬೇಕು? ಒಂದ್ ದಿವಸ ತಡ್ಕೊಳ್ಳಿ. ಎಷ್ಟು ಒಳ್ಳೆ ಊಟ ಇದ್ರು ಉಪವಾಸ ಮಲ್ಕೋಬೇಕು. ಛೆ, ಅಯ್ಯೋ ಕರ್ಮ. ಅಯ್ಯೋ ಎಚ್ಚರ ಆಗ್ಲಿಲ್ಲ ರೀ. ರೀ ಹೇಳ್ರಿ, ತುಂಬಾ ಹೊತ್ತಾಗಿದೆ, ಆಫೀಸ್ ಹೊತ್ತಾಗುತ್ತೆ ಹೇಳ್ರಿ. ಸ್ನಾನ ಮಾಡಿ ಹೇಳ್ರಿ. ನನಗ್ ಫಸ್ಟ್ ಕಾಫಿ ಕೊಡ. ನಂಗೆ ಕಾಫಿ ಕೊಡಕ್ಕೆ ಹಾಲೆಲ್ಲಿದೆ? ಹಾಲು ಅವ್ನು ಕೂಗಿ ಕೂಗಿ ಹೊಟ್ಟೋಗಿರ್ತಾನೆ, ಅಂಗಡಿಯಿಂದ ತರ್ಬೇಕು. ಹೇಳಿ, ನೀವು ಸ್ನಾನ ಮುಗಿಸೋ ಅಷ್ಟರಲ್ಲಿ ನಾನು ಹಾಲು ತರ್ತೀನಿ. ರೀ ಬೇಗ ಹೇಳ್ರಿ, ಆಫೀಸ್ ಹೊತ್ತಾಗುತ್ತೆ. ಇವಳು ಕಾಟ ನನ್ಗೆ ಬೆಳಬೆಳಗ್ಗೆನೆ. ರಮ್ಯಾ, ಟೌನ್ ಕೊಡೆ. ಏನ್ ಇಷ್ಟೊಂದು ಕೋಲ್ಡ್ ಆಗಿದ್ಯಾ? ರಂಭಾ, ಯಾಕಮ್ಮ ಕಾಲೇಜ್ಗೆ ಹೋಗ್ಲಿಲ್ವಾ? ಇಲ್ಲಮ್ಮ. ಯಾಕೆ? ಒಂಥರ ಇದೆಯಲ್ಲ, ಏನಾಯ್ತು? ಯಾಕೋ ತಲೆ ನೋವ್ತಾ ಇದೆ ಅಮ್ಮ.
ಏನಪ್ಪ ಶ್ರೀಕಾಂತ್, ಒಬ್ನೇ ಬರ್ತಿದ್ಯಲ್ಲ, ರಮ್ಯ ಬರ್ಲಿಲ್ವಾ? ನೆನ್ನೆ ಬಿದ್ದಿದ್ದಕ್ಕೆ ಸ್ವಲ್ಪ ಕಾಲ್ ನೋವು ಅಂತ ಇದ್ಲು, ಅದಕ್ಕೆ ಅವ್ರ ಅಮ್ಮನ ಮನೆ ಬಿಟ್ಟು ಬಂದೆ. ಹಾಗಾದ್ರೆ ಇವತ್ತು ರಾತ್ರಿ ಊಟ ಕೋತ ಅನ್ನಿ. ಯಾಕೆ ಹಾಗಂತ್ಯಾ? 30 ರೂಪಾಯಿ ಕೊಟ್ಟ ದರ್ಶನಿಲಿ ಅಚ್ಚುಕಟ್ಟಾಗಿ ಊಟ ಕೊಡ್ತಾನೆ, ನಾನಾಗ್ ಕೋತ ಮಾಡ್ಕೊಳ್ಳೆ? ನಾವಷ್ಟೊಂದ್ ದೂರದವ್ರಾಗ್ಬಿಟ್ವೇನಪ್ಪ. ಹಾಗಲ್ಲಮ್ಮ, ಅದು ನಿಮ್ ಮನೇಲಿ ನೆನ್ನೆ ಇಲ್ಲ. ಏನಂತೆ ನೋಡು, ನೀನ್ ತಿನ್ನೋ 4 ತುತ್ತನ್ನ ನಮ್ ಕೈಲಿ ಮಾಡಕ್ಕಾಗಲ್ವಾ? ನೋಡು, ನೀನೇನು ತೊಂದ್ರೆ ತಗೋಬೇಡ, ನಾನು ಅಚ್ಚುಕಟ್ಟಾಗಿ ಅಡ್ಗೆ ಮಾಡ್ತೀನಿ, ನೀ ಲಕ್ಷಣವಾಗಿ ಬಂದು ಊಟ ಮಾಡು. ಹೊರಗಡೆ ತಿಂದು ಆರೋಗ್ಯ ಕೆಡಿಸ್ಕೋಬೇಡ, ಸರಿನಾ? ಆಯ್ತಮ್ಮ. ಅಪ್ಪ, ಅವ್ರು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ? ಸಾಕು ಸಾಕು ಸಾಕ್ ತಾಯಿ, ಸಾಕು. ಬಂದಾಗ್ಲಿಂದ ನಿನ್ನ ಗಂಡನ ಗುಣಗಾನ ಕೇಳಿ ಕೇಳಿ ಸಾಕಾಗ್ ಹೋಗಿದೆ. ಇದು ಒಳ್ಳೆ ಚೆನ್ನಾಗಿದೆ. ಹೇಗ್ ನೋಡ್ಕೋತಾರೆ, ಸಿಡ್ಕಲ್ವೇನೆ, ಅದು ಹೇಗೆ ಇದು ಹೇಗೆ ಅಂತ ನೀನ್ ಕೇಳಿದಿಕ್ ತಾನೇ ನಾನು ಹೇಳಿದ್ದು. ಅಮ್ಮ ತಾಯಿ, ಏನೋ ಮಾತಿನ ಮಸ್ತೆ ಕೇಳ್ದೆ. ನೀನ್ ನೋಡಿದ್ರೆ ಸಹಸ್ರನಾಮ ಶತನಾಮಾವಳಿನ ಶುರು ಮಾಡ್ತಿ ಅಂತ ನನ್ಗೇನ್ ಗೊತ್ತು. ಮಾತಾಡಿ ಸಾಕು, ಕಾಫಿ ಕುಡಿ. ಅಮ್ಮ, ಒಂದ್ ಮಾತ್ ಹೇಳ. ಹೇಳು. ನಿನ್ ತುಂಬಾ ಹೊಟ್ಟೆ ಉರಿ. ಹಾ ನೋಡ್ರಿ, ಏಯ್ ನನ್ಗ್ಯಾಕೆ ಹೊಟ್ಟೆ ಉರಿ? ನನ್ ಗಂಡ ನನ್ನ ನೋಡ್ಕೊಂಡಷ್ಟು ಚೆನ್ನಾಗಿ ನಿನ್ ಗಂಡ ನಿನ್ನ ನೋಡ್ಕೊಳಲ್ವಲ್ಲ, ಅದಕ್ಕೆ. ದಯವಿಟ್ಟು ನನ್ನನ್ನ ನನ್ ಪಾಡಿಗೆ ಬಿಟ್ಬಿಡಿ. ನಿಮ್ಮಿಬ್ರು ಜಗಳದಲ್ಲಿ ನನ್ನನ್ನ ಬಲಿಪಶು ಮಾಡ್ತೀರಾ? ನೋ ನೋ ನೋ, ಇಟ್ಸ್ ಟೂ ಬ್ಯಾಡ್. ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ತಟ್ಟೆ ಸೌಂಡ್ ಮಾಡ್ಲಿಲ್ಲ, ಅದಕ್ಕೆ ಇಲ್ಲಿಗೆ ಕರೆದು ಬಡಿಸಿದ್ದು. ಸುಮ್ಮನೆ ನಿಮ್ ತಾಯಿ ತೊಂದ್ರೆ ತಗೊಂಡ್ರು. ಅಮ್ಮನ್ ಜೊತೆ ನಾನೇ ಎಫರ್ಟ್ಸ್ ಹಾಕಿದೀನಿ ಗೊತ್ತಾ? ಅಂಡ್ ದೆನ್ ಕ್ರೆಡಿಟ್ ಗೋಸ್ ಟು ಯು ಟು. ಥ್ಯಾಂಕ್ ಯು. ಪರವಾಗಿಲ್ಲ, ನಾನೇ ಬಡ್ಸ್ಕೊತೀನಿ. ಹೆಂಡತಿ ಜೊತೆಲಿಲ್ಲ ಅಂತ ಹೊಟ್ಟೆ ತುಂಬಾ ಊಟ ಮಾಡ್ತಿರೋ ಇಲ್ವೋ? ಹಾಗಂತ ನಿಮ್ಮಮ್ಮ ನಿಂಗೆ ಹೇಳೋದ್ರಾ? ನಾನೇ ಹೇಳ್ತಾ ಇರೋದು. ಸಾಕು 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 ಸಾಕು. ಇನ್ಸಲ್ ಎಷ್ಟು ಬಿಡಿಸ್ತೀಯಾ? ಹಲೋ, ಹಾ ಹೇಳ್ ರಮ್ಯಾ. ಫಸ್ಟ್ ಕ್ಲಾಸ್ ಊಟ. ಹಾ, ಅವ್ರ ಮನೇಲೆ ಮಾಡ್ತಾ ಇದ್ದೀನಿ. ಹಾ, ಓಕೆ ಬಾಯ್, ಗುಡ್ ನೈಟ್. ಅಯ್ಯೋ ತೆಗೆ, ಮೊದ್ಲೇ ಉಸಿರು ಕಟ್ಟ ಹೋಗಾಗ್ತದೆ ಇವಳೊಬ್ಳು. ಇನ್ನೂ ಬರ್ಲಿಕ್ಕೆ. ಅಮ್ಮ, ಕಾಲೇಜ್ಗೆ ಹೋಗಿ ಬರ್ತೀನಿ. ಹಾಯ್. ಹಲೋ, ಕಾಲೇಜ್ಗಾ? ಬಾ ಡ್ರಾಪ್ ಮಾಡ್ತೀನಿ. ಅಯ್ಯೋ, ಅರೆ ಬಾ ಡ್ರಾಪ್ ಮಾಡ್ತೀನಿ. ಥ್ಯಾಂಕ್ ಯು. ಯಾಕನ್ಮಂತು ಅಳ್ತಾ ಇದೆಯಲ್ಲ? ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಯಾಕೋ ನನ್ನ ಹಣೆ ಬರನೇ ಸರಿ ಇಲ್ಲ ಸರ್. ಹನುಮಂತು ಅಂತ ಹೆಸರಿಟ್ಕೊಂಡು ಅಳ್ತಾ ಇದೆಯಲ್ಲ, ಏನ್ ಅನಾಹುತ ಮಾಡ್ಕೊಂಡ ಹೇಳೋ? ಇವನು ಮಾಡ್ಕೊಂಡಿದ್ದಲ್ಲ ಸರ್, ಆ ರೂಪ ಇವನಿಗ್ ಮಾಡಿದ್ದಾಳೆ. ಏನಮ್ಮ ರೂಪ? ಏನಿಲ್ಲ ಸರ್, ನಾನ್ ಮದ್ವೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟೆ ಅಷ್ಟೇ. ನನ್ ಮದ್ವೆ ಸರ್, ನೀವಿಬ್ರು ಖಂಡಿತ ಬರ್ಬೇಕು. ಅಂದ್ರೆ ನಮ್ಮ ಹನುಮಂತು ಕೈ ಕೊಟ್ಟೆ ನೀನು? ನಾನಿಲ್ ಸರ್ ಕೈ ಕೊಟ್ಟೆ. ಬೆರಳು ತೋರಿಸಿದ್ರೆ ಹಸ್ತನೇ ನುಂಗೊಂತವ್ರಿರೋ ಈ ಕಾಲದಲ್ಲಿ ಎಷ್ಟು ಹೇಳಿದ್ರು ತಿಳ್ಕೊಳ್ಳದೆ ಮುಟ್ಟಾಳಂತರ ಆಡ್ತಿದ್ರೆ ಇಂಥವ್ರ ಜೊತೆ ಜೀವನ ಪೂರ್ತಿ ಇರಕ್ಕಾಗಲ್ಲ ಸರ್. ಯಾ, ಪಾಯಿಂಟ್ ಟು ಬಿ ನೋಟೆಡ್. ವಿಶ್ ಯು ಬೆಸ್ಟ್ ಆಫ್ ಲಕ್. ನನ್ನ ಹಣೆ ಬರನೇ ಸರಿ ಇಲ್ಲ. ನನ್ನ ನಸೀಬ್ ಈ ಪಾಟಿ ಖರಾಬ್ ಆಗಿದೆ ಅಂತ ಗೊತ್ತಿರ್ಲಿಲ್ಲ. ಹೇಳಿದಾರ ಅರ್ಥ ಕೂತಿದೆಯಲ್ಲೋ, ಇದನ್ನೇ ಒಂಥರ ಚಾಲೆಂಜ್ ಆಗಿ ತಗೋ. ನೀನ್ ಹೂವನ್ನು ಅವಳ ಮದುವೆಗಿಂತ ಮುಂಚೆ ನಿನ್ನ ಮದುವೆ ಮಾಡಿ ಅವಳ ಮುಖಕ್ಕೆ ಹೊರಗೆ ಮಾಡ್ತೀನಿ, ಏನಂತೀಯ? ಅದನ್ನೇನ ಅಂತೀಯ? ಅದನ್ನು ಜೋರಾಗಿ ಹೇಳಕ್ಕಾಗಲ್ವೇನೋ? ಕಣ್ಣಿ ನೋಡ್ಸ್ಕೋ. ರೂಪ, ನನ್ ಮದುವೆ ಆಗಿರುತ್ತೆ ಅಂತ ನೋಡ್ತಾ ಇರು.
ತಕ್ಷಣನೂ ಇದೆ, ಆಫೀಸಿಂದ ಬಂದ ತಕ್ಷಣನೂ ಇದೆ. ಸ್ಯಾರಿ ಚೇಂಜ್ ಮಾಡಕ್ಕಾದ್ರೂ ಬಿಡ್ರಿ. ಬೇಗ ಬಾರ, ಎಲ್ಲಿದ್ಯೆ? ಎಲ್ಲಿರುವೆ ಬರುವ ಕಾಡುವ ರೂಪಿಸಿಯೇ ಬಯಕೆಯ ಬಳ್ಳಿಯ ಹೇಗಿದೆ ನಾನು ಅದರ ಮಗನು ಯಾವ ಬಿಟ್ಟಿಗಿಟ್ಟು ನನಗೆ ಅವಳದ್ರೆ ಇಷ್ಟ, ಅವಳಿಗೆ ನಾನಂದ್ರೆ ಇಷ್ಟ. ಆದ್ರೆ ಪಾರ್ಕಲ್ಲೇ ಆಗ್ಬೇಕು, ಮರದ ಕೆಳಗೆ ಆಗ್ಬೇಕು ಅನ್ನೋ ಬಿಟ್ಟಿನ ಯಾವ ನನ್ನ ಮಗ ಇಟ್ಲು ಗೊತ್ತಾಗ್ಲಿಲ್ವಲ್ಲ. ಸಿಗಲಿ ಅವ್ನು ಮಾಡ್ತೀನಿ. ರೂಪ ಹನುಮಂತು ಹನುಮಂತು ಎಲ್ಲಾ ಫಿಟ್ಟಿಂಗಿಗೂ ಒಂದೊಂದು ಕಾರಣ ಇರುತ್ತೆ. ಬಾಬು, ಜಸ್ಟ್ few days. ಬಳ್ಳಿ ಎಲ್ಲ ನಿನಗೆ ಗೊತ್ತಾಗುತ್ತೆ. ಬಾ 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 ಮೆಲ್ಲಿಗೆ. ಎಲ್ಲಿ ಕರ್ಕೊಂಡು ಬಾ, 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 ಹೋಗ್ತಿದೆ ಬಾಬು? ಬಾ, ಬಾ, ಬಾ. ಮಾರ್ಗ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಕಾಲೇಜಿಗೆ ಲೇಟ್ ಆಗ್ತಿದೆ, ಸ್ವಲ್ಪ ಡ್ರಾಪ್ ಮಾಡ್ತೀರಾ? ಓಕೆ, ಕಮ್. ಥ್ಯಾಂಕ್ ಯು. ಹೊರಡೋಣ. ಒಂದ್ ನಿಮಿಷ ನಿಲ್ಸಿ. ಯಾಕಂಬ, ಏನಾಯ್ತು? ಕಂಫರ್ಟಬಲ್ ಆಗಿಲ್ಲ ಕೂತ್ಕೊಂಡಿರೋದು. ರೆಡಿನಾ? ಓಕೆ, ನಡೀರಿ. ರಮ್ಯಾ, 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 ಯಾಕೆ ಏನಾಯ್ತು? ನಡಿ, ಡಾಕ್ಟರ್ ಹತ್ರ ಹೋಗೋಣ ಅಂತ ಬೆಳಗ್ಗೆ ಹೇಳಿದೆ. ಬೆಳಗ್ಗೆ ಹೋಗಿದ್ರೆ ಇಷ್ಟು ನೋವು ನಿಂಗೆ ಜಾಸ್ತಿನೇ ಆಗ್ತಿರಲಿಲ್ಲ. ಸರ್, ಡಾಕ್ಟರ್ ಕರೀತಿದ್ದಾರೆ ಸರ್. ನೋಡಿ, ನಿಮ್ ವೈಫ್ಗೆ ಮಿಸ್ಕ್ಯಾರೇಜ್ ಆಗಿದೆ. ಮಿಸ್ಕ್ಯಾರೇಜ್ ಆಗಿದೆಯಾ? ಅವ್ಳು ಪ್ರೆಗ್ನೆಂಟ್ ಆಗಿದೆ ಗೊತ್ತಾಗಿಲ್ಲ ನಮ್ಗೆ. ಕೆಲವು ಸಲ ಈ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇಂದ ಮುಟ್ಟು ನಿಂತಿರೋದೇ ಗೊತ್ತಾಗೋದಿಲ್ಲ. ಆದ್ರೆ ಹೀಗೆ ಮಿಸ್ಕ್ಯಾರೇಜ್ ಆಗೋದು. ಏನಿದೆ, ಅವ್ರಿಗೀಗ ರೆಸ್ಟ್ ಬೇಕು. ನೀವು 3 ತಿಂಗಳ ಕಾಲ ಅವ್ರನ್ನ ಸೇರ್ತಾ ಇರೋದೇ ಒಳ್ಳೇದು. ಶ್ರೀಕಾಂತ್, ನೀನೊಬ್ನೇ ಬಂದ್ಯಾ? ರಮ್ಯಾ ಬರ್ಲಿಲ್ವಾ? ಅಮ್ಮ, ಇಬ್ರು ಒಟ್ಟಿಗೆ ಬಂದ್ರೆ ಗಾಡಿ ಪಂಚರ್ ಆಗ್ಬೋದು ಅಂತ ಬಿಟ್ಟು ಬಂದಿರಬಹುದು. ಏ ತಲೆ ಹರಟೆ, ಸಾಕ್ ನಿಲ್ಸೆ ನಿನ್ ತಮಾಷೆನ. ಗಾಡಿ ಇರೋದೇ ಇಬ್ರು ಸವಾರಿ ಮಾಡೋದಕ್ಕೆ.
ನೀನೇನಾದ್ರೂ ತಲೆ ಹರಟೆಗೆ ಮೊಳೆ ಚುಚ್ಚಿದ್ರೆ ಅವಾಗ ಪಂಚರ್ ಆಗ್ಬೇಕು ಅಷ್ಟೇ. ತಮಾಷೆ ಮಾಡೋ ವಯಸ್ಸು ಮಾಡ್ಲಿ ಬಿಡಿ. ರಮ್ಯ ನಂಗೆ ಹುಷಾರಿಲ್ಲ, ರೆಸ್ಟ್ ಬೇಕು ಅಂದ್ಲು, ರಮನ್ ಮನೆಗೆ ಬಿಟ್ಟು ಬಂದಿದ್ದೀನಿ. ಅಯ್ಯೋ, ಡಾಕ್ಟರ್ ಹತ್ರ ತೋರ್ಸುದೇ ಇಲ್ವೋ? ತೋರ್ಸಿ ಬಿಟ್ಟು ಬಂದಿದ್ದು. ಸರಿ, ಇವತ್ ನೀನೊಬ್ನೇ ಅಡ್ಗೆ ಮಾಡ್ಕೊಳಕ್ ಹೋಗ್ಬೇಡ, ನಮ್ಮನೆಗೆ ಊಟಕ್ ಬಂದ್ಬಿಡು. ಅಯ್ಯೋ, ನಾನ್ ಮಾಡಿದ ಅಡಿಗೆ ನಾಯಿನೂ ತಿನ್ನೋದಿಲ್ಲ, ನಾನೇ ಅಡ್ಗೆ ಮಾಡೋದಕ್ಕೆ ಹೋಗ್ಲಿ? ನನ್ನಂತ ಹೋಟ್ಲ್ಗಳಿವೆ ಅಲ್ಲ. ನೋಡು, ನಾನ್ ನಿನ್ಗೆ ಅವತ್ತೇ ಹೇಳಿದೀನಿ ಹೋಟ್ಲಲ್ಲಿ ಊಟ ಮಾಡ್ಬೇಡ ಅಂತ ಹೇಳ್ಬಿಟ್ಟು. ನೀನೊಬ್ನೇ ಇರ್ತೀಯಾ, ನಮ್ಮನೆಗೆ ಬಂದು ಊಟ ಮಾಡು, ಸರಿನಾ? ಆರೋಗ್ಯ ಕೆಲ್ಸ್ಕೋಬೇಡ. ಬೇಡಿಮ್ಮ. ಬೇಡಿ ಅಂದ್ರೆ ಕೈಗ್ ಬೇಡಿ ಹಾಕಿ ಎಳ್ಕೊಂಡ್ ಹೋಗ್ಬೇಕಾಗತ್ತೆ ಅಲ್ವೇನಮ್ಮ? ಏ ತರ್ಲೆ, ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ನೀನ್ ಪಾಪ ಇಲ್ಲೇ ಊಟ ಮಾಡುವೆ ಅಂತೆ. ಬರ್ಬೇಕಷ್ಟೇ. ನಿಮ್ ವೈಫ್ಗೆ ಮಿಸ್ಕ್ಯಾರೇಜ್ ಆಗಿದೆ. ನೀವು 3 ತಿಂಗಳ ಕಾಲ ಅವ್ರನ್ನ ಸೇರ್ದೇ ಇರೋದೇ ಒಳ್ಳೇದು. ಅಕಸ್ಮಾತ್ ನೀವಿಬ್ರು ಒಂದಾಗಿ ರಮ್ಯಾ ಪ್ರೆಗ್ನೆಂಟ್ ಆದ್ರೆ ಅವ್ರ ಜೀವಕ್ಕೆ ಅಪಾಯ. ಹೊರಟೋಗ್ರಂಬ. ಮೈ ಮರೆಯೋದಕ್ಕೆ ಮುಂಚೆ ಎಚ್ಚೆತ್ಕೊಳ್ಳೋದು ಇಬ್ಬರಿಗೂ ಕ್ಷೇಮ. ಇನ್ನೊಂದು 5 ನಿಮಿಷ ನೀನ್ ಹೀಗೆ ಮಾಡಿದ್ರೆ ತಪ್ಪು ಮಾಡೋ ಹಂತಕ್ಕೆ ತಲುಪಿ ಎಲ್ಲಾ ದೃಷ್ಟಿಗಳಲ್ಲೂ ಅಪರಾಧಿಗಳಾಗಿ ಚೀತು ಅನ್ಸ್ಕೋಬೇಕಾಗುತ್ತೆ. ಯಾರು ಏನೇ ಹೇಳಿ ನಾನೇ ಹೊಣೆ ಅಂತ ಡಂಗುರ ಹೊಡಿತೀನಿ. ಬೇರೆ ಮಾಡ್ಬೇಕಾ? ಊಟಕ್ಕೆ ಕರ್ದೇನೆ? ಹಾ, ಬರ್ತಾ ಇದ್ದಾರೆ. ಏಯ್, ಇದು ಬರೀ ಸ್ಯಾಂಪಲ್, ಮತ್ತೆ ಬರ್ತೀನಿ. ಸಂಕೋಚ ಪಟ್ಕೋಬೇಡಪ್ಪ, ನಿಮ್ಮನೆ ಅಂತಾನೆ ತಿಳ್ಕೊ. ಅದ್ ಹೇಗಮ್ಮ ತಿಳ್ಕೊತಾರೆ? ಇದೇನ ಅವ್ರ ಅತ್ತೆ ಮನೆನಾ? ಏಯ್, ಸುಮ್ನೆ ಇರೆ. ಮಧ್ಯ ಬಾಯಿ ಹಾಕಿ ಒಟ್ಟ ಅಂತ ಅನ್ಬೇಡ ನೀನು. ಯಾವಾಗ್ಲೂ ಮಧ್ಯ ಬಾಯಿ ಹಾಕಿ ಅವ್ರ ಊಟ ಮಾಡದೆ ಇರೋ ಹಾಗೆ ಮಾಡ್ಬೇಡ ನೀನು. ಏನೋ ಪಾಪ ಅವ್ರೊಬ್ರೇ ಊಟ ಮಾಡೋದಿಲ್ಲ ಅಂತ ನಿನ್ನ ಜೊತೆ ಕೂರ್ಸಿದ್ದೆ ತಪ್ಪಾಗೋಯ್ತು. ಅವ್ರು ಬೇಜಾರಾದ್ರೆ ಊಟ ಮಾಡ್ಲಿ ಅಂತಾನೆ ತಮಾಷೆ ಮಾಡ್ತಿರೋದು ಅಲ್ವಾ? ಶ್ರೀಕಾಂತ್, ನೀನ್ ಇವಳ ಮಾತ್ಗೆ ಬೇಜಾರ್ ಮಾಡ್ಕೋಬೇಡಪ್ಪ. ನಿಧಾನವಾಗಿ ಸಂಕೋಚ ಇಲ್ಲದೆ ಊಟ ಮಾಡು. ಊಟಕ್ಕೆ ಕೂತ್ಕೊಂಡಾಗ ಸಂಕೋಚ ಪಟ್ರೆ ಹೊಟ್ಟೆ ತುಂಬಲ್ಲಮ್ಮ. ಆಮೇಲೆ ಹೊಟ್ಟೆ ತುಂಬಾ ತಣ್ಣೀರ್ ಕುಡ್ಕೊಂಡು ತಣ್ಣಗ್ ಮಲ್ಕೋಬೇಕಾಗುತ್ತೆ ಅಷ್ಟೇ. ಏಯ್, ಸುಮ್ಮನೆ. ಅಯ್ಯೋ, ಉಪ್ಪಿನಕಾಯಿ ತರಲಿಲ್ಲ. ಊಟಕ್ಕೆ ಉಪ್ಪಿನಕಾಯಿ ಇದ್ರೇನೆ ಚಂದ. 1 ನಿಮಿಷ ತಗೊಂಡ್ಬರ್ತೀನಿ, ಊಟ ಮಾಡ್ತೀರಿ. ಇದ್ಯಾ? ಹೊಟ್ಟೆ ತುಂಬ್ತು, ಅದಕ್ಕೆ. ಮೊಸರನ್ನ ಒಂಚೂರು ತಿಂದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲ, ಸಾಕಾಯ್ತಂಟಿ. ಥ್ಯಾಂಕ್ಸ್ ಆಂಟಿ, ಬರ್ತೀನಿ. ಏ ತರ್ಲೆ, ನಾನು ಉಪ್ಪಿನಕಾಯಿ ತರಕ್ ಹೋದಾಗ ನೀನೇನಾದ್ರೂ ಅಂದ್ಯಾ? ಯಾರು ಏನೇ ಮಾಡಿದ್ರು ನನ್ನನ್ನ ಅಪರಾಧಿ ಮಾಡ್ತೀಯಲ್ಲ. ನೀನೇನಾದ್ರೂ ತರ್ಲೆ ಮಾಡಿರ್ತೀಯಾ, ಅದಕ್ಕೆ ಅಂದೆ. ಪಾಪ ಅವ್ರ ಹೊಟ್ಟೆಲೆ ಹೋದ್ನೋ ಏನೋ. ಅರೆ ಹೊಟ್ಟೆ ಹೋಗಿದ್ದು ಅವರೆಲ್ಲ, ನಾನು. ಈಗ ನಿನ್ ಮಾತಿಂದ ನಾನ್ ಅರೆ ಹೊಟ್ಟೆ ಹೋಗ್ತಾ ಇದ್ದೀನಿ. ಊಟ ಮಾಡಿ.
ಒಳ್ಳೆ ತರ್ಲೆ ಹುಡುಗಿ. ಒಂದು ಮಗು ಬೇಗ ಆಗ್ತದೆ, ಇನ್ನೊಂದು ಮಗು ಬೇಕಾದ್ರೆ ನಿಧಾನ ಮಾಡೋಣ. ನೀವು 3 ತಿಂಗಳ ಕಾಲ ಅವ್ರನ್ನ ಸೇರ್ತಿ ಇರೋದೇ ಒಳ್ಳೇದು. ಅರೆ ಎಷ್ಟು ಮಗು ಬೇಕು ಅನ್ಕೊಂಡಿದ್ದೀರಾ ಮೇಡಮ್ ಅವರೇ? ಒಂದ್ ಅರ್ಧ ಡಜನ್. ನೀನಾಗ್ ಬರಕ್ ಹೋದೆ ಇಲ್ಲಿಗೆ? ಯಾರ್ದು ನೋಡಿದ್ರೆ? ಇಲ್ಲಿ ನಿಂತು ಮಾತಾಡ್ತಿದ್ರೆ ಯಾರಾದ್ರೂ ನೋಡಿ ನೋಡ್ತಾರೆ. ಬೇಗ ಬಾಗಿಲು ತೆಗೀರಿ. ಪ್ಲೀಸ್ ಹೊರಟೋಗು. ಈಗ ಹೋದ್ರು ಕೆಟ್ಟ ಹೆಸರು ನಿಮ್ಗೆ ಬರೋದು. ನೀವೇ ಕರ್ದಿದ್ದಂತ ಎಲ್ರಿಗೂ ಹೇಳ್ತೀನಿ. ಹಾಗಾಗ್ಬಾರ್ದು ಅನ್ನೋ ಹಾಗಿದ್ರೆ ಬಾಗಿಲು ತೆಗೀರಿ. ತೆಗಿತೀರೋ ಇಲ್ವೋ? ತೆಗೀರಿ ಬಾಗಿಲು ಬೇಗ. ಅಯ್ಯೋ. ರಂಬಾ ಪ್ಲೀಸ್, ಯಾಕೆ ನನ್ ಹಿಂದೆ ಬಿದ್ದಿದ್ಯಾ? ನಿನಗೆ ನನಗೆ ಮದ್ವೆ ಆಗಿ ಹೆಂಡತಿದ್ದಾಳೆ ಅಂತ ಗೊತ್ತಿದ್ರು ಯಾಕೆ ಈ ತರ ಮಾಡ್ತಾ ಇದೀಯಾ? ನಿನ್ ಭವಿಷ್ಯದ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ ನೀನು? ರಾತ್ರಿ ಇಷ್ಟೊತ್ತಲ್ಲಿ ಕದ್ದು ಬಂದಾಗ ನಿಮ್ ಬುದ್ಧಿ ಮಾತು ಕೇಳೋಕ್ ನನ್ಗೆ ಇಷ್ಟ ಇಲ್ಲ. ನನಗೆ ನೀವ್ ಬೇಕು. ಆದ್ರೆ ನನ್ನ ಹೆಂಡತಿ? ನನಗೆ ನಿಮ್ ಹೆಂಡತಿ ಸ್ಥಾನ ಬೇಡ, ನಿಮ್ ಪ್ರೀತಿ ಬೇಕು. ನನಗಿರೋದು ಒಂದೇ ಹೊಟ್ಟೆ ಕಿಚ್ಚು. ನಾನ್ ನೋಡಿ ಗಂಡಸಲ್ಲಿ ಹೆಂಡತಿನ ಅತಿ ಹೆಚ್ಚು ಪ್ರೀತಿ ಮಾಡೋ ಗಂಡಸು ಅಂದ್ರೆ ನೀವೊಬ್ರೇ ಅನ್ನೋದೇ. ನಿಮ್ಮನ್ ಪ್ರೀತಿ ಮಾಡೋದಿಕ್ಕೆ ನಿಮ್ ಹತ್ರ ಬರೋದಕ್ಕೆ ಕಾರಣ ಆಯ್ತು. ನಾನ್ ಮದ್ವೆ ಆಗೋ ವ್ಯಕ್ತಿ ಯಾರೋ ಏನೋ, ಅವ್ನ್ ನಿಮ್ಮಷ್ಟು ಪ್ರೀತಿ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ನಿಮ್ಮನ್ ಕೇಳ್ಕೊತಿದ್ದೀನಿ, ಒಂದೇ ಒಂದ್ ಸರ್ತಿ ಪ್ರೀತಿ ಮಾಡಿ ಸಾಕು. ರಂಬಾ, ನಿನಗ್ ಪ್ರೀತಿ ಬಗ್ಗೆ ಗೊತ್ತಿಲ್ಲ. ನಿನ್ ದೃಷ್ಟಿಲಿರೋದು ಪ್ರೀತಿ ಅಲ್ಲ, ಬರೀ ಕಾಮ. ಅದಕ್ಕೆ ಪ್ರೀತಿಯನ್ನು ಹೆಸರು ಕೊಟ್ಟು ನಿನ್ ಜೀವನ ನೀನ ಕಾಳ್ ಮಾಡ್ಕೋತೀಯಾ? ಬೇಡ ಪ್ಲೀಸ್ ಗೋ. ಆಗ್ಲೇ ಹೇಳಿಲ್ವ ನಿಮಗೆ ನಾನ್ ನಿಮ್ ಬುದ್ಧಿ ಮಾತು ಕೇಳಕ್ ಬಂದಿಲ್ಲ ಅಂತ? ಈಗ ನೀವು ನನ್ ಸೇರ್ದೆ ಹೋದ್ರು ನಿಮ್ಗೆ ಕೆಟ್ಟ ಹೆಸರು ಬರೋದು. ಹೇಗ್ ಗೊತ್ತಾ? ನಾನು ಹೇಗ್ ಹತ್ತು ಬಂದ್ನೋ ಹಾಗೆ ಹೋಗಲ್ಲ, ಜಂಪ್ ಮಾಡ್ತೀನಿ. ಆಗ ಕೈಕಾಲು ಮುರಿಬಹುದು, ಇಲ್ಲ ಪ್ರಾಣನ ಹೋಗ್ಬಹುದು ಅಷ್ಟೇ. ಆಗ್ಲೂ ಕೆಟ್ಟ ಅಪವಾದ ನಿಮ್ಗೆ ತಾನೇ ಬರೋದು. ಎಲ್ಲರಿಗೂ ಗೊತ್ತಾಗಿ ಸಾಯೋದು ಒಳ್ಳೇದಾ, ಇಲ್ಲ ಸೈಲೆಂಟ್ ಆಗಿ ಸೇರೋದು ಒಳ್ಳೇದಾ?
ಯಾಕಮ್ಮ ನಿದ್ದೆ ಬರ್ಲಿಲ್ವಾ? ನಿದ್ದೆ ಬರ್ಲಿಲ್ಲಮ್ಮ, ಅದಕ್ಕೆ ನೀರ್ ಕುಡಿಯೋಕ್ ಹೋಗಿದ್ದೆ. ನಿನಗೆ ಎಷ್ಟು ಸಲ ಹೇಳ್ತೀನಿ ಮಲಗುವಾಗ ಒಂದ್ ಬಾಟ್ಲಿ ನೀರ್ ಇಟ್ಕೊಂಡ್ ಮಲ್ಕೋ ಅಂತ. ಅದು ಬಿಟ್ಟು ರಾತ್ರಿ ಎಲ್ಲ ದೆವ್ವ ಓಡಾಡ್ದಂಗ್ ಓಡಾಡ್ತೀಯ. ಸರಿ ಮಲ್ಕೋ. ಇದೇನು ಒಬ್ರೇ ಹೋಗ್ತಿದ್ದೀರಾ? ರಮ್ಯಾ ಇಲ್ವಾ? ರಮ್ಯಾ ಬಂದಿಲ್ವಲ್ಲ? ಓ, ಮರ್ತೇ ಬಿಟ್ಟಿದೆ. ಸರಿ, ಕಾಲೇಜಿಗೆ ಡ್ರಾಪ್ ಮಾಡ್ತೀರಾ? ನಾನ್ ಕಾಲೇಜ್ ಕಡೆ ಹೋಗ್ತಾ ಇದ್ದೀರಾ ಅಲ್ವಾ? ಹೌದೌದು. ದಟ್ಸ್ ಮೈ ಡಾರ್ಲಿಂಗ್. ರಂಭಾ, ಅದ್ಯಾವ್ದಕ್ಕೂ ದುಡ್ಡು ಕೇಳಿದ್ಯಲ್ಲಮ್ಮ, ತಗೋ. ಏನಪ್ಪ ಶ್ರೀಕಾಂತ್, ನಿನ್ಗೆ ಆಫೀಸ್ಗೆ ಹೋಗದೆ ಇರೋ ಹಾಗೆ ಏನಾದ್ರು ತರಲೆ ಮಾಡ್ತಿದ್ದಾಳಾ? ಇಲ್ಲ ಇಲ್ಲ, ಅಂಥದ್ದೇನಿಲ್ಲ. ಒಬ್ನೇ ಹೋಗ್ತಿದ್ದೆ ಅಲ್ವಾ, ಕಾಲೇಜಿಗೆ ಸ್ವಲ್ಪ ಡ್ರಾಪ್ ಮಾಡ್ತೀರಾ ಅಂತ ಕೇಳ್ತಾ ಇದ್ಲು. ಏಯ್ ಹೋಗ್ಲಿ ಬಿಡೆ, ಒಂದಿನ ಸರಿ, ಪ್ರತಿನಿತ್ಯ ಸರಿಯಲ್ಲ. ಏನೋ ರಮ್ಯಾ ಇಲ್ಲ ಅಂತ ಕೇಳ್ದೆ. ರಮ್ಯಾ ಇದ್ದಿದ್ರೆ ನಾನು ಕೇಳ್ತಾನೂ ಇರ್ಲಿಲ್ಲ, ಅವ್ರು ಡ್ರಾಪ್ ಕೊಡ್ತಾನೂ ಇರ್ಲಿಲ್ಲ. ಹೋಗ್ಲಿ ಬಿಡಿ, ಇವತ್ತು ಒಂದ್ ದಿವಸ ನಾನೇ ಡ್ರಾಪ್ ಮಾಡ್ತೀನಿ. ಸರಿಯಪ್ಪ. ಇದೇನ್ ಮಾಮು, ಹುಡುಗಿನ ತೋರಿಸಿ ಅಂತ ನಿಮ್ಮನೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ನಾನು ರೂಪನ್ ಜೊತೆ ಮಾಡಿರೋ ಚಾಲೆಂಜ್ ನಲ್ಲಿ ನೀನ್ ಗೆಲ್ಬೇಕು, ಇಲ್ಲ ಅಂದ್ರೆ ನಾನು ಮುಖ ಎತ್ಕೊಂಡು ಓಡಾಡಂಗಿಲ್ಲಪ್ಪ. ಅದ್ ಸರಿ ಮಾಮು, ಅದಕ್ಕೂ ನನ್ನಿಲ್ಲಿ ಕರ್ಕೊಂಡ್ ಬಂದಿರೋದಕ್ಕೂ ಏನ್ ಸಂಬಂಧ? ಐತೆ ಸಂಬಂಧ ಐತೆ. ರೂಪನ್ ಜೊತೆ ಮಾಡಿರೋ ಚಾಲೆಂಜ್ ನಲ್ಲಿ ನೀನ್ ಗೆಲ್ಬೇಕು. ರೂಪನ್ ಮದುವೆ ಮುಂಚೆ ನಿನ್ ಮದುವೆ ಮುಗಿಸ್ಬೇಕು ಅಂತ ನನ್ನ ಮಗಳನ್ನೇ ನಿನಗ್ ಕೊಟ್ಟು ಮದುವೆ ಮಾಡೋಣ ಅಂತಿದ್ದೀನಿ. ಮಾಮು ಮಾಮು, ನಾನು ಇರೋಳು ಒಬ್ಳೆ ಮಗಳು, ಸಾಕಷ್ಟು ಆಸ್ತಿ ಇದೆ, ಏನಂತೀಯ? ಮಾಮು ನೋಡು, ಇನ್ಮೇಲೆ ನಾನು ನಿನಗೆ ಮಾಮು ಅಲ್ಲ, ಮಾವ. ಹೌದು, ನನ್ನ ಮಗಳನ್ನ ನೋಡ್ಲೇ ಇಲ್ಲ, ಆಗ್ಲೇ ಒಪ್ಕೊಂಡ್ಬಿಟ್ಟ. ನಿನ್ ಮಗಳು ಅಂದ್ರೆ ಕೇಳ್ಬೇಕ ಅಪ್ಪಂದರೇ ಮಗಳು ಕರ್ಸು, ಈಗಲೇ ತಲೆ ಕೆಡ್ಸ್ಬಿಡ್ತೀನಿ. ಇರು ಇರು, ಅವಸರ ಪಡಬೇಡ. ಬಾಳಿದವನು ಬಾಳಿಯಾನು. ನನ್ನ ಮಗಳನ್ನ ಕರಿತೀನಿ. ಚಿನ್ನ 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 ಮಾರಿ, ಚಿನ್ನ ಚಿನ್ನ ಅಂದ್ರೆ ಚಿನ್ನ. ಅಮ್ಮ, ಮಾವನ್ ಮಗಳು ಚಿನ್ನದಂಗೆ ಇರ್ತಾಳೆ, ಯಾವಾಗ ನೋಡ್ತೀನೋ ಏನೋ. ಅಪ್ಪ, ಕೋಗಿಲೆ ಕಂಠ. ಅವನೇ ನಿನ್ ಗಂಡ? ಅವನೇ ನನ್ ಗಂಡ. ತಾಳಿ ಕಟ್ಟು. ಅಪ್ಪ, ಅಯ್ಯಯ್ಯೋ, ನಿನ್ನು ರೂಪನ್ನು ಬೇರೆ ಬೇರೆ ಮಾಡ್ಬೇಕು ಅಂತ ಕೆಂಪು ಹಳದಿ ಹಸಿರು ಅಂತ ಪ್ರಯತ್ನ ಪಟ್ಟೆ, ಸಕ್ಸಸ್ ಆದೆ. ನನ್ನ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡಿ ಕನ್ಯಾಸರಿಂದ ವಿಮುಕ್ತನಾಗ್ಬೇಕು ಅಂತ ಪ್ರಯತ್ನ ಪಟ್ಟೆ, ಫೇಲ್ ಆಗೋಗ್ಬಿಟ್ನೆ. ಎಲ್ಲ ನನ್ನ ಕರ್ಮ. ಅಯ್ಯಯ್ಯೋ, ಯಾಕೆ ಹೊತ್ಕೊಂಡು ಹೋಗ್ತೀಯ? ನಿನ್ನ ನೋಡಕ್ ಬರೋ ಗಂಡುಗಳ ಗತಿಯೆಲ್ಲ ಇದೇ ಆಗೋಯ್ತಲ್ಲ. ನಾನಿಲ್ವಾ? ಸರ್ಕ ಫಿಟ್ಟಿಂಗ್ ಹಿಡ್ದೆ ರೂಪನ್ಗೆ ಗಂಟ ಹಾಕ್ಬಿಟ್ಟಿದ್ರೆ ಬಹಳ ಚೆನ್ನಾಗಿರ್ತಿತ್ತು ಏನೋ. ಹನುಮಂತು, ನೋಡಿ, ನಿಮ್ ವೈಫ್ಗೆ ಮಿಸ್ಕ್ಯಾರೇಜ್ ಆಗಿದೆ. ಓ, ಏನೋ ಅಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ತಾ ಇದ್ಯಾ? ನಾನೇನಾದ್ರು ಡಿಸ್ಟರ್ಬ್ ಮಾಡ್ದಾ? ನೋ ನೋ ನೋ, ನಥಿಂಗ್ ಲೈಕ್ ದಟ್. ಸರಿ, ಆಮೇಲೆ ಏನ್ ಸಮಾಚಾರ? ಏನ್ ಸಮಾಚಾರ ಅಂತ ನೀನೇ ಹೇಳ್ಬೇಕು. ನಮ್ಮ ಆಫೀಸರ್ಗೆ ಹುಡ್ಕೊಂಡ್ ಬಂದಿರೋದು ನೀನ್ ತಾನೆ? ಹೀಗೆ ಒಂದು ಇನ್ವೆಸ್ಟಿಗೇಷನ್ ಇತ್ತು, ಬಂದಿದ್ದೆ. ಗಂಡ ಹೆಂಡತಿ ಗೊತ್ತಿಲ್ಲದೆ ಒಂದು ಹುಡುಗಿನ ಲವ್ ಮಾಡ್ಬಿಟ್ಟಿದ್ದ. ಅವರಿಬ್ರು ವಿಷಯ ಹೆಂಡತಿ ಗೊತ್ತಾಗಿ ಹೆಂಡತಿ ತುಂಬಾ ಗಲಾಟೆ ಮಾಡಿದ್ದಂತೆ.
ಗಂಡ ಮತ್ತೆ ಆ ಹುಡುಗಿ ಇಬ್ರು ಸೇರಿ ಹೆಂಡತಿಗೆ ಮುಕ್ತಿ ತೋರಿಸಿದ್ದಾರೆ. ಅದೇ ಇನ್ವೆಸ್ಟಿಗೇಷನ್ ಇತ್ತು. ಹಾಗೆ ನಿನ್ನ ನೋಡಿದ್ರೆ ಮೈಂಡ್ ಸ್ವಲ್ಪ ರಿಲೀಫ್ ಆಗುತ್ತಂತ ಇಲ್ಲಿಗೆ ಬಂದೆ. ಹೇ, ನೀನೇ ಕೊಡಲ್ಲ ಅದೇ? ಏನೂ ಇಲ್ಲ, ಈ ತರ ಸುದ್ದಿಗಳು ಕೇಳಿದ್ರೆ ನಂಗೆ ಒಂಥರ ಆಗುತ್ತೆ ಅಷ್ಟೇ. ರಮ್ಯಾ ಹೇಗಿದ್ದಾಳು? ಸ್ವಲ್ಪ ಹುಷಾರಿಲ್ಲ, ಅವ್ರ ಅಮ್ಮನ ಮೇಲಿದ್ದಾಳೆ. ಓ, ಐ ಆಮ್ ಸಾರಿ ಕಣ. ನೀನಾಕೋ ಸಾರಿ ಕೇಳ್ತೀಯಾ? ನಡಿ, ಏನಾದ್ರು ತಂಡ. ಬೇಡ ಬೇಡ, ನೀನ್ ಕೂತ್ಕೋ. ನಿನಗೂ ಕೆಲಸ ಇದೆ, ನನಗೂ ಡ್ಯೂಟಿ ಟೈಮ್ ಆಯ್ತು. ಇನ್ನೂ ಸಲ ಬರ್ತೀನಿ. ಆಮೇಲೆ ಫಸ್ಟ್ ನೀನು ರಮ್ಯಾನ ಹುಷಾರಾದ ತಕ್ಷಣ ಮನೆ ಕರ್ಕೊಂಡ್ ಬಾ. ಓಕೆ? ಓಕೆ ಓಕೆ ಓಕೆ, ಬಾಯ್ ಬಾಯ್. ರಂಭಾ, ನಾನ್ ರೆಡಿಯಾಗಿ ಎಷ್ಟೊತ್ತಾಯ್ತಮ್ಮ. ನೀನ್ ಬರೋ ಅಷ್ಟರಲ್ಲಿ ಗಿಡಗಳಿಗೆ ನೀರ್ ಹಾಕೋಣ ಅಂತ ಹಾಕ್ತಾ ಇದ್ದೆ. ಸರಿ, ಹೋಗಿ ಕೈಕಾಲ್ ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ. ಅಕ್ಕನ್ ಮನೆಗೆ ಹೋಗೋಣ. ಅಕ್ಕನ್ ಮನೆಗ? ಯಾಕೆ? ಹೂನಮ್ಮ, ನಿನ್ ವಿಷಯನೇ ಮಾತಾಡೋದಿಕ್ಕೆ. ನನ್ ವಿಷಯನಾ? ನಿನ್ ಭಾವನಿಗೆ ಗೊತ್ತಿರೋ ಒಬ್ಬ ಒಳ್ಳೆ ಹುಡುಗ ಇದಾನಂತೆ. ಅಯ್ಯೋ. ಅದಕ್ಕೆ ನೀನ್ ಜಾತಕ ಫೋಟೋ ತಗೊಂಡ್ ಹೋಗಿ ಕೊಟ್ ಬರೋಣ. ಅದಕ್ಕಾದ್ರೆ ನನ್ ಬರೋದೇ ಇಲ್ಲ. ನಂಗಿನ್ನು ಓದೇ ಗೊತ್ತಿಲ್ಲ. ಅಷ್ಟೊಳಗೆ ನೀನ್ ಯಾಕಮ್ಮ ನನ್ ಮದ್ವೆ ಅರ್ಜೆಂಟು? ನಾನ್ ಬರಲ್ಲಪ್ಪ, ಬೇಕಾದ್ರೆ ನೀನೇ ಹೋಗ್ಬಿಟ್ ಬಾ. ನಂಗಂತೂ ಸಾಕಾಗಿದೆ. ನಾನು ಆರಾಮಾಗಿ ತಿಂಡಿ ತಿಂದು ಕಾಫಿ ಕುಡಿದು ಮನೇಲಿ ರೆಸ್ಟ್ ತಗೊಳ್ತೀನಿ. ಸರಿ ಬಿಡಮ್ಮ, ನೀನ್ ಬರೋದಿಲ್ಲ ಅಂತ ನಾನ್ ಕ್ಯಾನ್ಸಲ್ ಮಾಡಕ್ ಆಗೋದಿಲ್ಲ. ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದೀನಿ, ಹೋಗ್ಬಿಟ್ಟು ಬರ್ತೀನಿ. ಆಮೇಲೆ ಶ್ರೀಕಾಂತ್ ರಮ್ಯಾ ಜೊತೆಲಿ ಬಂದ್ರೆ ಸರಿ, ಇಲ್ದೇ ಇದ್ರೆ ಅವನಿಗೆ ರಾತ್ರಿ ಊಟಕ್ಕೆ ಮರಿ ಇದೆ ಹೇಳ್ಬೇಕು. ಆಮೇಲೆ ಅಡ್ಗೆ ಗಿಡ್ಗೆ ಮಾಡ್ತಾ ಕೂತ್ಕೊಂಡ್ಬಿಟ್ಟಾನು. ಹೂನಮ್ಮ. ಇವಳಿಗೋಸ್ಕರ ಕಾದಿದ್ ವೇಸ್ಟ್ ಆಗೋಯ್ತು. ಇಷ್ಟೊತ್ತಿಗೆ ನಾನೇ ಹೋಗಿ ಬಂದ್ಬಿಡ್ಬೋದಾಗಿತ್ತು. ಬರೋದು ಲೇಟ್ ಆಗುತ್ತೆ. ಎಲ್ಲಾ ಕಾರ್ಯಕ್ಕೂ ದ್ವಿತೀಯ ವಿಘ್ನ ಆಗ್ಬಾರ್ದು ಅಂತಾರೆ. ನನ್ನ ಶ್ರೀಕಾಂತ್ ಮಿಲನಕ್ಕೆ ಯಾಕೆ ದ್ವಿತೀಯ ವಿಘ್ನ ಆಗ್ಬೇಕು? ಫೋನ್ ಮಾಡಿ ಬೇಗ ಬರೋದಕ್ಕೆ ಹೇಳ್ತೀನಿ. ಆಗ ರಾತ್ರಿ ಕದ್ದು ಮುಚ್ಚಿ ಎದ್ದು ಹೋಗೋದಾದ್ರೂ ತಪ್ಪುತ್ತೆ. ಹಲೋ ಹಲೋ ಶ್ರೀ ಡಿಯರ್, ನಾನು. ಯಾಕೆ ಫೋನ್ ಮಾಡಿದೆ? ಯಾಕ? ಮನೇಲಿ ಒಬ್ಳೇ ಇದ್ದೆ, ನೀವು ಬೇಕು ಅನ್ನಿಸ್ತು. ರಂಭಾ, ನೆನ್ನೆ ಆಗಿದ್ ಸಾಕು, ಪದೇ ಪದೇ ಅದೇ ಚೆನ್ನಾಗಿರೋದಿಲ್ಲ. ನಿಮ್ ಹತ್ರ ಬುದ್ಧಿ ಹೇಳಿಸ್ಕೊಡಕ್ ಫೋನ್ ಮಾಡ್ಲಿಲ್ಲ. ನೀವೀಗ ಬರ್ತಿರೋ ಇಲ್ವೋ? ರಂಭಾ ಪ್ಲೀಸ್, ನನ್ ಮಾತು ಕೇಳು. ನನ್ ಮಾತು ಕೇಳು. ಇಲ್ಲ, ಕೇಳಲ್ಲ. ಈಗ ನನ್ಗಿರೋ ಮೂಡಲ್ಲಿ ನೀವು ಬೇಕು ಅಷ್ಟೇ. ಇಲ್ಲಾಂದ್ರೆ ಇದೇ ಎಮೋಷನಲ್ ನಾನೇನಾದ್ರೂ ಮಾಡ್ಕೊಂಡ್ಬಿಡ್ತೀನಿ. ರಂಭಾ, ಕೂಲ್ ಡೌನ್, ಕೂಲ್ ಡೌನ್, ಬರ್ತಾ ಇದ್ದೀನಿ. ಸರ್ ಕೂತ್ಕೊಳ್ಳಿ. ಶ್ಯಾಮ್ರಾಯ್ರೆ, ನಂಗೆ ಸ್ವಲ್ಪ ಹುಷಾರಿಲ್ಲ, ಅರ್ಜೆಂಟ್ ಆಗಿ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀನಿ. ಯಾರಾದ್ರೂ ಬಂದ್ರೆ ನೀವೇ ಸ್ವಲ್ಪ ಅಟೆಂಡ್ ಮಾಡಿ. ಆಯ್ತು, ಓಕೆ? ಯಾರ್ಯಾರಿಗೆ ಯಾವ್ಯಾವಾಗ ಹುಷಾರ್ ತಪ್ಪುತ್ತೋ ಆ ದೇವ್ರೇ ಬಲ್ಲ. ಅಪ್ಪ ದೇವ್ರೇ, ನನ್ನನ್ನು ಮಾತ್ರ ದಿಢೀರ್ ಅಂತ ಹುಷಾರ್ ತಪ್ಪಿಸ್ಬೇಡ. ಮುಂಚೆನೆ ಇನ್ಫಾರ್ಮೇಶನ್ ಕಳ್ಸು. ಕಳಿಸ್ತಾನೆ SMS ಮೂಲಕ. ಏನಿಲ್ಲ, ಕೆಲಸ ಮಾಡಿ ಅಂದೆ. ರಂಭಾ, ಏನಿದು? ಅಲ್ಲ, ಒಂದ್ಸಲ ಮಾಡಿದ ತಪ್ಪನ್ನ ಇನ್ನೊಂದ್ಸಲ ಯಾರಾದ್ರೂ ನೋಡಿದ್ರೆ ಏನ್ ಗತಿ? ಫೋನ್ ಮಾಡಿ ಬ್ಲಾಕ್ ಮೇಲ್ ಬೇರೆ ಮಾಡ್ತೀಯಾ? ಪ್ಲೀಸ್. ಅಂತ ಹೆದರ್ಕೊಂಡ್ ಬಂದೆ ಅಂತಾಯ್ತು. ಹಾಗಾದ್ರೂ ಬಂದ್ರಲ್ಲ, ಅಷ್ಟು ಸಾಕು. ನನ್ನ ಬೇಳೆ ಆರಾಮಾಗಿ ಬೇಯಿಸ್ಕೋಬಹುದು. ಪ್ಲೀಸ್ ರಂಭಾ, ಪ್ಲೀಸ್. ಹಾಗೆ ಹೋಗ್ಬೇಕು ಅಂತಿದ್ರೆ ರೂಮಿಗೆ ಬಂದು ಶರ್ಟಿ ಹಾಕಿ ಬಿಚ್ತಾ ಇದ್ದೀರಾ? ನಿನ್ನ ತುಂಡುತನದಿಂದ ಅನಾಹುತಕ್ಕೆ ದಾರಿ ಆಗ್ಬಾರ್ದು. That's my darling. ನೋಡ್ದ್ಯಾ, ಯಾವತ್ತಿದ್ರು ಇದೆಲ್ಲ ಡೇಂಜರ್ ಅಂತ ಹೇಳಿದೆ. ನನ್ನ ಈಗ
ಬಂದಿರ್ಬೇಕು. ತಗೊಳ್ಳಿ, ಕೀ ಕೊಟ್ಬಿಟ್ಟು ಬನ್ನಿ. ಕೇಳಿದ್ರೆ ನನ್ನ ಮನೆಗೆ ಹೋಗಿದ್ದೀನಿ, ನಾನು ಆಮೇಲೆ ಹೋಗ್ತೀನಿ. ನಿಮ್ಮನ್ನ ಕೇಳಿದ್ರೆ ನಿಮ್ಗೆ ಹುಷಾರಿಲ್ಲ, ಬೇಗ ಬನ್ನಿ ಅಂತ ಹೇಳಿ. ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಹುಷಾರಿಲ್ವಾ? ರಮ್ಯಾ, ನೀನು ಬಾಗ್ಲಲ್ಲೇ ಎಲ್ಲ ಹೇಳ್ಬೇಕಾ? ರಮ್ಯಾ, ಅದೇ ಡಾಕ್ಟರ್ ಫೋನ್ ಮಾಡ್ದೆ, ಇವತ್ತು ಸಂಜೆ ಬನ್ನಿ ಅಂದ್ರು. ಆ ವಿಷಯನ ನಿಮಗ್ ತಿಳಿಸೋಣ ಅಂತ ಫೋನ್ ಮಾಡ್ದೆ, ಆದ್ರೆ ನಿಮ್ ಮೊಬೈಲು ಸ್ವಿಚ್ ಆಫ್ ಆಗಿತ್ತು. ಅದಕ್ಕೆ ಆಫೀಸಿಗೆ ಫೋನ್ ಮಾಡ್ದೆ. ಶ್ಯಾಮರಾಯರು ನಿಮ್ಗೆ ಹುಷಾರಿಲ್ಲ ಅಂತ ಹೇಳಿದ್ರು. ಮನೇಲಿ ಏನಾದ್ರೂ ರೆಸ್ಟ್ ತಗೋತಾ ಇದ್ದೀರಾ ಅಂತ ಮನೆಗ್ ಬಂದೆ. ರಮ್ಯಾ, ಡಾಕ್ಟರ್ ಹತ್ರ ಎಷ್ಟೊತ್ಕೋಬೇಕು? ಬಟ್ಟೆ ಹಾಕೊಂಡ್ ಬರ್ತೀನಿ, ಇಬ್ರು ಹೋಗೋಣ. ಇಲ್ಲೇರು ಇಲ್ಲೇರು. ಈಗ ಒಳ್ಳೆ ಸರಿ ಹೋಯ್ತಲ್ಲ, ನಾನು ಬಟ್ಟೆ ಬದಲಾಯಿಸ್ಬೇಕು. ಬಿಡಿ ಬಿಡಿ, ನಾನ್ ತೆಗಿತೀನಿ. ರಮ್ಯಾ, ಇದೇನ್ರಿ ಇದು? ಒಂದ್ ದಿವ್ಸ ನಾನು ಇಲ್ದಿದ್ದಕ್ಕೆ ಇಷ್ಟೊಂದು ಗಬ್ಬಾಗಿಟ್ಟಿದ್ದೀರಾ. ಒಬ್ಬರು ಮಲ್ಕೊಳ್ಳೋದಕ್ಕೆ ಇಷ್ಟೊಂದು ಆರ್ಭಟನ. ಅರೆ, ಇದನ್ನ ನಾನು ಯಾವಾಗ ಇಲ್ಲಿಟ್ಟಿದ್ದೆ? ಹೌದು, ಇದು ನಂದಲ್ವೇ? ಇದು ಯಾರ್ದು? ಇಲ್ಲಿ ರಮ್ಯಾ, 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 ಪ್ಲೀಸ್ ದಯವಿಟ್ಟು ನನ್ನ ಮಾತು ಕೇಳು. ಖಂಡಿತವಾಗ್ಲೂ ಇನ್ನೊಂದ್ಸಲ ಇಂಥ ತಪ್ಪು ಮಾಡೋದಿಲ್ಲ. No. ದಯವಿಟ್ಟು ನನ್ನ ಮಾತು ಕೇಳು ರಮ್ಯಾ, ಪ್ಲೀಸ್. ನೋ, ಒಂದ್ಸಲ ಮನ್ಸ್ ಮಾಡಿದ್ರೆ ಅದಷ್ಟೇ. ಕೆಟ್ಟ ಮನ್ಸಂತೂ ನನ್ಗಿಲ್ಲ, ಅದ್ ನಿಮಗ್ ಗೊತ್ತು. ಈಗ ನಾನ್ ತಗೊಂಡಿರೋ ನಿರ್ಧಾರ ಸರಿಯಾಗಿದೆ. ಕೈ ತೆಗೀರಿ. ಪ್ಲೀಸ್ ರಮ್ಯಾ, ಪ್ಲೀಸ್. ಛೀ, ಆ ಸನ್ನಿವೇಶ ನೆನ್ಸ್ಕೊಂಡ್ರೆ ನಂಗೆ ಅಸಹ್ಯ ಆಗುತ್ತೆ. ನೀವ್ ಹೀಗ್ ಮಾಡ್ತೀರ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ, ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ರಮ್ಯಾ, ಪ್ಲೀಸ್. ರಮ್ಯಾ, ರಮ್ಯಾ, ನಿನ್ ಹುಷಾರಿಲ್ಲ, ಅಮ್ಮನ್ ಮನೇಲಿದ್ಯಾ ಅಂತ ಹೇಳ್ದ ಶ್ರೀಕಾಂತ್. ಹೌದು, ಅದಕ್ಕೆ ಬಟ್ಟೆ ತಗೊಂಡ್ ಹೋಗೋಣ ಅಂತ ಬಂದೆ. ಮತ್ತೆ ಒಬ್ಳೆ ಹೋಗ್ತಾ ಇದೀಯಾ? ಬರ್ತಾರೆ, ನಾನ್ ಮೊದ್ಲು ಹೋಗ್ತಾ ಇದ್ದೀನಿ. ರಂಭಾ, ರಮ್ಯಾ ರಭಸದಿಂದ ಹೋಗಿದ್ ರೀತಿ ನೋಡಿದ್ರೆ ಅವ್ರಿಬ್ರು ನಡುವೆ ಏನು ನಡೆದಿದೆ ಅನ್ಸತ್ತೆ. ಅವ್ರಿಬ್ರು ಒಟ್ಟಿಗೆ ಹೋಗ್ದಿರೋ ದಿನಾನೇ ಇಲ್ಲ. ಅವಳು ಹೋಗಿದ್ ರೀತಿ, ಅವ್ರ ಹಿಂದೆ ಶ್ರೀಕಾಂತ್ ಹೋಗಿದ್ ರೀತಿ ನೋಡಿದ್ರೆ ಅವ್ರಿಬ್ರಲ್ಲಿ ಏನೋ ನಡೆದಿದೆ ಅಂತ ಅನ್ಸುತ್ತೆ. ರಮ್ಯಾ ಯಾಕೆ ಬಂದಿಲ್ಲ ಇನ್ನು? ರಮ್ಯಾ, ಫೋನ್ ಮಾಡ್ತೀನಿ ಅಂತ ಹೋದವಳು ಲಗೇಜ್ ತಂದಿದ್ಯಾ? ಏನು ಇದು? ಶ್ರೀಕಾಂತ್, ಡಾಕ್ಟರ್ ಇನ್ನೊಂದ್ ವಾರ ರೆಸ್ಟ್ ತಗೊಳಕ್ ಹೇಳಿದ್ರು, ಅದಕ್ಕೆ ಬಟ್ಟೆ ತಂದೆ. ರಮ್ಯಾ, ನನ್ನ ಮಾತಿಗೆ ಬೆಲೆ ಕೊಡದೆ ನೀನ್ ನಿನ್ನ ಹಠನ ಸಾಧಿಸ್ತಾನೆ ಇದೀಯ. ನನ್ನ ಮರ್ಯಾದೆ ನಿಮ್ಮ ಅಪ್ಪ ಅಮ್ಮನ ಮುಂದೆ ಹೋಗಿಲ್ಲ. ಈಗ ನನ್ಗೆ ಎಮೋಷನಲ್ ಕಂಟ್ರೋಲ್ ತಪ್ಪಿ ಮಾತು ಜೋರಾದ್ರೂ ಹೋಗುತ್ತೆ. ನಿನ್ನ ನೋಡಿದ್ರೆ ನನ್ಗೆ ಅಸಹ್ಯ ಆಗುತ್ತೆ. ಅವಳ ಬುದ್ಧಿ ಹೇಳೋ ವಯಸ್ಸು ನಿಮ್ದು. ನೀವೇ ಹೀಗ್ ಮಾಡಿದ್ರೆ ಹೇಗ್ರಿ? ನನ್ನ ನಾಚಿಕೆ ಆಗುತ್ತೆ. ನೀನ್ ಹೇಳೋದೆಲ್ಲ ಹೇಳಿದ್ಯಲ್ಲ, ನಾನ್ ಹೇಳೋದ್ ಕೇಳಿ ಇವಾಗ. ಎತ್ತಿಗೆ ನಿಂತು ಮಾತಾಡಿ. ಅಳಿಯನೇ ದೇವ್ರು ಅನ್ಕೊಂಡಿದ್ದು ನಮ್ಮ ಅಪ್ಪ ಅಮ್ಮನ ಮುಂದೆ ಮುಖಕ್ಕೆ ಮಸಿ ಬಳಸ್ಕೋಬೇಡಿ. ಪ್ಲೀಸ್ ಲೀವ್ ಮಿ ಅಲೋನ್, ದಟ್ಸ್ ಆಲ್. ನಿಮಗ್ ನಾನ್ ಬೇಕು ಅನ್ನೋದಾದ್ರೆ ಬೇರೆ ಮನೆ ಮಾಡಿ, ಅಷ್ಟೇ. ಯಾಕೋ ಒಳ್ಳೆ ಮಂಗನ್ ತರ ಹೀಗ್ ಕೂತಿದ್ಯಾ? ಓಹೋ, ಮಂಗ ಇನ್ನು ಮರ ಏರಿಲ್ಲ ಅಂತ ಕಾಣುತ್ತೆ. ಯಾಕೋ? ಏನು ಅಂತ ಹೇಳು. ಮನೇಲಿ ಮನೇಲಿ? ಓಹೋ, ಅಲ್ಲ ಮನೇಲಿ ಇಷ್ಟಪಟ್ಟು ಮದುವೆ ಆದ್ರೂ ಕಷ್ಟನಾ?
ಮುರಳಿ ನನ್ ಪಾಡ ಕೇಳ್ತೀಯೋ? ನನ್ ಬಾಳಲ್ಲಿ ನಗು ನದ್ಮಾಯಾಗಿ ಎಷ್ಟೋ ಕಾಲ ಆಯ್ತು. ಓಹೋ, ಇದು ವಿಷಯ. ಅದಕ್ಕೆ ಕಣೋ ಹೇಳೋದು, ನನ್ನಂತ ಸ್ನೇಹಿತರು ನಿನ್ನಂತವ್ರ ಜೊತೆಲಿ ಇರ್ಬೇಕು ಅಂತ. ಒಂದು ಮಾತು ಹೇಳ್ತೀನಿ ಕೇಳು, ನಗುತ್ತಾ ನಗುತ್ತಾ ಸಾಯ್ಬೇಕಣ. ಬಾ, ಈಗ ಹೇಗಿದ್ರು ನಾ ಬಂದಿದ್ದೀನಲ್ಲ, ನಗುವಿನ ಜೊತೆ ನೆಗೆಯೋರ್ನು ತೋರಿಸ್ತೀನಿ. ಅವ್ರ ಜೊತೆ ನೀನು ಒಂದ್ ಹೆಜ್ಜೆ ಹಾಕು, ಬಾರೋ. ನಾನು ಹೇಳ್ತಾ ಇದ್ದೀನಿ, ಬಾರೋ, ಹೆಜ್ಜೆ ಹಾಕು, ಬಾರೋ. ಹೆಜ್ಜೆ ಹಾಕೋ ನೀ, ಹೆಜ್ಜೆ ಹಾಕೋ ನೀ, ಈ ಹಾಡಿನ ತಾಳಕ್ಕೆ ಹೆಜ್ಜೆ ಹಾಕೋ ನೀ, ಹೆಜ್ಜೆ ಹಾಕೋ ನೀ, ಹೆಜ್ಜೆ ಹಾಕೋ ನೀ, ಈ ಹಾಡಿನ ತಾಳಕ್ಕೆ ಹೆಜ್ಜೆ ಹಾಕೋ ನೀ. ಹಟ್ಟೆ ಕಲರು ನಾ ಹಟ್ಟೆ ಪವರು, ಅಟ್ಟಿ ಬಿಟ್ಟಿ ಸಿಟಿಯಲ್ಲಿ ಈ ಖದರು. ಹಟ್ಟೆ ಕಲರು ನಾ ಹಟ್ಟೆ ಪವರು, ಅಟ್ಟಿ ಬಿಟ್ಟಿ ಸಿಟಿಯಲ್ಲಿ ಈ ಖದರು. ಕುಣಿಬಾರು ಫ್ರೀ ಸ್ಟೈಲ್ ಅಲ್ಲಿ ಬ್ಯೂಟಿನ ಸ್ವೀಟಿ ಜಲ್ಲಿ, ಕುಣಿಬಾರು ಫ್ರೀ ಸ್ಟೈಲ್ ಅಲ್ಲಿ ಬ್ಯೂಟಿನ ಸ್ವೀಟಿ ಜಲ್ಲಿ. ಹೆಜ್ಜೆ ಹಾಕೋ ನೀ, ಹೆಜ್ಜೆ ಹಾಕೋ ನೀ, ಈ ಹಾಡಿನ ತಾಳಕ್ಕೆ ಹೆಜ್ಜೆ ಹಾಕೋ ನೀ. ಊರ್ವಶಿ ನೀನಲ್ಲ, ಮೇಲಕ್ಕೆ ನೀನಲ್ಲ, ಸುಮ್ಮನೆ ನಿನ್ನ ನೋಡಿದಾಗ ಜಕ್ಕು ಹೊಡಿತಲ್ಲ, ನನ್ನ ಚಿಕ್ಕು ಇಳಿತಲ್ಲ. ಸ್ಮೈಲಲ್ಲಿ ನಾನು ಮೊನಾಲಿಸಾ ಕಣೋ, ಲುಕ್ಕಲ್ಲಿ ನಾನು ಮಾರ್ಲಿ ಮೊನ್ರೋ ಕಣೋ. ಸುಮ್ನೆ ಮನ್ಸಲ್ಲಿ ನೀನು ಸ್ಟ್ರೆಚ್ ಆಡ್ಬೇಡ, ಎಂಗೇಜು ಆಗೋಕ್ಕಿಲ್ಲಿ ಡ್ರಿಂಕ್ ಬೇಡ, ಸುಮ್ನೆ ಟೆನ್ಷನ್ ಬೇಡ. ಕುಣಿಬಾರೋ ಫ್ರೀ ಸ್ಟೈಲ್ ಅಲ್ಲಿ ಬ್ಯೂಟಿನ ಸ್ವೀಟಿ ಜಲ್ಲಿ, ಕುಣಿಬಾರೋ ಫ್ರೀ ಸ್ಟೈಲ್ ಅಲ್ಲಿ ಬ್ಯೂಟಿನ ಸ್ವೀಟಿ ಜಲ್ಲಿ. ಹೆಜ್ಜೆ ಹಾಕೋ ನೀ, ಹೆಜ್ಜೆ ಹಾಕೋ ನೀ, ಈ ಹಾಡಿನ ತಾಳಕ್ಕೆ ಹೆಜ್ಜೆ ಹಾಕೋ ನೀ, ಹೆಜ್ಜೆ ಹಾಕೋ ನೀ, ಹೆಜ್ಜೆ ಹಾಕೋ ನೀ, ಈ ಹಾಡಿನ ತಾಳಕ್ಕೆ ಹೆಜ್ಜೆ ಹಾಕೋ ನೀ. ಅಮ್ಮೋ ಬಾರಮ್ಮೋ ನಿಲ್ಲುಕ್ಕೆ ಲಕ್ಕಮ್ಮೋ, ಆ ಲುಕ್ಕಿನ ಲಕ್ಕಲ್ಲೇ ಮಂತ್ರ ಹಾಕಮ್ಮೋ, ಜೋರು ಮಂತ್ರ ಹಾಕಮ್ಮೋ. ಆಕಾಶದ ಚುಕ್ಕಿ ನಾನು ನೋಡೋ ನನ್ನನ್ನು, ಕೈಲಾದ್ರೆ ಹತ್ತ ಬಂದು ಮುಟ್ಟೋ ನನ್ನನ್ನು, ಕಣ್ಣಲ್ಲೇ ಕಣ್ಣನಿಟ್ಟು ನೋಡೋ ನನ್ನನ್ನು, ಆ ಲಕ್ಕಿನಲ್ಲೇ ನೀನು ಸೆಳೆಯೋ ನನ್ನನ್ನು, ನೀ ಅಕ್ಕೋ ನನ್ನನ್ನು. ಕುಣಿಬಾರೋ ಫ್ರೀ ಸ್ಟೈಲ್ ಅಲ್ಲಿ ಬ್ಯೂಟಿನ ಸ್ವೀಟಿ ಜಲ್ಲಿ, ಕುಣಿಬಾರೋ ಫ್ರೀ ಸ್ಟೈಲ್ ಅಲ್ಲಿ ಬ್ಯೂಟಿನ ಸ್ವೀಟಿ ಜಲ್ಲಿ. ಹೆಜ್ಜೆ ಹಾಕೋ ನೀ, ಹೆಜ್ಜೆ ಹಾಕೋ ನೀ, ಈ ಹಾಡಿನ ತಾಳಕ್ಕೆ ಹೆಜ್ಜೆ ಹಾಕೋ ನೀ, ಹೆಜ್ಜೆ ಹಾಕೋ ನೀ, ಹೆಜ್ಜೆ ಹಾಕೋ ನೀ, ಈ ಹಾಡಿನ ತಾಳಕ್ಕೆ ಹೆಜ್ಜೆ ಹಾಕೋ ನೀ. ಹಟ್ಟೆ ಕಲರು ನಾ ಹಟ್ಟೆ ಪವರು, ಆಟಿ ಬಿಟಿ ಸಿಡಿಯಲ್ಲಿ ಈ ಖದರು. ಹಟ್ಟೆ ಕಲರು ನಾ ಹಟ್ಟೆ ಪವರು, ಆಟಿ ಬಿಟಿ ಸಿಟಿಯಲ್ಲಿ ಈ ಖದರು. ಕುಣಿಬಾರೋ ಫ್ರೀ ಸ್ಟೈಲ್ ಅಲ್ಲಿ ಬ್ಯೂಟಿನ ಸ್ವೀಟಿ ಜಲ್ಲಿ, ಕುಣಿಬಾರೋ ಫ್ರೀ ಸ್ಟೈಲ್ ಅಲ್ಲಿ ಬ್ಯೂಟಿನ ಸ್ವೀಟಿ ಜಲ್ಲಿ. ಹೆಜ್ಜೆ ಹಾಕೋ ನೀ, ಹೆಜ್ಜೆ ಹಾಕೋ ನೀ, ಈ ಹಾಡಿನ ತಾಳಕ್ಕೆ ಹೆಜ್ಜೆ ಹಾಕೋ ನೀ. ನೀವು ಕರೆ ಮಾಡಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ. ದಯವಿಟ್ಟು ಸ್ವಲ್ಪ ಸಮಯದ ಬಳಿಕ ಪ್ರಯತ್ನಿಸಿರಿ. The subscriber you are calling is switched off. Please try after some time.
ಹಾಯ್. ಹಾಯ್, ಏನ್ ಮಗ ಬಹಳ ದಿವಸದಿಂದ ಕಾಣ್ಲೇ ಇಲ್ಲ. ಆ ಮಾತು ನಾನ್ ಕೇಳ್ಬೇಕು, ನೀನಲ್ಲ. ಅದು ಸರಿನು, ಹೈದರಾಬಾದ್ IBM ನಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅದಕ್ಕೆ ಕಾಣಿಸ್ತಾ ಇರ್ಲಿಲ್ಲ ಅಷ್ಟೇ. ಏನೋ ಇನ್ವಿಟೇಷನ್ ಮದ್ವೆನಾ? ಹೇ, ನಂದಲ್ಲಪ್ಪ, ನಮ್ ಜೊತೆ ಉದಯ್ ಅಂತ ಓದ್ತಾ ಇದ್ನಲ್ಲ ಅವಂದು. ಉದಯ? ಯಾವ ಉದಯ್? ಅದೇ ಕಾಲೇಜ್ ನಲ್ಲಿ ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊತಾ ಇದ್ನಲ್ಲ ಪುಕ್ಲ, ಸಿಗರೇಟ್ ಸೇದಕ್ಕೂ ಅವನ್ನ ಬಲವಂತ ಮಾಡ್ಬೇಕಾಗಿತ್ತಲ್ಲ ಅವನು. ಆ ಉದಯ? ಹುಡುಗಿ ಯಾರು? ಅದೇ ಕಾಲೇಜ್ ನಲ್ಲಿ ಯಾವಾಗ್ಲೂ ಒಂದು ಹುಡುಗಿಂದ ಬಿದ್ದು ಸಾಯ್ತಾ ಇದ್ನಲ್ಲ, ಆ ಹುಡುಗಿನ? ಅಲ್ಲ ಕಣೋ, ಯಾರೋ ರಂಭಾ ಅಂತೆ. ಅಯ್ಯೋ. ಉದಯ್, ಉದಯ್. ಉದಯ್, ಬಾಗ್ಲಾಕ್ ಹಾಕ್ತಿದೀಯಾ? ಪ್ರಸ್ತ ಮಾಡ್ಕೊಳಕ್ಕೆ. ಬೇಡ ಪ್ರದೀಪ್, ಹತ್ರ ಬರ್ಬೇಡ, ಕಿರಿಚ್ಕೊಂಡ್ಬಿಡ್ತೀನಿ. ನೀನ್ ಎಷ್ಟೇ ಕಿರ್ಚ್ಕೊಂಡ್ರು ಇಲ್ಲಿ ಯಾರೂ ಬರೋದಿಲ್ಲ. ಇದೆಲ್ಲ ಮೊದ್ಲೇ ಪ್ಲಾನ್ ಮಾಡಿ ನೀನ್ ಗಂಡಿಂಗ್ ಹೇಳಿ ಫಸ್ಟ್ ನೈಟ್ ನ ಇದೇ ಗೆಸ್ಟ್ ಹೌಸ್ ಅಲ್ಲಿ ಆಗ್ಬೇಕು ಅಂತ ವ್ಯವಸ್ಥೆ ಮಾಡಿದ್ದು. ನಿನ್ ಗಂಡನಿಗೆ ಕಂಠ ಪೂರ್ತಿ ಕುಡ್ತಿದ್ದು. ನಿನಗೋಸ್ಕರ ಎಷ್ಟು ಹಂಬಲಿಸ್ತೆ, ಆದ್ರೆ ನಿನ್ನಿಂದ ಸಿಕ್ಕಿದ್ದು ಬರೀ ಅವಮಾನ. ಅದಕ್ಕೆ ಈ ಉದಯ ನಿನ್ ಗಂಡ ಅಂತ ಗೊತ್ತಾಗಿ ಇವನ್ ಮೂಲಕನೇ ನಿನ್ನ. ಬೇಡ ಪ್ರದೀಪ್, ಬೇಡ ಪ್ರದೀಪ್, ಪ್ಲೀಸ್. ಮುಚ್ಚೆ ಬಾಯಿ, ಏನ್ ದೊಡ್ಡ ಪತಿವ್ರತೆ ಇವಳು. ಪಕ್ಕದ ಮನೆಯೊಳ ಗಂಡನ ಜೊತೆ ನೀ ಆಡಿದ ಆಟ ಎಲ್ಲ ಗೊತ್ತಿಲ್ಲ ಅನ್ಕೊಂಡ್ಯಾ? ನಿನಗೆ ಅವ್ರು ಬೇಕು, ನಾನ್ ಬೇಡ ಅಲ್ಲ? ಉದಯ್, ಉದಯ್, ಹೇಳಿ ಉದಯ್, ಉದಯ್. ಬಾಯಿ ಮುಚ್ಚೆ ಸಾಕು. ಉದಯ್, ಉದಯ್, ಹೇಳಿ ಉದಯ್. ಅವನೇ ಎದ್ದಂತಲ್ಲ ಇನ್ನು. ಬಿಡು ಪ್ರದೀಪ್, ಬಿಡು. ಉದಯ್, ಬಿಡು, ಬಿಡು. ಅಯ್ಯೋ, ಉದಯ್, ಉದಯ್, ಅಯ್ಯೋ. ಉದಯ್, ಉದಯ್, ಏಯ್, ಉದಯ್. Oh my God. Stop. Stop, please. Stop. Stop, buddy. Stop. Stop, please. Stop. What? ಅಮ್ಮ, ನಿಮ್ಮ ಅಳಿಯನ್ ಕಡೆಯವರಿಂದ ತಿಳಿತು ನಿಮ್ ಮಗಳೇ ಅವ್ರ ಹೆಂಡತಿ ಅಂತ. ಈ ಫೋಟೋ ಇಂದ ಅವ್ರನ್ನ ಹುಡ್ಕೋದಕ್ಕೆ ತುಂಬಾ ಈಸಿ ಆಗತ್ತೆ. ಬರ್ತೀನಿ.
ಯಾರ್ ನೀವು ಯಾಕ್ ಬಂದಿದ್ದೀರಾ? ಯಾರ್ ನೀವು ಯಾಕೆ ಬಂದಿದ್ದೀರಾ? ಚಂದುಳ್ಳಿ ಚೆಲುವೆ ನೀನು ಚಂದಮ್ಮನ್ ಕತೆ ಹೇಳಕ್ ಬಂದಿವನಿ. ಸುಮ್ನೆ ಬಿತ್ಕೊಳ್ಳೆ, ಕಾಸು ಕೊಟ್ಟಿವ್ರೆ, ಕಾಸು ಕೊಂತೀವ್ರಿ, ಬೇಗ ಅರ್ಜೆಂಟ್ ಕೆಲಸ ಐತೆ ನನಗೆ, ಬೇಗ. ಸೇರಿಕೆ ಎರಡ್ ಪೆಗ್ ಹಾಕೊಂಡ್ ಮನೆಗ್ ಹೋದ್ರೆ ಏನ್ರು ಬಿತ್ಕೊಳಲ್ಲ ಅಂತ ಕಾಸು ಕೊಟ್ಟು ಇಲ್ಲಿ ಬಂದ್ರೆ ಇವಳು ಬಿತ್ಕೊಳಲ್ಲ ಅಂತಾಳಲ್ಲಪ್ಪ. ಶಿವನೇ, ನನ್ ಸ್ಪೀಡ್ ಯಾಕಪ್ಪ ಬ್ರೇಕ್ ಆಗ್ತೀಯಾ? ನಾನು ಆಗ್ಲೇ ಹೇಳದ್ನಲ್ಲ, ನಾನು ಅಂಥವಳಲ್ಲ. ಅಯ್ಯೋ 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 ಶಿವನೇ, ಈ ಜಗತ್ತಾಗ ಒಂದ್ 5 ನಿಮಿಷ ನಾನ್ ನೆಮ್ಮದಿಯಾಗಿರಕ್ಕೂ ಜಾಗ ಇಲ್ವಾ? ನಾನು ಅಂಥವಳಲ್ಲ. ಅಂತವಳಲ್ಲ ಅಂದ್ಮೇಲೆ ಇಲ್ಲಿ ಯಾಕೆ ಬಂದೆ ನೀನು? ನನ್ಗೆ ಈ ಜಾಗದ ಬಗ್ಗೆ ಏನೂ ಗೊತ್ತಿಲ್ಲ. ಅಣ್ಣ ಅಣ್ಣ ತಮ್ಮಯ್ಯ, ಅಣ್ಣ ಅಣ್ಣ. ಎಲ್ಲಿ ಹೋಗ್ಲಿ ಈ ಜಗತ್ತಿನಲ್ಲಿ ಕಿತ್ತೋದ್ ಎಕ್ಕಡೆ ನನ್ ಕತ್ತಿಗೆ ಬಂದ್ ಬೀಳ್ತದಲ್ಲಪ್ಪ. ನನ್ಗೀಗ ಇದು ಬೇರೆನಾ? ಹೌದಣ್ಣ. ಅಮ್ಮ ತಗೋ ಅಣ್ಣ, ತಗಮ್ಮ. ನೀ ಅಣ್ಣ ಅಂದಿ ತಪ್ಪಿಗೆ ನಿನ್ ಹುಟ್ಟೋ ಮಗುಗೆ ಈ ಸೋದರ ಮಾವ ಕೊಡೋ ಕಾಣಿಕೆ ಅಂತ ತಿಳ್ಕೊ. ಈ ದುಡ್ಡಿಂದ ನಿನ್ ಮಗುಗೆ ಹಾಲಿನ ಡಬ್ಬ, ಪೌಡರ್ ಡಬ್ಬ, ಸೋಪು ಏನ್ ಬೇಕಾದ್ರೂ ತೆಕ್ಕೊಡು. ಇಲ್ಲಿಗೆ ಬಂದಿದ್ ತಪ್ಪಿಗೆ ಇಲ್ಲೇದಿ ತಂಗಿ ಹುಡ್ಕೊಂಬಿಟ್ಲು. ಹೊಸ ಮಾಲ್ ಬಂದಾಯ್ತಂತಲ್ಲ, ಅದಕ್ಕೆ ತಗೋ. ಸುಮ್ನೆ ನಿಂತ್ಕೊಳ್ಳಯ್ಯ. ಈಗ ತಾನೇ ಹೋಗಿದ್ದಾರೆ, ಬರೋದ್ ಬೇಡ್ವಾ? ಆಯ್ತಾಯ್ತು. ಏನ್ ಅವಸರನೋ ಏನೋ. ಏನಪ್ಪಾ ನೀನು ಅಲ್ಗೆನಾ? ನೋಡು, ನಿನ್ ತಂಗಿ ಅಂತ ಒಬ್ಳಿದ್ರೆ ಅಲ್ಲಿಗೆ ಹೋಗ್ಬೇಡ, ಇಲ್ಲೇ ಇದ್ರೆ ಹೋಗು. ಯಾಕೆಂದ್ರೆ ನೀವೊಂದ್ ಮೂಡ್ನಾಗ ಬಂದಿರ್ತೀಯ, ನಿನ್ನ ಅದೇ ಮೂಡ್ನಾಗ ಅಲ್ಲಿಗೆ ಹೋಯ್ತೀಯ. ಆಕೆ ನೀನ್ ನೋಡ್ಬಿಟ್ಟು ಅಣ್ಣ ಅಂತಾಳೆ, ನಿನ್ ಮೂಡೆಲ್ಲ ಡಮರ್. ನನ್ಗೂ ಅದೇ ಆಗಿದ್ದು. ಇನ್ಮೇಲೆ ನೀವ್ ಹೋದ್ರೆ ನಿನ್ ಕರ್ಮ. ಕಂಡೆ ನಮಗ ಕಾಸು ಯಾಕೆ ಕೊಡಮ್ಮ, ಹೋಯ್ತೀನಿ. ಏನೇ ಬಂದವ್ರಿಗೆ ಮೈ ಬಿಸಿ ಮಾಡಿ ಇಲ್ಲಿ ಕರ್ಕೊಂಡ್ ಬಂದ್ರೆ ಕಣ್ಣೀರ್ ಸುರಿಸಿ ನನ್ನ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕ್ತೀಯ? ಅಮ್ಮ ಪ್ಲೀಸ್ ಅಮ್ಮ. ಯಾರೇ ಯಾರೇ ನಿನ್ಗಮ್ಮ? ಓ ಏನೇ, ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಸೆಂಟಿಮೆಂಟ್ ಹೊಡಿಬೇಕು ಅಂತ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಿರೋ ಹಾಗಿದೆ. ಅಲ್ಲ, ಪಕ್ಕದಲ್ಲಿ ಮಲಗಕ್ಕೆ ಬಂದವನಿಗೆ ಅಣ್ಣ ಅಂದು ಕಣ್ಣೀರ್ ಸುರ್ಸ್ ಕಳಿಸ್ತೆ, ಕದಕಕ್ಕೆ ಬಂದ ನನ್ನನ್ನ ಅಮ್ಮ ಅಂತ ಕರೆದು ತಣ್ಣಗ್ ಮಾಡಕ್ ನೋಡ್ತಿದ್ಯಾ? ಯಾರೇ ಯಾರೇ ನಿನ್ಗಮ್ಮ? ಅಲ್ಲ, ನನ್ನ ಮಕ್ಕಳಿಗೆ ನಾನು ಅಮ್ಮ ಆಗಕ್ ಬಿಡ್ದೆ, ನನ್ ಗಂಡ ನನ್ನ ಬೀದಿ ಪಾಲ್ ಮಾಡಿ ಓಡ್ಬೋದ? ಅಂಥದ್ರಲ್ಲಿ ನಾನು ನಿನಗಮ್ಮ ಆಗ್ಬೇಕಾ? ಈ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ. ನಾನು ಹೇಳ್ದಾಗ ಕೇಳ್ಕೊಂಡ್ ಬಿದ್ದಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನನ್ನು ಎಲ್ಲಿ ಕಳಿಸ್ಬೇಕೋ ಅಲ್ಲಿ ಕಳಿಸ್ತೇನೆ. ಎಲ್ಲಿ ಕಳಿಸ್ತೀರೋ ಅಲ್ಲಿ ಕಳಿಸಿ ಪ್ಲೀಸ್. ಕಳಿಸ್ಬೇಕಾ? ಕಳಿಸ್ತೀನಿ. ಗಂಡನ ಕೊಲೆ ಮಾಡಿ ಓಡ್ ಬಂದವಳನ್ನ ಎಲ್ಲಿ ಕಳಿಸ್ತಾರೆ? ಸ್ಟೇಷನ್ ಕಳಿಸ್ತಾರೆ. ನಿನ್ನ ವಿಷಯ ನನಗೆ ಹ್ಯಾಕ್ ಗೊತ್ತಾಯ್ತು ಅಂತ ನೋಡ್ತಾ ಇದೀಯಾ? ನನಗೆ ಏನಮ್ಮ, ಇಡೀ ನಾಡ್ಗೆ ಗೊತ್ತು. ಮುಖ್ಯಮಂತ್ರಿ ಫೋಟೋ ಕೆಳಗಡೆ ನಿನ್ನ ಫೋಟೋನು ದೊಡ್ಡದಾಗಿ ಬಂದಿದೆ. ಈಗ ಹೇಳು, ನಾನು ಹೇಳ್ದಾಗೆ ದಂಧೆ ಮಾಡ್ತೀಯೋ ಇಲ್ಲ ನಿನ್ನ ಹಠನೆ ಮುಂದುವರಿಸ್ತೀಯೋ? ನೋಡು, ನಾನ್ ಹೇಳ್ದಾಗ ಕೇಳ್ಕೊಂಡಿದ್ರೆ ಸರಿ. ಇಲ್ಲಿ ಬರೋ ಪೊಲೀಸ್ನವರು ನಿನ್ನನ್ನು ಯಾರು ಹೊರಗಡೆ ಕರ್ಕೊಂಡು ಹೋಗಲ್ಲಮ್ಮ. ಬಂದ ದಿವಸನೇ ಹೆಚ್ಚಿಗೆ ಹೇಳೋಕೆ ನನಗಿಷ್ಟ ಇಲ್ಲ. ಬಿಸಿನೀರ್ ರೆಡಿ ಇದೆ, ಸ್ನಾನ ಮಾಡ್ಕೊಂಡು ಮಲ್ಗು, ಬೆಳಿಗ್ಗೆ ಬರ್ತೀನಿ. ರೀ, ಏನ್ರಿ ಒಂಥರ ಗಾಬರಿ ಆಗಿದ್ದೀರಲ್ಲ? ರಂಭಾ ಅಂತ ಹೇಳಿದ್ರಿ, ರಮ್ಯಾ, ಏನಿದೆ ಪೇಪರ್ನಲ್ಲಿ? ರಂಭಾ? ಈ ಹುಡುಗಿ ಹೇಗಿದ್ರು ನಿಮ್ಗೆ ಗೊತ್ತಲ್ವಾ? ಈ ಹುಡುಗಿ ಲವರ್ ಯಾರಾದ್ರೂ ಇದ್ದು ಗೊತ್ತಿದ್ರೆ ನನಗ್ ಸ್ವಲ್ಪ ತಿಳಿಸಿ, ನಮ್ ಕೇಸಿಗೆ ಈಸಿ ಆಗತ್ತೆ. ಅದ್ ಸರಿ, ನೀವಿಬ್ರು ಯಾಕೆ ಮೌನವಾಗ್ಬಿಟ್ರಿ? ಅದು ಲವರ್ ಅಂತ ಗೊತ್ತಿಲ್ಲ, ಆದ್ರೆ ಅವಳಿಗಾಗದೆ ಇರೋ ಒಬ್ಬ ಹುಡುಗ ಇದ್ದ. ಯಾರವನು? ಮದ್ವೆ ಆಗಿ ಮೊದಲನೇ ರಾತ್ರಿನೇ ಅಳಿಯ ಸತ್ಮೇಲೆ ಅವಳು ಮನೆಗ್ ಬರ್ಲೇ ಇಲ್ಲ. ಮಾರನೇ ದಿನ ಇನ್ಸ್ಪೆಕ್ಟರ್ ಮನೆಗ್ ಬಂದಾಗ ನನ್ಗೆ ಆಶ್ಚರ್ಯ ಆಗೋಯ್ತು. ನಾನು ಅವಳಿಗೆ ಇಷ್ಟ ಇಲ್ದಿರೋ ಮತ್ತೆ ಮಾಡಿರ್ಬೋದು, ಆದ್ರೆ ಅವಳು ಇದಕ್ಕೆ ಇಷ್ಟ ದೊಡ್ಡ ಶಿಕ್ಷಣ ಕೊಡೋದು. ಒಂದ್ ಫೋನು ಕೂಡ ಮಾಡ್ಲಿಲ್ಲ. ಅವಳು ಎಲ್ಲಿದ್ದಾಳೋ, ಹೇಗಿದ್ದಾಳೋ, ಬದುಕಿದ್ದಾಳೋ, ಸತ್ತಿದ್ದಾಳೋ? ರಾಜೇಶ್, ಅವಳನ್ನ ಎಲ್ಲಿ ಹುಡುಕೋದು, ಹೇಗ್ ಪತ್ತೆ ಹಚ್ಚೋದು? ಶ್ರೀಕಾಂತ್, ನೀನು ಅದ್ಯಾರೋ ಪ್ರದೀಪ್ ಅಂತ ಹೇಳಿದ್ಯಲ್ಲ, ಮೊದ್ಲು ಅವನ್ ಸಿಗ್ಬೇಕು. ಅವನ್ ಸಿಕ್ಕಿದ್ರೆ ರಂಭಾ ಎಲ್ಲಿದ್ರು ಸಿಗ್ತಾಳೆ. ನೀವು ಸಮಾಧಾನ ಮಾಡ್ಕೊಳ್ಳಿಮ್ಮ.
ನಿನಗ್ ಊಟ ತಿಂಡಿ ಹಾಕೊಂಡು ಬಟ್ಟೆ ಬರೆ ಕೊಟ್ಕೊಂಡು ಇಲ್ಲಿಟ್ಕೊಳಕ್ಕೆ ಇದನ್ನೇನು ಸರ್ಕಾರಿ ಅಬಲಾಶ್ರಮ ಅನ್ಕೊಂಡಿದ್ಯೇನೆ? ಏಯ್, ನೋಡು, ಇವರೆಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲಿ ಹಗಲು ರಾತ್ರಿ ಅಂತ ನೋಡ್ದೆ, ಮಳೆ ಬಿಸಿಲು ಅಂತ ನೋಡ್ದೆ, ಒಬ್ಬೊಬ್ಬ ಗಿರಾಕಿ ಹಿಡಿಯೋಕೆ ಎಷ್ಟು ಕಷ್ಟ ಪಡ್ತಾರೆ ಅಂತ ಗೊತ್ತಾನೆ ನಿನ್ಗೆ? ಗೊತ್ತಾನೆ ನಿನ್ಗೆ? ನಿನ್ನ ಅಲ್ಲಿಗೆ ನಾನು ಯಾಕೆ ಕಳಿಸ್ಲಿಲ್ಲ ಅಂತ ನಿನಗೂ ಚೆನ್ನಾಗ್ ಗೊತ್ತು, ನನಗೂ ಚೆನ್ನಾಗ್ ಗೊತ್ತು. ಏನ್ ಮುಖ ನೋಡ್ತಾ ಇದ್ಯಾ? ಇವತ್ತಿಂದ ನಿನ್ನಿಂದ ನನಗೆ ಹಣ ಬರ್ಬೇಕು. ಇನ್ನು ಯಾವ್ದೇ ಹುಡುಗಿ ಆಗಿದ್ರು ನಾನ್ ಸುಮ್ನೆ ಇರ್ತಿರ್ಲಿಲ್ಲ. ನಾನ್ ಸುಮ್ನೆ ಇದ್ದೀನಿದ್ರೆ ಅದು ನಿನ್ನ ಅದೃಷ್ಟ. ಇವತ್ತೇನಾದ್ರೂ ನಕರ ವಿಕ್ರ ಮಾಡಿದ್ಯೋ ಚೆನ್ನಾಗಿರಲ್ಲ. ಹೇಳ್ಕೊಂಡು ಹೋಗ. ಬಿಡಿ ನನ್ನ, ಬಿಡಿ ನನ್ನ. ರಮ್ಯಾ, ನಿಮ್ಗಿಷ್ಟು ದಿವಸ ಮಾನಸಿಕವಾಗಿ ಹಿಂಸೆ ಕೊಟ್ಟು ಉಪವಾಸ ಇರ್ತಿದೆ. ನೀನ್ ಮಾಡಿದ್ದು ತಪ್ಪಲ್ಲ. ನಾನ್ ಮಾಡಿದ ತಪ್ಪಿಗೆ ನೀನ್ ಶಿಕ್ಷೆ ಕೊಟ್ಟೆ ಅಷ್ಟೇ. ಅದರಿಂದ ಹೆಚ್ಚೇನು ಅನಾಹುತ ಆಗ್ಲಿಲ್ವಲ್ಲ. ಆ ದೇವ್ರು ನಮ್ಮಿಬ್ಬರನ್ನು ದೂರ ಮಾಡದೆ ಇಷ್ಟು ಬೇಗ ಒಂದಾಗೋಗ್ ಮಾಡಿದ್ನಲ್ಲ, ಅಷ್ಟೇ ಸಾಕು. ನೋಡಿ, ನಿಮ್ ವೈಫ್ಗೆ ಮಿಸ್ಕ್ಯಾರೇಜ್ ಆಗಿದೆ. ಅಕಸ್ಮಾತ್ ನೀವಿಬ್ರು ಒಂದಾಗಿ ರಮ್ಯಾ ಪ್ರೆಗ್ನೆಂಟ್ ಆದ್ರೆ ಅವ್ರ ಜೀವಕ್ಕೆ ಅಪಾಯ. ಶ್ರೀ, ಏನಾಯ್ತು? ಯಾಕೋ ತಲೆ ಸಿಡಿತಾ ಇದೆ. ಸುಳ್ಳು. ನಾನ್ ಕೊಟ್ಟ ಶಿಕ್ಷೆಗೆ ನನ್ ಮೇಲೆ ಇನ್ನೂ ಕೋಪನ ಅಥವಾ ಅವಳ ಮೇಲೆ ಇನ್ನೂ ಮನ್ಸಿದ್ಯಾ? ಹಾಗೇನೂ ಇಲ್ಲ, ನಿಜವಾಗ್ಲೂ ತಲೆ ಸಿಡಿತಾ ಇದೆ. ಏನ್ ತಂಪಾಯ್ತಪ್ಪ ಬೆಂಗಳೂರು. ಏನ್ ಚಂದ ಅದಾಳು. ಯಾಕೋ ಹಿಂಗಾಗತ್ತೆ? ನಮ್ಮೂರ ಗಲ್ಲಿಗೆ ಹೋದ್ರ ಹೆಂಡತಿ ಗೊತ್ತಾಗತ್ತೆ ಅಂತ ಹೇಳಿ ಬೆಂಗಳೂರಿಗೆ ಬಂದ್ ಏನೋ ಚಟ ತಿಸ್ಕೊಂಡು ಹೋಗವ ಅಂತಂದ್ರೆ ಹಿಂಗತ್ರ ಹೆಂಗವ? ನಿಮ್ ಹತ್ರ ಫೋನ್ ಇದೆಯಾ? ಐತಿ, ಕೊಡಿ. ಎದಕ್ಕ? ಕಾಲ್ ಮಾಡೋದಿಕ್ಕೆ. ಯಾರಿಗ್ ಮಾಡ್ತಿ? ನಿಮ್ ಮನೆ ನಂಬರ್ ಕೊಡಿ, ನಿಮ್ ಹೆಂಡತಿಗೆ ಫೋನ್ ಮಾಡಿ ಎಲ್ಲ ವಿಷಯ ತಿಳ್ಸೋಕೆ. ಅಯ್ಯೋ, ನೀನು ನನ್ ಕೂತಿ ಈಗ ತಂದ್ಬಿಟ್ಟಲ್ಲ ನೀನು. ಮತ್ತೆ ಫೋನ್ ಕೊಡಿ. ಇಲ್ಲೇ ಮಾಡಕ್ಕ? ಪೊಲೀಸ್ಗೆ. ಪೊಲೀಸ್ಗ? ಯಾಕ? ಅವ್ರಿಗೆ ಮಾಡ್ತಿ? ಇಲ್ಲಿ ದಂಧೆ ನಡೀತಿರೋ ವಿಷಯ ತಿಳ್ಸೋಕೆ. ಏ, ಅದ್ ಹಂಗಲ್ಲೇ ಹುಡುಗಿ. ಈ ಪೊಲೀಸು ಕೋರ್ಟ್ ಕಚೇರಿ ಅಂತಂದ್ರ ನನ್ನ ಮರ್ಯಾದೆ ಹೋಗತ್ತಲ್ಲ. ಏ, ತಗೋ ನಿನ್ ರೊಕ್ಕನ. ನನಗ್ ದುಡ್ಡು ಬೇಡ, ಒಂದೇ ಒಂದ್ ಫೋನ್ ಕಾಲ್ ಅಷ್ಟೇ. ಒಂದ್ ಕಾಲ ಯಾಕೆ? ಫೋನ್ ನಿನ್ ತಗ. ನನಗ್ ಫೋನ್ ಬೇಡ, ಒಂದೇ ಒಂದ್ ಕಾಲ್ ಮಾಡ್ತೀನಿ. ಹಲೋ, ಯಾರು? ಶ್ರೀಕಾಂತ್, ನಾನು ರಂಭಾ. ರಂಭಾ? ರಂಭನ ಏನಂತೆ? ನಾನಿಲ್ಲಿ ವೇಶ್ಯಾರ ಮನೇಲಿ ಸಿಕ್ಕಾಕೊಂಡಿದ್ದೀನಿ. ಹೇಗಾದ್ರೂ ಮಾಡಿ ನಾನು ಇಲ್ಲಿಂದ ಕರ್ಕೊಂಡು ಹೋಗಿ. ಎಲ್ಲಿದ್ಯಾ? ಏನಾಯ್ತು? ಈಗಲೇ ಬಂದೆ. ರೀ, ಶ್ರೀ 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 ಬೇಡ ತಂಗಿ, ಇನ್ನು ಮುಂದೆ ನಾನು ಹೆಂಡತಿ ಬಿಟ್ಟು ಬೇರೆ ಹೆಣ್ಮಕ್ಳ ಮೈ ಮುಟ್ಟಂಗಿಲ್ಲ ನೋಡ್. ಮತ್ತ ಈ ಜಾಗಕ್ಕೆ ಹೆಣ್ಮಕ್ಳು ಯಾವ್ಯಾವ ಸ್ಥಿತಿಲಿ ಹೆಂಗ್ ಬರ್ತಾರ ಯಾರಿಗ್ ಗೊತ್ತವ? ಹೋಗ್ತಾ ಜುಬ್ಬ ಬಿಚ್ಕೊಂಡು ಹೋಗಿ. ಆತು,
ಇಲ್ಲಿ ನಡೆದಿದ್ದೀನಿ ಯಾರಿಗೂ ಹೇಳ್ಬೇಡಿ. ಮನೋಜ ಎಲ್ಲ ಇದಾರೆ ಸರಿ. ಯಾಕೆ ಹಾಗೆ ಬಡ್ಕೊತಾ ಇದೆಯೋ? ಯಾರು ಬಂದಿದಾರೋ? ಓ, ಸಾಹೇಬ್ರು. ಬನ್ನಿ ಬನ್ನಿ ಕೂತ್ಕೊಳ್ಳಿ. ನೀವ್ ಯಾಕೆ ಇಷ್ಟು ದೂರ ಬರೋ ಶ್ರಮ ತಗೊಂಡ್ರಿ? ಹೇಳ್ ಕಳ್ಸಿದಿದ್ರೆ ನಾನೇ ಅಲ್ಲಿಗೆ ಬರ್ತಾ ಇದ್ದಲ್ಲ. ನೀವ್ ಅಲ್ಲಿಗೆ ಬಂದ್ರೆ ನಾವ್ ಹ್ಯಾಕ್ ಸುಖ ಅನ್ಭವಿಸೋದು? ಓಹೋ, ಸಾಹೇಬ್ರು ಆ ಡ್ಯೂಟಿ ಮೇಲೆ ಬಂದಿರೋ ಹಾಗೆ ಕಾಣುತ್ತೆ. ಇವ್ರು ಯಾರೋ ಗೊತ್ತಾಗ್ಲಿಲ್ಲ. ಇವರು ನಮ್ಮ ಸ್ನೇಹಿತರು. ನಮಸ್ಕಾರ. ನಮಸ್ಕಾರ. ನಿಮ್ಮ ಸ್ನೇಹಿತರು ಅಂದ್ಮೇಲೆ ನನಗೂ ಸ್ನೇಹಿತರೆ. ಏಯ್, ಕರ್ಕೊಂಡ್ ಬರೋ. ಸರಿ ಅಕ್ಕ. ಸಾಹೇಬ್ರು ಬಿಯರ್ ತಗೊಳ್ತಾರೋ ಇಲ್ಲ ಹಾಟ್ ಡ್ರಿಂಕ್ಸ್ ತಗೊಳ್ತಾರೋ? ಜಸ್ಟ್ ಕೂಲ್ ಡ್ರಿಂಕ್ಸ್. ಅಯ್ಯೋ, ಈ ಡ್ಯೂಟಿಗೆ ಬಂದ್ಮೇಲೆ ಕೂಲ್ ಡ್ರಿಂಕ್ಸ್ ತಗೊಂಡು ಏನ್ ಪ್ರಯೋಜನ? ತುಂಬಾ ಹೊತ್ತು ಇರೋಷ್ಟು ಪುರ್ಸೊತ್ತಿಲ್ಲ, ಅದಕ್ಕೆ ಕೂಲ್ ಡ್ರಿಂಕ್ಸ್. ಬಂದ್ರಮ್ಮ, ಬನ್ನಿ 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 ಬನ್ನಿ, ಬೇಗ ಬನ್ನಿ ಅಕ್ಕ. ಅಯ್ಯೋ, ಇವರಲ್ಲಿ ನಿಮ್ಗೆ ಯಾರು ಹಿಡಿಸ್ಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೋಬೇಡಿ ಸಾಹೇಬ್ರೆ. ನೀವು ಕೂಲ್ ಡ್ರಿಂಕ್ಸ್ ಕುಡಿಯೋಷ್ಟ್ರಲ್ಲಿ ಬೇರೆಯವ್ರನ್ನ ಕರೆಸ್ತೀನಿ. ಕರ್ಸೋದೇನು ಬೇಡ. ಸದ್ಯಕ್ಕೆ ಇಲ್ಲಿ ಯಾರು ಇಲ್ವಾ? ಸದ್ಯಕ್ಕೆ ಬೇರೆ ಯಾರೂ ಇಲ್ಲ. ನೋಡು, ಸಾಹೇಬ್ರೆ, ಈ ಹುಡುಗಿ ನೆನ್ನೆನೆ ತಪ್ಪಿಸ್ಕೋಬೇಕಂತಿದ್ಲು, ಆದ್ರೆ ನೀನ್ ಬಿಡ್ಲಿಲ್ಲ ಅಲ್ವಾ? ಅವಳು ಎಲ್ಲಿದ್ರು ಕರ್ಸಿದ್ರೆ ಸರಿ, ಇಲ್ಲ ಅಂದ್ರೆ ಲಾಠಿ ಬೂಟು ಎರಡೂ ಮಾತಾಡುತ್ತೆ. ಹುಷಾರ್. ದಂಧೆ ಮುಚ್ಚಿ ಭಿಕ್ಷೆ ಎತ್ಬೇಕಾಗತ್ತೆ. ನೀವೆಲ್ಲ ಹೊಡೆ, ನಿಂತ್ಕೊಳ್ಳಿ. ಮತ್ತೆ ಈ ದಂಧೆಗೆ ಬರಬೇಡಿ. ಇವಳೇನಾದ್ರೂ ತೊಂದರೆ ಕೊಟ್ರೆ ನನಗ್ ತಿಳಿಸಿ. ಇವಳಿಲ್ವಾ ಇಲ್ಲಿ? ಮಂಜ, ಇವಳುಗಳ ಮುಖಾನ ಹೇಳ್ತಾ ಇದೆ ಇವಳು ಇಲ್ಲೇ ಇದ್ದಾಳೆ ಅಂತ. ಒಳ್ಳೆ ಮಾತಿಂದ ಕರ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತಾ ಇರೋ. ಒಂದು ದಂಧೆ ಕೇಸು, ಇನ್ನೊಂದು ಮರ್ಡರ್ ಮಾಡಿದವರಿಗೆ ಆಶ್ರಯ ಕೊಟ್ಟ ಕೇಸು, ಎರಡೂ ಸೇರಿಸಿ ನಿನ್ನನ್ನ ಜೈಲಿಗೆ ಕಳಿಸ್ತೀನಿ. ಅಯ್ಯೋ, ಬೇಡ ಸಾಹೇಬ್ರೆ, ಬೇಡ. ನಾನ್ ಕರೆಸ್ತೀನಿ. ಕರ್ಕೊಂಡ್ ಬರೋ. ಸರಿ ಅಕ್ಕ. ಶ್ರೀಕಾಂತ್, ನೋಡಿಮ್ಮ, ನೀವೇ ಹೀಗೆ ಮೌನವಾಗಿ ಕೂತ್ಕೊಂಡ್ಬಿಟ್ರೆ ಸಮಸ್ಯೆಗೆ ಪರಿಹಾರ ಸಿಗಲ್ಲಮ್ಮ. ನಿಮ್ ಮಗಳ ಭವಿಷ್ಯ ಈಗ ನಿಮ್ ಕೈಯಲ್ಲಿದೆ. ನಿಮ್ ಮಗಳ ಜೀವನದಲ್ಲಿ ಇಂಥ ಘಟನೆ ನಡೆಯೋದಕ್ಕೆ ನಾನು ಕಾರಣ ಅಮ್ಮ. ನಂದು ತಪ್ಪಿದೆ. ಅವಳವತ್ತು ನನ್ನ ಹತ್ರ ಬಂದಾಗ ಮದುವೆ ಆಗಿದ್ದವ್ ನಾನು ಕಪಾಳು ಹೊಡೆದು ನಿಮ್ ಮುಂದೆ ನಿಲ್ಸಿದ್ರೆ ನಾನು ಇವತ್ತು ಅಪರಾಧಿಯಾಗಿ ನಿಮ್ ಮುಂದೆ ತಲೆ ತೆಗಿಸ್ಬೇಕಾಗಿರ್ಲಿಲ್ಲ. ದಯಮಾಡಿ ನನ್ನ ಕ್ಷಮಿಸಿ. ಸದ್ಯಕ್ಕೆ ಈ ಸಮಸ್ಯೆಗೆ ನನ್ನಿಂದ ಪರಿಹಾರ ಸಿಗದೇ ಇರಬಹುದು, ಆದ್ರೆ ಒಂದಂತೂ ಸತ್ಯ, ನಿಮ್ ಮಗಳ ಜೀವನಕ್ಕೆ ಯಾವುದೇ ರೀತಿ ನೋವಾಗ್ದಿರೋ ಹಾಗೆ ನಾನ್ ವ್ಯವಸ್ಥೆ ಮಾಡ್ತೀನಿ. ರಮ್ಯ ಮನಸ್ಸು ಬದಲಾಯಿಸೋದಕ್ಕೆ ಸ್ವಲ್ಪ ಸಮಯ ಬೇಕು ನನಗೆ. ಅವಳ ಆರೋಗ್ಯನ ಸುಧಾರಿಸಬೇಕು. ಶ್ರೀ, ಅವತ್ತು ನೀವೊಂದ್ ಮಾತು ಹೇಳಿದ್ರಿ, ಜ್ಞಾಪಕ ಇದೆಯಾ? ಏನು? ಇನ್ನ 5 ವರ್ಷ ಜಾಲಿಯಾಗಿರೋಣ, ಆಮೇಲೆ ಮಕ್ಕಳ ಚಿಂತೆ ಮಾಡೋಣ ಅಂತ. ಅದಕ್ ನಾನೇನಂದೆ? ಏನಂದೆ ಅದಕ್ಕೆ? ನನ್ ಬಾಯಲ್ಲೇ ಕೇಳ್ಬೇಕಾ? ಯಾಕೆ, ನಿಮ್ಗ್ ಜ್ಞಾಪಕ ಇಲ್ವಾ? ಜ್ಞಾಪಕ ಇದ್ರು ನಿನ್ ಬಾಯಿಂದಾನೆ ಕೇಳ್ಬೇಕು ಅಂತ ಆಸೆ. ನಾನು ಒಂದ್ ಮಗು ಬೇಗ ಆಗ್ಲಿ, ಆಮೇಲೆ ಗ್ಯಾಪ್ ಇರ್ಲಿ ಅಂದೆ. ಹೌದು. ಇಷ್ಟು ದಿವಸ ಜಾಲಿಯಾಗಿದ್ದಿದ್ ಸಾಕಲ್ವಾ? ನೀವು ಆಫೀಸ್ಗೆ ಹೋದ್ಮೇಲೆ ನಾನೇನ್ ಮಾಡ್ಲಿ? ಎಷ್ಟು ಅಂತ ಟಿವಿ ನೋಡ್ಲಿ? ಅದಕ್ಕೆ ಬೇಗ ಒಂದ್ ಮಗು ಆಗ್ಲಿ ಅಂತ ಆಸೆ ಆಗ್ತಿದೆ. ಅಕಸ್ಮಾತ್ ನೀವಿಬ್ರು ಒಂದಾಗಿ ರಮ್ಯಾ ಪ್ರೆಗ್ನೆಂಟ್ ಆದ್ರೆ ಅವ್ರ ಜೀವಕ್ಕೆ ಅಪಾಯ.
ಬೇಗ ಬೇಡ ರಮ್ಯಾ. ಯಾಕ್ ಬೇಡ? ನಾನ್ ಮುದ್ಕೆ ಆದ್ಮೇಲೆ ಬಸ್ರಿ ಆದ್ರೆ ನೋಡ್ದವ್ರು ನಗ್ತಾರೆ. ಅದ್ ಹಾಗಲ್ಲ ರಮ್ಯಾ. ಮತ್ತೆ ನನ್ ಮೇಲೆ ಇನ್ನೂ ಕೋಪನಾ? ಕೋಪ ಯಾಕೆ? ನಿಮ್ಮಿಂದ ಅವಳನ್ನ ದೂರ ಮಾಡ್ದೆ ಅಂತ. ಖಂಡಿತ ಇಲ್ಲ, ನಾನು ಅದನ್ನ ಯಾವಾಗ್ಲೂ ಮರ್ತ್ಬಿಟ್ಟೆ. ಹಾಗಾದ್ರೆ ನನಗ್ ತಾಯಿ ಆಗೋ ಭಾಗ್ಯ ಇಲ್ಲ ಅಂತನಾ ಅಥವಾ ತಾಯಿ ಆಗ್ಬಾರ್ದು ಅಂತನಾ? ಚೇಚೆ, ಹಾಗಂತ ಯಾರಂದ್ರು? ಇನ್ನೇನ್ ಮತ್ತೆ, ನೀವಾಗಿ ನನಗ್ ಸೇರಲ್ಲ. ನಾನಾಗೆ ನಿಮ್ ಹತ್ರ ಬಂದ್ರೆ ಏನೋ ನೆಪ ಹೇಳ್ಕೊಂಡ್ ಹೋಗ್ತೀರಾ. ಒಂದು, ನನ್ ಮೇಲೆ ನಿಮಗ್ ಮನ್ಸಿಲ್ಲ, ಇಲ್ಲ ಅವಳು ನಿಮ್ ಮನ್ಸಿಂದ ದೂರ ಹೋಗಿಲ್ಲ. ಯಾಕೆ ರಮ್ಯಾ ಏನೇನೋ ಕಲ್ಪನೆ ಮಾಡ್ಕೋತೀಯಾ? ಇನ್ನೇನ್ ಮತ್ತೆ? ಹಾಗಲ್ಲ ರಮ್ಯಾ, ಅದು ಡಾಕ್ಟ್ರು. ಡಾಕ್ಟ್ರು? ಏನಿಲ್ಲ ಬಿಡು. ನೋ, ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ಪ್ಲೀಸ್ ಹೇಳಿ. ಬೇಡ ರಮ್ಯಾ, ಏನೂ ಇಲ್ಲ. ಇಲ್ಲ, ಹೇಳ್ತಿರೋ ಇಲ್ವೋ? ಏನಾಯ್ತಮ್ಮ? ತುಂಬಾ ನೋವಮ್ಮ. ಅಯ್ಯೋ ದೇವ್ರೇ, ಇರೋ ಒಂದ್ ನಿಮಿಷ ಫೋನ್ ಮಾಡ್ತೀನಿ. ರಮ್ಯಾ, ದಯವಿಟ್ಟು ಹಾಗೆ ನೋಡ್ಬೇಡ. ನಿನ್ ನೋಟ ಎದುರಿಸೋ ಶಕ್ತಿ ನನಗಿಲ್ಲ. ನಾನು ರಮ್ಮ ನೋಡ್ಬೇಕು. ಹಲೋ ಹಲೋ, ಶ್ರೀಕಾಂತ್. ಹೌದಾ? ಸರಿ ಸರಿ, ರಮ್ಮನ ಆಸ್ಪತ್ರೆಗೆ ಸೇರ್ಬೇಕಂತ. ನಾನು ಬರ್ತೀನಿ. ಸರಿ ಬಾ. ಏನಾಗೋದಿಲ್ಲ ರಂಬ, ಏನಾಗಲ್ಲ. ಇನ್ನೇನು ಆಸ್ಪತ್ರೆ ಫೋನ್ ಮಾಡೋ ಟೈಮ್ ಸಾಕು ನಿನ್ನ ಮುಗಿಸೋದಿಕ್ಕೆ. ಮದುವೆಗೆ ಮುಂಚೆನೆ ಬೇರೆಯವ್ರ ಬಸರಾಗಿ ಹೆರಿಗೆ ಕೊಟ್ಟಿರೋ ನೀನು ಮಗು ಹೆರೋದಕ್ಕೆ ಮುಂಚೆನೆ ಸಾಯ್ಬೇಕು. ಅದ್ರ ಜೊತೆ ನಿನ್ನ ಮಗುನೂ ಸಾಯ್ಬೇಕು. ಆಗ್ಲೇ ನಿನ್ ಸಮಾಧಾನ. ಈಗಾಗ್ಲೇ ಹುಡುಕ್ತಾರ ಪೊಲೀಸರು ಸಿಗದೆ ಇರೋ ನಾನು ನಿನ್ನ ಕೊಂಡೆ ಸಿಗೋದಿಲ್ಲ ಅಂತ ಶಪಥ ಮಾಡಿದ್ದೀನಿ. ಈಗ ನಿನ್ನ ಕೊಂಡ್ಬಿಟ್ಟು ಈ ಊರೇ ಬಿಟ್ಟು ಹೋಗ್ತೀನಿ ನಾನು. ಆಯಸ್ ಮುಗಿದ್ಮೇಲೆ ಬ್ರಹ್ಮನು ನಿನ್ನ ಆಯಸ್ ಜಾಸ್ತಿ ಮಾಡಕ್ ಬರೋದಿಲ್ಲ. ನಿಮ್ಮಿಬ್ರು ಜೀವನದಲ್ಲಿ ಅವ್ರು ಪ್ರವೇಶ ಮಾಡಿದ್ರಿಂದ
ಆಗಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಮಿಸ್ಟರ್ ಶ್ರೀಕಾಂತ್, ಯು ಪೀಪಲ್ ಆರ್ ಲಕ್ಕಿ. ಆಕೆ ಗರ್ಭಕೋಶಕ್ಕೆ ತಗಲ್ದೇ ಇದ್ದಕ್ಕೆ ಮಗು ಉಳಿತು. ಅವಳು ಉಳಿಲಿ. ಸಮಾಧಾನ ಬಹಳ ರಕ್ತ ಹೋಗೋದ್ರಿಂದ ಆಕೆ ನಾವು ಹೊಸಕ್ಕಾಗ್ಲಿಲ್ಲ. ಆಪರೇಷನ್ ಮಾಡಿ ಮಗು ತೆಗೆದ್ರಿಂದ ಮಗು ಉಳಿತು. ಎನಿ ಹೌ, ಐ ಆಮ್ ರಿಯಲಿ ಸಾರಿ. ಶ್ರೀಕಾಂತ್, ಆಂಬುಲೆನ್ಸ್ ನಲ್ಲಿ ಆಸ್ಪತ್ರೆಗೆ ಬರುವಾಗ ರಂಭಾ ಅವಳಿಗೆ ಏನಾದ್ರೂ ಆಗಿ ಮಗು ಉಳಿದ್ರೆ ಅದನ್ನ ನಿಮ್ ಮಡ್ಲಕ್ ಸೇರಿಸ್ಬಿಡು ಅಂತ ಹೇಳಿದ್ಲು. ಈ ಮಗುನ ನಿಮ್ ಮಡ್ಲಕ್ ಸೇರ್ಸಿದ್ರೆ ಅವಳು ಹೇಳ್ದಾಗೆ ನಮ್ ಜೀವನನು ಸಾರ್ಥಕ ಆಗತ್ತಪ್ಪ. ಕನಸಿನಲ್ಲಿ ಕಂಡದ್ದೆಲ್ಲ ನನಸಾಗುವುದಿಲ್ಲ, ವಯಸ್ಸಿನಲ್ಲಿ ಕಳೆದದ್ದು ಮರಳಿ ಹೋಗುವುದಿಲ್ಲ. ಅದರಲ್ಲೂ ಹೆಣ್ಣು ಕಳೆದುಕೊಂಡ ಶೀಲವಂತೂ ಗಂಡ ಕಟ್ಟಿದ ತಾಳಿಗಿಂತ ಬೆಲೆ, ಅದಕ್ಕೆ ಸಮವೇ ಇಲ್ಲ. ಜಾರಿದರೆ